ಅರ್ಪಿಸುವಂತ 39ನೇ ಕಾರ್ಯಕ್ರಮ 2025ನೇ ವರ್ಷ ಪೂರ್ತಿ ರಾಮಸಾಗರಗಾಮಿನಿ ಶ್ರೀಮದ್ ವಾಲ್ಮೀಕಿ ರಾಮಾಯಣ ದರ್ಶನದ ಉಪನ್ಯಾಸ ಮಾಲೆ. ಅತಿಥಿಗಳಾಗಿ ಇಂದು ಉಪನ್ಯಾಸವನ್ನು ನೀಡುತ್ತಾ ಇದ್ದಾರೆ ಡಾಕ್ಟರ್ ರಾಘವೇಂದ್ರ ರಾವ್, ನಿಮ್ಮೆಲ್ಲರ ಪರಿಚಿತರು. ಇಂದು ತೃತೀಯ ಸೋಪಾನ ಮಿಥಿಲೆಯ ಮಂಗಲ ಪರ್ವ ಈ ವಿಷಯದ ಕುರಿತು ನಮ್ಮ ಮನಸ್ಸನ್ನ ಆಕರ್ಷಣೆ ಮಾಡ್ತಾ ಇದ್ದಾರೆ. ಈ ದಿನದ ಸಭೆಗೆ ನಮ್ಮ ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ಕರ್ನಾಟಕ ರಾಜ್ಯ ಇದರ ರಾಜ್ಯಾಧ್ಯಕ್ಷರಾದ ನಾನು ಬಸಾಲಿಯವರು ವೇದಿಕೆಗೆ ಉಪಸ್ಥಿತರಿದ್ದು ಚೆನ್ನಾಗಿ ಕಾಣಿಸಿಕೊಳ್ಬೇಕು ಅಂತ ವಿನಿಸಿಕೊಳ್ಳುತ್ತಾ, ಇಂದಿನ ಉಪನ್ಯಾಸಕರಾದ ಶ್ರೀ ರಾಘವೇಂದ್ರ ರಾವ್, ನಿತ್ಯಾನಂದ ಪೈಯವರು ಹಲವು 10 ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನವರು ಹಾಗೂ ಕಾರ್ಕಳ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಮಿತ್ರಪ್ರಭಾ ಮೇಡಮ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾ ಇದ್ದಾಳೆ ಪ್ರಾರ್ಥನೆಯ ಮೂಲಕ ಕುಮಾರಿ ಶಾಗರ್. ಭಾರತೀಯ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾಳೆ ಕುಮಾರಿ ಶಾರ್ವರಿ. ನಿನಗೆ ಧನ್ಯವಾದಗಳಮ್ಮ. ಮುಂದೆ ಇಂದಿನ ಸಮಾರಂಭದಲ್ಲಿ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವವರೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಸದಾನಂದ ನಾರಾವಿ, ನಮ್ಮ ಕಾಂತಾವರ ಕನ್ನಡ ಸಂಘದ ಕಾರ್ಯದರ್ಶಿಗಳು. ಎಲ್ಲರಿಗೂ ವಂದನೆಗಳು. ಕಾಂತಾವರ ಕನ್ನಡ ಸಂಘ, ಅಲ್ಲಮ್ಮ ಪ್ರಭು ಪೀಠ ಕಾಂತಾವರ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕ ಈ 3 ಸಂಸ್ಥೆಗಳ ಸಹಯೋಗದಲ್ಲಿ ನಾವು ಕಳೆದ 38 ತಿಂಗಳಿಂದ ಕಾರ್ಕಳದಲ್ಲಿ ಈ ತಿಂಗಳ ಉಪನ್ಯಾಸವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. 2025ರ ಇದರಲ್ಲಿ ರಾಮಸಾಗರಗಾಮಿನಿ ಎಂಬ ವಿಷಯವನ್ನು ಇಟ್ಟುಕೊಂಡು ಈಗ ಉಪನ್ಯಾಸ ನಡೀತಾ ಇದೆ. ಇದು ಈ ವರ್ಷದ 3ನೇ ತಿಂಗಳ ಉಪನ್ಯಾಸ. ಡಾಕ್ಟರ್ ರಾಘವೇಂದ್ರ ರಾವ್ ಪಡಬಿದ್ರಿಯವರು ನಮಗೆ ರಾಮಾಯಣದ ಬಗ್ಗೆ ಉಪನ್ಯಾಸವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಇವತ್ತು ತೃತೀಯ ಸೋಪಾನದಲ್ಲಿ ಮಿಥಿಲೆಯ ಮಂಗಲ ಪರ್ವ ಅನ್ನುವ ಒಂದು ಉಪನ್ಯಾಸ ಇವತ್ತು ನಡೆಯಲಿಕ್ಕಿದೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಕಾಂತಾವರ ಕನ್ನಡ ಸಂಘದ ಕಾರ್ಯಾಧ್ಯಕ್ಷರು ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಮೊಗಸಾಲಿ ಅವರಿಗೆ ಹಾರ್ದಿಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಇವತ್ತು ಉಪನ್ಯಾಸ ನೀಡಲಿಕ್ಕಿರುವಂಥವರು ಡಾಕ್ಟರ್ ರಾಘವೇಂದ್ರ ರಾವ್ ಪಡಬಿದ್ರಿಯವರು. ತಮಗೆಲ್ಲರಿಗೂ ಅವರು ಕಳೆದ ಕೆಲವಾರು ವರ್ಷಗಳಿಂದ ಅವರು ಪರಿಚಿತರೇ ಆಗಿದ್ದಾರೆ. ಇವತ್ತಿನ ಉಪನ್ಯಾಸವನ್ನು ಅವರು ನಡೆಸಿಕೊಡಲಿಕ್ಕಿದ್ದಾರೆ. ಈ ವರ್ಷ ಪೂರ್ತಿ ಅವರು ಈ ರಾಮಾಯಣದ ಉಪನ್ಯಾಸವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥವರು ನಿತ್ಯಾನಂದ ಪೈಯವರು, ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ತಾಲೂಕು ಘಟಕದ ಗೌರವ ಅಧ್ಯಕ್ಷರಾಗಿ ಮತ್ತು ಇಲ್ಲಿನ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿರುವಂಥವರು. ಅವರನ್ನು ಕೂಡ ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ತಾಲೂಕು ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮೇಡಮ್ ಮಿತ್ರಪ್ರಭಾ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ವಹಿಸುತ್ತೇನೆ. ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಕೆ ಕಮಲಾಕ್ಷ ಕಾಮತ್, ಚಾರ್ಟರ್ಡ್ ಅಕೌಂಟೆಂಟ್, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮೆಲ್ಲರನ್ನು ಕೂಡ ಅನೇಕ ಕಾರ್ಯಕ್ರಮಗಳು ಸುತ್ತಮುತ್ತ ಇದ್ರೂ ಕೂಡ ತಾವು ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ಈ 3 ಸಂಸ್ಥೆಗಳ ಪರವಾಗಿ
ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿಗೆ ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇದರ ಜೊತೆಗೆ ಒಂದು ಸಣ್ಣ ಪ್ರಕಟಣೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ಮುದ್ದಣ ಕಾವ್ಯ ಪ್ರಶಸ್ತಿ ಅನ್ನೋ ಒಂದು ಸಮಾರಂಭವನ್ನು ನಾವು ಕಾಂತಾವರ ಕನ್ನಡ ಸಂಘದಲ್ಲಿ ಪ್ರತಿ ವರ್ಷ ಹಮ್ಮಿಕೊಳ್ತಾ ಬರ್ತಿದ್ದೇವೆ. ಒಬ್ಬರಿಗೆ ಕಾವ್ಯದ ಒಂದು ಪ್ರಶಸ್ತಿಯನ್ನು ನೀಡುವಂಥ ಒಂದು ಕಾರ್ಯಕ್ರಮ ಅದಾಗಿರ್ತದೆ. ನಮ್ಮ ಈ ವರ್ಷದ ಮುದ್ದಣ ಕಾವ್ಯ ಪ್ರಶಸ್ತಿ ಮತ್ತು ನಾಡಿಗೆ ನಮಸ್ಕಾರ ಗ್ರಂಥಿಗಳ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ನಾಳೆ ಕಾಂತಾವರದಲ್ಲಿ ಕನ್ನಡ ಭವನದಲ್ಲಿ ನಡೆಯಲಿಕ್ಕಿದೆ. ಅದರ ಒಂದು ಪ್ರಶಸ್ತಿ ಪ್ರದಾನದ ಒಂದು ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂಥವರು ನಮ್ಮ ಧರ್ಮದರ್ಶಿ ಹರಿಕೃಷ್ಣ ಪುನರೂರು. ಈ ಕಾವ್ಯ ಪ್ರಶಸ್ತಿಯನ್ನು ಕೂಡ ಅವರೇ ಪ್ರಯೋಜಿಸ್ತಾ ಇದ್ದಾರೆ. ಅವರು ನಾಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಡಾಕ್ಟರ್ ಗಣನಾಥ ಹೆಕ್ಕಾರು ಅವರು ಶಿವರಾಮಕಾರ ಅಂತ ಪ್ರತಿಷ್ಠಾನ ಉಡುಪಿ ಅಧ್ಯಕ್ಷರು ಆಗಿರುವಂಥವರು. ಅವರು ಸಮಾರಂಭವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಮತ್ತು ನಾಡಿಗೆ ನಮಸ್ಕಾರ ಗ್ರಂಥಮಾಲೆಯ ನೂತನ ಕೃತಿಗಳನ್ನು ಶ್ರೀ ಸೂರ್ಯನಾರಾಯಣ ಭಟ್ ನಮ್ಮ ಆಕಾಶವಾಣಿಯ ನಿರ್ದೇಶಕರು ಅವರು ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಮುದ್ದಣ ಕಾವ್ಯ ಪ್ರಶಸ್ತಿಯನ್ನು ಪಡೆಯಲಿಕ್ಕಿರುವಂಥ ಒಬ್ಬರು ಶ್ರೀಮತಿ ಕಾವ್ಯಶ್ರೀ ಮಹಾಗಾಂವ್ಕರ್ ಕಲಬುರ್ಗಿ, ಇನ್ನೊಬ್ಬರು ಶ್ರೀಮತಿ ಪೂರ್ಣಿಮಾ ಸುರೇಶ್ ಉಡುಪಿ. ಈ ಸಲ ಇಬ್ಬರಿಗೆ ಆದ ಪ್ರಶಸ್ತಿ ಹೋಗಿದೆ. ಯಾವಾಗಲೂ ನಾವು ಒಬ್ಬರಿಗೆ ಪ್ರಶಸ್ತಿಯನ್ನು ಕೊಡುವಂಥದ್ದು. ಈ ಬಾರಿ ಇಬ್ಬರಿಗೂ ಸಮಾನ ಅಂಕಗಳು ಬಂದದ್ರಿಂದ ಹಾಗೆ ಇಬ್ಬರು ಅಲ್ಲಿ ಆಯ್ಕೆಯಾಗಿದ್ದಾರೆ. ಅವರ ಜೊತೆಗೆ ಗಮಕ ಕಲಾ ಪ್ರಶಸ್ತಿ ಅಂತ ಸರ್ಪಂಗಳ ಈಶ್ವರ ಭಟ್ ಮಂಗಳೂರವರಿಗೆ, ಗಮಕ ಕಲಾ ವಾಚನ ಪ್ರಶಸ್ತಿ ಶ್ರೀ ಯಜ್ಞೇಶ್ ಆಚಾರ್ಯ ಸುರತ್ಕಲ್ ಅವರಿಗೆ, ಹಾಗೂ ಕಾಷ್ಟಶಿಲ್ಪ ಕಲಾ ಪ್ರಶಸ್ತಿ ರಥಶಿಲ್ಪಿ ಶ್ರೀ ಶಂಕರಾಚಾರ್ಯ ಕೋಟೇಶ್ವರ ಇವರಿಗೆ ಅಲ್ಲಿ ನೀಡಲಿಕ್ಕಿದ್ದೇವೆ. ಮತ್ತು ಇದರ ಜೊತೆಗೆ ಶಂಕರ್ ದಾಸ್ ಚೆಂಕಳ ಹಿರಿಯ ಜಾನಪದ ಗಾಯಕರು ಅವರಿಂದ ಗಾಯನ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಆದ್ದರಿಂದ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ತಾವು ಬಂದು ಭಾಗವಹಿಸಬೇಕು, ಅದನ್ನು ಚೆಂದಗಾಣಿಸಿಕೊಳ್ಬೇಕು ಅಂತ ಕನ್ನಡ ಸಂಘದ ಪರವಾಗಿ ತಮ್ಮೆಲ್ಲರನ್ನು ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆಮಂತ್ರಿಸುತ್ತಾ ನನ್ನ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಿದಂತಹ ಸದಾನಂದ ನಾರಾಯಣ ಇವರಿಗೆ ಸರ್ ನಿಮಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ಮೂರನೆಯ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಕೇಳ್ತಾ ಇದ್ದೇವೆ. ಸೀತಾ ಕಲ್ಯಾಣವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಅತಿಥಿಗಳು ನಾವು ಸೀತೆಯ ಒಂದು ಮದುವೆಯ ಸಮಾರಂಭವನ್ನು ಕಿವಿಯಿಂದ ಕೇಳುತ್ತಾ ಅಲ್ಲಿರುವಂತಹ ವಿಶೇಷತೆಗಳನ್ನು ನಾವು ಆಸ್ವಾದಿಸುತ್ತಾ ಈ ವೇದಿಕೆಯಲ್ಲಿ ಮುಂದೆ ನಮ್ಮೊಂದಿಗೆ ವಾಚನವನ್ನು ಮಾಡ್ತಾ ಇದ್ದಾರೆ ಶ್ರೀ ರಾಘವೇಂದ್ರ ರಾವ್ ಸರ್. ತಮಗೆ ವೇದಿಕೆ. अंबुजजन्ममुखेड्यं कपोग्रीवं नवाम्बुरुहनेत्रं स्तम्भेरमास्यमाद्यं लम्बोदरम् अंबिकासुतं वन्दे। आर्तानाम् आर्तिहन्तारं भीतानां भयनाशनं द्विषतां कालदण्डं तं रामचन्द्रं नमाम्यहं। कूजन्तं रामरामेति मधुरं मधुराक्षरम् आरुह्य कविताशाखां वंदे वाल्मीकि कोकिलम। रामसागरगामिनी
ಉಪನ್ಯಾಸ ಸರಣಿಯ ತೃತೀಯ ಸೋಪಾನ ಮಿಥಿಲೆಯ ಮಂಗಲ ಪರ್ವದ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಮೊದಲಾಗಿ ವಂದಿಸಿ, ಎಲ್ಲ ಸಹೃದಯ ಬಂಧುಗಳಿಗೆ ಮತ್ತೊಮ್ಮೆ ವಂದಿಸಿ, ಇವತ್ತಿನ ಉಪನ್ಯಾಸದ ಕೆಲವು ಅಂಶಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಯಜ್ಞದ ಸಂರಕ್ಷಣೆಗೋಸ್ಕರ ಬಂದಂತಹ ರಾಮಲಕ್ಷ್ಮಣರು ತಾಟಕಯ ಸಂಹಾರವನ್ನು ಮಾಡಿದ್ದಾರೆ. ಸುಬಾಹು ಮಾರೀಚರ ಸಂಹಾರವಾಗಿದೆ. ತನ್ಮೂಲಕ ವಿಶ್ವಾಮಿತ್ರರ ಯಜ್ಞ ಪರಿಪೂರ್ಣವಾಗಿದೆ. ಋಷಿಮುನಿಗಳಿಗೆ ಸಂತೋಷ ಆಗಿದೆ. ಯಾವ ಸಂಕಲ್ಪವನ್ನು ಇಟ್ಟುಕೊಂಡು ಅಯೋಧ್ಯೆಗೆ ವಿಶ್ವಾಮಿತ್ರರು ಹೋಗಿದ್ದರೋ, ರಾಮಲಕ್ಷ್ಮಣರನ್ನು ಕರೆತಂದಿದ್ದರೋ, ಆ ಕಾರ್ಯ ಪೂರ್ಣ ಆಗಿದೆ. ಯಜ್ಞ ಇಷ್ಟು ಚೆನ್ನಾಗಿ ನಡೀತದೆ ಅಂತ ಊಹಿಸಿರಲಿಲ್ಲ. ದಶರಥನ ಪುತ್ರರಾದಂತಹ ರಾಮಲಕ್ಷ್ಮಣರು ಯಜ್ಞಕ್ಕೆ ಬಂದಂತಹ ವಿಘ್ನವನ್ನೆಲ್ಲ ದೂರ ಮಾಡಿದ್ದಾರೆ. ರಾಮಲಕ್ಷ್ಮಣರ ಬಗ್ಗೆ ಅಪಾರವಾದಂತಹ ಗೌರವ, ಪ್ರೀತಿ ಈಗ ಆ ಋಷಿಮುನಿಗಳ ಮನಸ್ಸಿನಲ್ಲಿ ಮೂಡಿದೆ. ಆ ರಾತ್ರಿಯ ಕಾಲದಲ್ಲಿ ಅವರ ಜೊತೆಯಲ್ಲಿ ಕುಶಲದ ಮಾತುಗಳನ್ನು ಆಡ್ತಾ ಕಾಲವನ್ನು ಕಳೆದಿದ್ದಾರೆ. ಮರುದಿವಸ ಪ್ರಾತಃ ಕಾಲದಲ್ಲಿ ರಾಮಲಕ್ಷ್ಮಣರು ಪ್ರಾತರಾನ್ನಿಕಗಳನ್ನೆಲ್ಲ ಮುಗಿಸಿ ನೇರವಾಗಿ ಗುರುಗಳಾದಂಥ ವಿಶ್ವಾಮಿತ್ರರ ಸಮೀಪಕ್ಕೆ ಬಂದಿದ್ದಾರೆ. ಬಂದು ವಿಶ್ವಾಮಿತ್ರರಲ್ಲಿ ಕೇಳ್ತಾರೆ, ನೀವು ಅಂದುಕೊಂಡಂತೆ ಯಜ್ಞದ ಸಂರಕ್ಷಣೆಯನ್ನು ಮಾಡಿದ್ದೇವೆ ಗುರುವರಿಯ, ಮುಂದಿನ ಕೆಲಸ ಏನು ಅಪ್ಪಣೆಯಾಗಬೇಕು ಅಂತ ಹೇಳಿದರೆ, ಮಕ್ಕಳೇ, ಇನ್ನೊಂದು ಮಹತ್ ಕಾರ್ಯ ನಡೀಲಿಕ್ಕಿದೆ. ಈಗ ನಾವು ಮಿಥಿಲೆಗೆ ಸಾಗಬೇಕು. ಮಿಥಿಲೆಯಲ್ಲಿ ಜನಕ ಮಹಾರಾಜ ದೊಡ್ಡದಾದ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಆ ಯಜ್ಞವನ್ನು ನೋಡುವುದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ ಆತ. ಅವನ ಆಹ್ವಾನವನ್ನು ಮನ್ನಿಸಿ ನಾವಲ್ಲಿಗೆ ಹೋಗಬೇಕಾಗಿದೆ. ಹಾಗಾಗಿ ಮಿಥಿಲೆಯ ದಾರಿಯನ್ನು ನಾವು ಹಿಡಿಯೋಣ ಅಂತ ಹೇಳ್ತಾ ಇದ್ದರೆ, ಗುರುಗಳ ಮಾತನ್ನು ಶಿರದಲ್ಲಿ ತೀರ್ಥದಂತೆ ಧರಿಸಿದಂತಹ ರಾಮಲಕ್ಷ್ಮಣರು ಹೊರಡುವುದಕ್ಕೆ ಅಣಿಯಾಗ್ತಾರೆ. ಹೊರಟ ದಾರಿಯಲ್ಲಿ ಆ ಸಂದರ್ಭದಲ್ಲಿ ವಿಶ್ವಾಮಿತ್ರರನ್ನು ಕೇಳ್ತಾರೆ, ಮಿಥಿಲೆಯ ವಿಶೇಷ ಏನು ಅಂಥೇಳಿ. ಮಕ್ಕಳೇ, ಬರೇ ಯಜ್ಞವನ್ನು ನೋಡುವಂಥದ್ದು ಮಾತ್ರ ಅಲ್ಲ, ಯಜ್ಞದ ಜೊತೆಯಲ್ಲಿ ಇನ್ನೊಂದನ್ನು ನೋಡಬೇಕಾದದ್ದು ಅಲ್ಲಿದೆ. ದೇವತೆಗಳ ಸಮ್ಮುಖದಲ್ಲಿ ಸ್ವತಃ ಪರಶಿವನೇ ಅನುಗ್ರಹ ಪೂರ್ವಕವಾಗಿ ಕೊಟ್ಟಿರುವಂತಹ ಧನುಸ್ಸೊಂದು, ಬಿಲ್ಲೊಂದು ಆ ಜನಕ ಮಹಾರಾಜನ ಆಸ್ಥಾನದಲ್ಲಿ ಇದೆ. ಅದನ್ನು ನೋಡಬೇಕು. ಈಗ ಹೋದರೆ ಎರಡು ಕಾರ್ಯಗಳು ಪೂರ್ಣವಾಗ್ತವೆ. ಒಂದು, ಆತ ಜನಕ ಮಹಾರಾಜ ಮಾಡ್ತಾ ಇರತಕ್ಕಂಥ ಯಜ್ಞವನ್ನ ನೋಡಬಹುದು. ಜೊತೆಯಲ್ಲಿ ಶಿವನೇ ಅನುಗ್ರಹ ಪೂರ್ವಕವಾಗಿ ಕೊಟ್ಟಿರುವಂತಹ ಧನುಸ್ಸನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬನ್ನಿ ಹೋಗೋಣ ಅಂತ ಹೇಳಿದ್ರೆ, ಅದು ಗುರುಗಳಾದ ವಿಶ್ವಾಮಿತ್ರರನ್ನ ರಾಮಲಕ್ಷ್ಮಣರು ನೆರಳಿನಂತೆ ಅನುಸರಿಸಿ ಹೋಗ್ತಾರೆ. ಯಜ್ಞದ ಸಂರಕ್ಷಣೆಯನ್ನು ಮಾಡಿದ ಪರಿಣಾಮವಾಗಿ ಋಷಿಮುನಿಗಳೆಲ್ಲ ಬಹುದೂರದವರೆಗೆ ಬಂದು ಅವರನ್ನು ಬೀಳ್ಕೊಟ್ಟಿದ್ದಾರೆ. ಹಲವು ಜನ ತಾಪಸರು ವಿಶ್ವಾಮಿತ್ರರನ್ನು ಅನುಸರಿಸಿ ಹೋಗುತ್ತಾ ಇದ್ದಾರೆ. ಮಿಥಿಲೆಯ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಹೀಗೆ ಹೋಗುತ್ತಿದ್ದರೆ ಮೊದಲಾಗಿ ಸಿಕ್ಕಿದ್ದು ಶೋಣಾ ನದಿ. ಪವಿತ್ರವಾದಂತಹ ಶೋಣಾ ನದಿಗೆ ನಮಸ್ಕಾರವನ್ನ ಮಾಡಿ ಶೋಣಾ ನದಿಯನ್ನ ದಾಟಿದ್ದಾರೆ. ಶೋಣಾ ನದಿ ಅಂತ ಹೇಳಿದ ತಕ್ಷಣ ಸಂಸ್ಕೃತದಲ್ಲಿ ಒಬ್ಬ ಶ್ರೇಷ್ಠನಾದಂತಹ ಕವಿ ನಮಗೆ ನೆನಪಾಗ್ತಾನೆ. ಬಾಣಭಟ್ಟ ಅಂತ ನೀವು ಕೇಳಿರ್ಬೋದು. ಶೋಣಾ ನದಿಯ ತೀರದ ಪ್ರೀತಿಕೂಟ ಆತನ ಜನ್ಮಸ್ಥಳ. ಮೊಟ್ಟ ಮೊದಲ ಬಾರಿಗೆ ಅಪೂರ್ವವಾದಂತಹ ಗದ್ಯ ಸಾಹಿತ್ಯವನ್ನ ಈ ನಾಡಿಗೆ ಕೊಟ್ಟಂತಹ ಕವಿ ಬಾಣಭಟ್ಟ. ಆತ ಹರ್ಷಚರಿತ ಎನ್ನತಕ್ಕಂಥ ಒಂದು ಗದ್ಯ ಕಾವ್ಯವನ್ನ, ಕಾದಂಬರಿ ಎನ್ನತಕ್ಕಂಥ ಒಂದು ಆಖ್ಯಾಯಿಕೆಯನ್ನ ಕೂಡ ರಚನೆ ಮಾಡಿದ್ದಾನೆ. ಬಾಣನ ಕೃತಿಗಳ ಅಪೂರ್ವ ಸ್ಥಿತಿಯನ್ನ ವರ್ಣನೆ ಮಾಡ್ತಾರೆ. ಬಾಣೋಚ್ಚಿಷ್ಟಂ ಜಗತ್ ಸರ್ವಂ, ಇಡೀ ಜಗತ್ತು ಬಾಣನ ಎಂಜಲು. ಆತ ವರ್ಣಿಸದೆ ಹೋದಂತ ಪ್ರಕೃತಿಯ ಭಾಗವೇ ಇಲ್ಲ. ಆತನ ಕಾವ್ಯದ ಸ್ವರೂಪವೂ ಹಾಗೆ. ಕಾಸಾರದ ಕಿರುಗೆರೆಗಳಂತ ಸಮಾಸರಹಿತವಾದಂಥ ಚಿಕ್ಕ ಚಿಕ್ಕ ವಾಕ್ಯಗಳು, ಸಾಗರದ ಹೆತ್ತರೆಯಂತಹ ಅಪೂರ್ವವಾದಂತಹ ವಾಕ್ಯಗಳ ಶೈಲಿ, ಈ ಎರಡನ್ನ ಸಮ್ಮಿಶ್ರವಾಗಿ ಜೋಡಿಸಿದಂತಹ ಅಪೂರ್ವ ಕವಿ ಅದೇ ಶೋಣಾ ನದಿಯ ತೀರದಲ್ಲಿ ಮುಂದೆ ಬರ್ತಾನೆ. ಶೋಣಾ ನದಿಯನ್ನು ನೆನೆಸಿಕೊಳ್ಳುವಾಗೆಲ್ಲ ಮೊದಲು ಕಣ್ಣಿಗೆ ಕಟ್ಟುವುದು ಬಾಣಭಟ್ಟ ಸಂಸ್ಕೃತದ ಪ್ರಿಯರಿಗೆ. ಈಗ ಶೋಣಾ ನದಿಯನ್ನ ದಾಟಿ ವಂದಿಸಿ ಮುಂದಕ್ಕೆ ಬರ್ತಾ ಇದ್ರೆ ಇನ್ನೊಂದು ಅಪೂರ್ವವಾದಂಥ ನದಿ ಕಾಣಸಿಕ್ಕಿತಲ್ಲ. ಮಿಥಿಲೆಯ ಮಂಗಲ ಪರ್ವ ಅಂತ ಕೊಟ್ಟಿದ್ದೇನೆ. ಮಿಥಿಲೆಗೆ ಸಾಗುವಲ್ಲಿ ಇರತಕ್ಕಂಥ ಎಲ್ಲ ಘಟನೆಗಳು ಮಂಗಲಕರವಾದ ಘಟನೆಗಳೇ. ಮಂಗಲ ಪರ್ವ ದೂರದಲ್ಲಿದೆ.
ಸಾಗುವ ಪ್ರತಿ ಕ್ಷಣದಲ್ಲಿಯೂ ಕೂಡ ಶುಭಕರವಾದ ಮಂಗಲಕರವಾದ ಘಟನೆಗಳನ್ನ ಕಥೆಗಳನ್ನ ನಾವು ಕೇಳ್ತಾ ಹೋಗ್ತೇವೆ. ಮಂಗಲದ ಕಥೆಗಳನ್ನ ಕೇಳ್ತಾ ಆ ದಾರಿ ಸಾಗಿದ್ದೇ ನಮಗೆ ಗೊತ್ತಾಗುವುದಿಲ್ಲ. ಶಿವನಾ ನದಿಯನ್ನ ದಾಟಿ ಅದು ಹತ್ತಿರದಲ್ಲಿ ನೋಡ್ತಾ ಇದ್ರೆ ಇನ್ನೊಂದು ನದಿ ಎದುರಾಗಿದೆ. ಇದುವರೆಗೆ ಜಗತ್ತಿನ ಇತಿಹಾಸದಲ್ಲಿ ಇಂತಹ ಘನತೆಯನ್ನ ಗೌರವವನ್ನ ಪಡೆದಂತಹ ನದಿ ಇನ್ನೊಂದಿಲ್ಲ. ಭಾರತೀಯರ ಹೃದಯಾಂತರಾಳದಲ್ಲಿ ಈ ನದಿಯ ಬಗ್ಗೆ ಅಪೂರ್ವವಾದಂತಹ ಗೌರವವಿದೆ. ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣ ಮೊದಲು ಯಾವುದನ್ನ ನೆನೆಯಬೇಕು ಅಂತ ಕೇಳಿದ್ರೆ ತೀರ್ಥ ಸ್ನಾನಗಳನ್ನ ಮಾಡತಕ್ಕಂಥ ವ್ಯಕ್ತಿ ಮೊದಲಿಗೆ ಯಾವುದನ್ನ ನೆನೆಯಬೇಕು ಅಂತ ಕೇಳಿದ್ರೆ ಇವಳನ್ನ ನೆನೆಯಬೇಕು. ಹಾಗಾಗಿಯೇ ಪ್ರಾತಃ ಕಾಲದಲ್ಲಿ ಮನೆಯ ಬಚ್ಚಲಿನಲ್ಲಿರತಕ್ಕಂಥ ಸಾಮಾನ್ಯವಾಗಿರುವ ನೀರನ್ನ ಎತ್ತಿ ಬಾವಿಯಿಂದ ಎತ್ತಿ ಸ್ನಾನ ಮಾಡ್ತಾ ಇದ್ರು ಕೂಡ ಮೊದಲು ನೆನೆಯುವಂಥದ್ದು ಇವಳನ್ನ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ನಾವು ಹೇಳಿಬಿಡ್ತೇವೆ. ಮೊದಲಾಗಿ ನೆನೆಯುತ್ತೇವೆ ಭಾರತೀಯರು ಗಂಗೆಯನ್ನ. ಅದು ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಯಲ್ಲಿ ಬಂದು ಸೇರಿರತಕ್ಕಂಥ ಪವಿತ್ರವಾದಂಥ ತಾಣ ಗಂಗಾ ನದಿಯ ತೀರ ಪ್ರದೇಶ. ಆ ಗಂಗೆಯನ್ನ ನೋಡುವಾಗಲೇ ಮನಸ್ಸಿಗೆ ಆಹ್ಲಾದ ಉಂಟಾಗಿದೆ, ಸಂತೋಷ ಉಂಟಾಗಿದೆ. ಆ ನದಿಯನ್ನ ನೋಡ್ತಾ ಇದ್ದಂತೆ ಮೊದಲು ಗುರುಗಳಾದ ವಿಶ್ವಾಮಿತ್ರರು ಹೇಳ್ತಾರೆ, ಮಕ್ಕಳೇ, ಪಾವಮಾನಿಯಾದಂತಹ ಗಂಗೆ ಇವಳು, ನಿಮ್ಮ ಕುಲದ ಶ್ರೇಷ್ಠರಾದ ವ್ಯಕ್ತಿಗಳನ್ನ ಉದ್ಧರಿಸಿದವಳು ಇವಳು. ಮೊದಲಾಗಿ ಇವಳಿಗೆ ಕರಗಳನ್ನ ಜೋಡಿಸಿ ನಮಸ್ಕಾರವನ್ನ ಮಾಡಿ ಹೀಗೆ ಹೇಳ್ತಾ ಇದ್ರೆ ಗುರುಗಳ ಮಾತನ್ನ ಒಪ್ಪಿ ಶಿರವಾಗಿ ರಾಮಲಕ್ಷ್ಮಣರು ಗಂಗೆಗೆ ವಂದಿಸ್ತಾರೆ. ಮಹಾತ್ಮರೇ, ನಮ್ಮ ಕುಲವನ್ನ ಉದ್ಧರಿಸಿದವಳು ಅಂತ ನೀವು ಹೇಳಿಬಿಟ್ರಿ. ಆ ಉದ್ಧರಿಸಿದ ಬಗೆಯಂತೂ ಇವಳ ಕಥೆಯನ್ನ ಕೇಳಬೇಕು ಎನ್ನುವ ಭಾವನೆ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಹೇಳಿ ಗಂಗೆಯ ಕಥೆಯನ್ನ. ಹೀಗೆ ರಾಮಲಕ್ಷ್ಮಣರು ಕೇಳಿದರೆ ಮಕ್ಕಳು ಕಥೆ ಅಂದರೆ ತುಂಬ ಇಷ್ಟಪಡುವವರು. ಹಾಗಾಗಿ ವಿಶ್ವಾಮಿತ್ರರ ಜೊತೆಯಲ್ಲಿ ಸುದೀರ್ಘವಾದಂಥ ಪ್ರಯಾಣ ಆ ಮಕ್ಕಳಿಗೆ ಹೊಸ ಅನುಭವವನ್ನೇ ಸೃಷ್ಟಿ ಮಾಡಿಬಿಡ್ತದೆ. ಒಂದು ಕ್ಷಣ ಕೂಡ ತಾಯಿ ತಂದೆಯನ್ನು ಅಗಲಿದಂತಹ, ಅದು ಸ್ವಕ್ಷೇತ್ರವಾದ ಸಾಕೇತವನ್ನು ಅಗಲಿದಂತಹ ನೋವು ಕ್ಷಣ ಮಾತ್ರ ಕೂಡ ರಾಮಲಕ್ಷ್ಮಣರಿಗೆ ಮೂಡದಂತೆ ಆ ವಿಶ್ವಾಮಿತ್ರರವರನ್ನು ಕರ್ಕೊಂಡು ಹೋಗುತ್ತಾರೆ. ಮಹತ್ ಕಾರ್ಯಗಳಲ್ಲಿ ಅವರನ್ನು ತೊಡಗಿಸ್ತಾರೆ. ಎಷ್ಟು ಪ್ರೀತಿಯನ್ನು ತೋರಿಸ್ತಾರೆ. ಅಯೋಧ್ಯೆಯಿಂದ ಹೊರಡುವಾಗಲೇ ಹೇಳಿದ್ರು ಕೌಸಲ್ಯ, ದಶರಥ ಎಲ್ಲ, ಇನ್ನು ಮುಂದೆ ತಂದೆ ತಾಯಿಯಂದಿರನ್ನ ನೀವು ವಿಶ್ವಾಮಿತ್ರರಲ್ಲಿಯೇ ಕಾಣಬೇಕು. ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ ಎಲ್ಲ ಸ್ಥಿತಿಯಲ್ಲಿ ಈ ವಿಶ್ವಾಮಿತ್ರರೇ ನಿಮ್ಮ ಎದುರಿನಲ್ಲಿ ಇರ್ತಾರೆ ಅಂತ ಅವತ್ತು ಹೇಳಿದ್ರು. ಆ ಮಾತು ಸತ್ಯ. ಎಲ್ಲಿಯೂ ಕೂಡ ತಾಯಿಯ ಪ್ರೀತಿಯನ್ನ, ತಂದೆಯ ಪ್ರೀತಿಯನ್ನ, ಅಯೋಧ್ಯೆಯ ಪ್ರೀತಿಯನ್ನ ಕಳೆದುಕೊಂಡಂತಹ ಭಾವನೆಯನ್ನ ಅವರು ಕಾಣುವುದಿಲ್ಲ. ಬದಲಾಗಿ ವಿಶ್ವಾಮಿತ್ರರ ಸನ್ನಿಧಾನದಲ್ಲಿ ಅದೆಲ್ಲವನ್ನ ಕಾಣ್ತಾರೆ. ಗಂಗೆಯ ಕಥೆಯನ್ನ ಹೇಳಿ ಅಂತ ಹೇಳ್ತಾ ಇದ್ರೆ ಎಷ್ಟು ಸಂಭ್ರಮದಿಂದ ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಅದು ಉತ್ತರ ದಿಕ್ಕಿನಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಪರ್ವತರಾಜನೊಬ್ಬನಿದ್ದಾನೆ, ಹಿಮವಂತ. ಆ ಹಿಮವಂತನಿಗೆ ಮೇರು ಪುತ್ರಿಯಾಗಿರುವಂತಹ ಶ್ರೇಷ್ಠಳಾದ ಮೇನೆ ಎನ್ನುವವಳೆಯ ಸಹಧರ್ಮಿಣಿ. ಹಿಮವಂತ ಮೇನೆಯವರ ದಾಂಪತ್ಯದ ಪರಿಣಾಮವಾಗಿ ಇಬ್ಬರು ಪುತ್ರಿಯರು ಜನಿಸಿದ್ದಾಳೆ. ಹಿರಿಯವಳೆ ಈ ಗಂಗೆ, ಎರಡನೆಯವಳು ಉಮೆ. ಗಂಗೆಯ ಶ್ರೇಷ್ಠತೆಯನ್ನು ಅರಿತಂತಹ ದೇವತೆಗಳು ಹಿಮವಂತನಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಹೇ ಹಿಮವಂತ, ಇವಳು ಸಾಮಾನ್ಯಳಾದವಳಲ್ಲ, ಲೋಕ ಕಲ್ಯಾಣಕ್ಕಾಗಿ ಉದ್ಭವಿಸಿದವಳು ಇವಳು. ಹಾಗಾಗಿ ನಿನ್ನ ಮನೆಗೆ ಮಾತ್ರ ಸೀಮಿತಳಾದವಳಲ್ಲ, ಈ ಗಂಗೆಯನ್ನ ಲೋಕ ಕಲ್ಯಾಣಕ್ಕೋಸ್ಕರ ಸಮರ್ಪಣೆ ಮಾಡಬೇಕು. ಈ ಬಗೆಯಲ್ಲಿ ಭಿನ್ನಹವನ್ನ ಮಾಡಿಕೊಂಡ್ರೆ ಒಪ್ಪಿದಂತಹ ಹಿಮವಂತ ಅವಳನ್ನ ದೇವತೆಗಳಿಗೆ ಒಪ್ಪಿಸ್ತಾನೆ. ಮರುಕ್ಷಣದಲ್ಲಿ ಗಂಗೆ ಸ್ವರ್ಗವನ್ನ ಸೇರ್ತಾಳೆ ಲೋಕ ಕಲ್ಯಾಣಕ್ಕೋಸ್ಕರ. ಹೀಗೆ ಲೋಕ ಕಲ್ಯಾಣಕ್ಕೋಸ್ಕರ ಗಂಗೆ ಸ್ವರ್ಗವನ್ನ ಸೇರಿದ್ದರೆ, ಎರಡನೆಯ ಮಗಳಾದಂಥ ಉಮೆಯಾದರೂ ಶಿವನನ್ನ ಕುರಿತು ದೀರ್ಘವಾದಂಥ ತಪಸ್ಸನ್ನ ಆಚರಣೆ ಮಾಡುತ್ತಾಳೆ. ತಪಸ್ಸನ್ನ ಆಚರಿಸಿ ಶಿವನನ್ನ ಒಲಿಸಿಕೊಂಡಳು. ರಾಮಾಯಣದಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ಈ ಕಥೆ ಬರ್ತದೆ. ಆದರೆ ಈ ಕಥೆಯನ್ನು ವಿಸ್ತಾರವಾಗಿ ಅಪೂರ್ವವಾಗಿ ಕೊಟ್ಟಿಕೊಟ್ಟಂತಹ ಕವಿ ಅದು ಕಾಳಿದಾಸ. ಕಾಳಿದಾಸನ ಕುಮಾರ ಸಂಭವ ಮಹಾಕಾವ್ಯದಲ್ಲಿ
ಶಿವನನ್ನ ಹೇಗೆ ಪಾರ್ವತಿ ಒಲಿಸಿಕೊಂಡಳು ಎನ್ನುವುದನ್ನು ಅಪೂರ್ವವಾಗಿ ಚಿತ್ರಣ ಮಾಡ್ತಾನೆ. ದಕ್ಷಸುತೆಯಾದಂತಹ ದಾಕ್ಷಾಯಿಣಿ ಯೋಗಾಗ್ನಿಯ ಮೂಲಕ ತನ್ನ ದೇಹವನ್ನ ದಹಿಸಿಕೊಂಡಾಗ, ಅದು ಸುದೀರ್ಘವಾದಂತಹ ತಪಸ್ಸನ್ನ ಆಚರಿಸುವುದಕ್ಕೋಸ್ಕರ ಶಿವ ಹಿಮಾಲಯ ಪರ್ವತಕ್ಕೆ ತೆರಳಿದ. ಈ ನಡುವಿನಲ್ಲಿ ಈ ಕಡೆಯಲ್ಲಿ ಮತ್ತೆ ಅದೇ ದಾಕ್ಷಾಯಿಣಿ ಹಿಮವಂತನ ಮಗಳಾಗಿ ಹುಟ್ಟಿದ್ದಾಳೆ. ಈ ಜನ್ಮದಲ್ಲಿಯೂ ಕೂಡ ಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕು. ಶಿವನೋ ಆತ ನಿತ್ಯನಾದವನು, ಹುಟ್ಟಿಲ್ಲ ಸಾವಿಲ್ಲ ಅವನಿಗೆ. ಆದರೆ ದಾಕ್ಷಾಯಿಣಿ ಹಾಗಲ್ಲ, ಮಾನುಷ ರೂಪವನ್ನ ಪಡೆದು ಬಂದವಳು. ಪ್ರತಿ ಜನ್ಮದಲ್ಲಿ ಶಿವನನ್ನೇ ಪತಿಯನ್ನಾಗಿ ಪಡೆಯುತ್ತಾಳೆ ಅವಳು. ಹಾಗಾಗಿ ಈ ಜನ್ಮದಲ್ಲಿ ಕೂಡ ಶಿವನನ್ನೇ ಪತಿಯನ್ನಾಗಿ ಪಡೆಯುವ ಅಪೇಕ್ಷೆಯನ್ನ ಪಡೆದಂತಹ ಆ ಪಾರ್ವತಿ ಅದೇ ಹಿಮಾಲಯ ಪರ್ವತದಲ್ಲಿ ಶಿವನನ್ನ ಕುರಿತು ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಶಿವನ ಮನಸ್ಸನ್ನ ಗೆಲ್ಲಬೇಕು, ಆತನನ್ನು ಒಲಿಸಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾಳೆ. ಸುದೀರ್ಘ ಕಾಲ ತಪಸ್ಸು ನಡೆದಿದೆ. ಎಳೆಯ ಹುಡುಗಿ, ಎಳೆಯ ತರುಣಿ ಈ ಬಗೆಯಲ್ಲಿ ದೇಹವನ್ನ ದಂಡಿಸಿ ತಪಸ್ಸನ್ನ ಆಚರಿಸುವುದನ್ನು ನೋಡಿದರೆ ಲೋಕವೇ ಬೆರಗಾಗಿ ಹೋಗುತ್ತದೆ. ಆಕೆಯ ಮೈ ಬಿಳುಚಿಕೊಳ್ಳುತ್ತದೆ. ದೇಹದ ಬಣ್ಣ ಬಿಳುಚಿಕೊಂಡದ್ದರಿಂದಲೇ ಅವಳಿಗೆ ಗೌರಿ ಎನ್ನುವ ಹೆಸರು ಬರ್ತದೆ. ಗೌರವರ್ಣಕ್ಕೆ ದೇಹ ತಿರುಗಿತು ಗೌರಿ. ಅವಳ ತಪಸ್ಸನ್ನ ನೋಡಿದಂತಹ ಅವಳ ತಾಯಿ ಮೇನೆ ಬೇಡ ಬೇಡ ಅಂತ ಹೇಳಿದಂತೆ ಊ ಮಾ ಬೇಡ ಬೇಡ ಅಂತ ಹೇಳಿದರೆ ಆ ಕಾರಣದಿಂದ ಉಮೆಯಾದಳು ಅವಳು. ಎಲೆಯನ್ನು ಕೂಡ ಆಹಾರವಾಗಿ ಸ್ವೀಕಾರ ಮಾಡದೆ ತಪಸ್ಸನ್ನು ಆಚರಿಸಿದ್ದರಿಂದ ಅವಳು ಅಪರ್ಣ ಅಂತ ಹೆಸರನ್ನ ಪಡೀತಾಳೆ. ಹೀಗೆ ಅವಳಿಗೆ ವಿಭಿನ್ನವಾದ ಹೆಸರುಗಳಿಂದ ಪ್ರಖ್ಯಾತಳಾದರೆ ಆ ಕಡೆಯಲ್ಲಿ ತಪಸ್ಸನ್ನು ಆಚರಿಸುವಾಗ ಇವಳ ತಪಸ್ಸು ಶ್ರೇಷ್ಠವಾದದ್ದು ಅಲ್ಲವೋ ಎನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವೇ ಶಿವನು ಮಾನವಕನ ರೂಪವನ್ನು ಧರಿಸಿ ಬರ್ತಾನೆ. ಬ್ರಹ್ಮಚಾರಿಯ ರೂಪವನ್ನು ಧರಿಸಿ ಬಂದ. ಬ್ರಹ್ಮಚಾರಿಯ ರೂಪವನ್ನು ಧರಿಸಿ ಇದಿರಿನಲ್ಲಿ ಬಂದು ಪ್ರಶ್ನೆ ಮಾಡ್ತಾನೆ. ಆ ಕ್ಷಣದಲ್ಲಿ ಪಾರ್ವತಿ ಉತ್ತರವನ್ನ ಕೊಡದೇ ಇದ್ದಾಗ ಪಾರ್ವತಿಯ ಸಖಿಯಾಗಿರತಕ್ಕಂಥವಳು, ಅವಳಿಗೆ ಸಹಾಯ ಮಾಡ್ತಾ ಇದ್ದವಳು, ತಪಸ್ಸಿಗೆ ಸಹಕಾರಿಣಿಯಾದವಳು ಉತ್ತರವನ್ನು ಕೊಡ್ತಾಳೆ. ಉಪಚಾರಗಳೆಲ್ಲ ಮುಗಿದಿವೆ, ಆದರೂ ಬ್ರಹ್ಮಚಾರಿ ಇವಳನ್ನ ಪರೀಕ್ಷೆ ಮಾಡುವುದನ್ನು ಬಿಡುವುದಿಲ್ಲ. ಕೇಳ್ತಾನೆ ಆತ. ಇದು ಕಾಳಿದಾಸನ ಕಾವ್ಯದಲ್ಲಿ ಬರುವುದು. ಸ್ವಲ್ಪ ಹಿನ್ನೆಲೆಯಾಗಿ ಇದನ್ನು ಕೊಡ್ತೇನೆ, ಎಷ್ಟು ಅಪೂರ್ವ ಸನ್ನಿವೇಶ ಅಂತ ಹೇಳಿ. ಕೇಳ್ತಾನೆ, ಅಲ್ಲ ನೀನು ತಪಸ್ಸು ಮಾಡ್ತಾ ಇದ್ದೀಯಲ್ಲ, ನಿನ್ನ ತಪಸ್ಸಿನ ಫಲದ ಉದ್ದೇಶ ಏನು? ಯಾವ ಫಲವನ್ನು ಬಯಸಿ ನೀನು ತಪಸ್ಸನ್ನು ಆಚರಿಸ್ತಾ ಇದ್ದಿ? ತಪಸ್ಸನ್ನು ಮಾಡಬೇಕಾದ ಅನಿವಾರ್ಯತೆಯೇ ಇಲ್ಲ ನಿನಗೆ. ಕುಲೇ ಪ್ರಸೂತಿ ಪ್ರಥಮಸ್ಯ ವೇದಸಃ ತ್ರಿಲೋಕ ಸೌಂದರ್ಯಮಿಮೋದಿತಂ ವಪುಃ ಅಮೃಗ್ಯಮೈಶ್ವರ್ಯ ಸುಖಂ ನವಮಯಃ ತಪಃ ಫಲಂ ಸ್ಯಾತ್ ಕಿಮತಃ ಪರಂ ವದ. ಅಲ್ಲ, ತಪಸ್ಸನ್ನು ಆಚರಿಸಲಿಕ್ಕೆ ಏನು ಕಾರಣ ಹೇಳು ನೀನು? ಶ್ರೇಷ್ಠವಾದ ಕುಲದಲ್ಲಿ ಜನಿಸಬೇಕು ಅಂತ ತಪಸ್ಸನ್ನು ಆಚರಿಸುವವರು ಈ ಜಗತ್ತಿನಲ್ಲಿ ತುಂಬ ಇದ್ದಾರಮ್ಮ. ಆದರೆ ನೀನು ಶ್ರೇಷ್ಠವಾದ ಕುಲದಲ್ಲಿ ಜನಿಸಬೇಕು ಅಂತ ತಪಸ್ಸನ್ನು ಆಚರಣೆ ಮಾಡಬೇಕಾಗಿಯೇ ಇಲ್ಲ. ಯಾಕಂದ್ರೆ ನೀನು ಹುಟ್ಟಿದಂಥ ಕುಲವೇ ಶ್ರೇಷ್ಠವಾದಂಥ ಕುಲ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಕುಲ ಯಾವುದು ಕೇಳಿದ್ರೆ ಆದಿಬ್ರಹ್ಮನ ಕುಲ ಅಂತ ಕರಿತೇವೆ. ಅವನಿಂದಲೇ ಜಗತ್ತಿನ ಸೃಷ್ಟಿಯಾಗಿರುವಂಥದ್ದು. ಹಿರಣ್ಯ ಗರ್ಭ ಬ್ರಹ್ಮ ಅಂತ ಕರೀತಾರೆ ಅವನನ್ನ. ಅಂತಹ ಹಿರಣ್ಯ ಗರ್ಭ ಬ್ರಹ್ಮನ ಕುಲದಲ್ಲಿ ಜನಿಸಿದವಳು ನೀನು. ಅದಕ್ಕಿಂತ ಶ್ರೇಷ್ಠವಾದ ಕುಲವೇ ಇಲ್ಲ. ಹಾಗಾಗಿ ಶ್ರೇಷ್ಠವಾದ ಕುಲದಲ್ಲಿ ಜನಿಸಬೇಕು ಅಂತ ನೀನು ತಪಸ್ಸನ್ನು ಆಚರಿಸುವ ಪರಿಪಾಠವೇ ಇಲ್ಲ. ಹಾಗಾದ್ರೆ ಯಾಕೆ ನೀನು ತಪಸ್ಸು ಮಾಡ್ತಾ ಇದ್ದಿ? ಇನ್ನೊಂದು ಕಾರಣ ಇರ್ತದೆ. ನಾನು ಚೆನ್ನಾದ ರೂಪವನ್ನ ಪಡಿಬೇಕು, ಕುರೂಪಿಗಳು ರೂಪವಂತರಾಗಬೇಕು ಅಂತ ತಪಸ್ಸನ್ನು ಆಚರಿಸಿದಂಥ ಉದಾಹರಣೆಗಳಿವೆ. ಅದಕ್ಕೂ ನಿನಗೆ ಕಾರಣ ಇಲ್ವಲ್ಲ. ತ್ರಿಲೋಕ ಸೌಂದರ್ಯ ಮಿಮೋದಿತಂ ವಪುಃ ಅಂತ ಹೇಳಿಬಿಡ್ತಾನೆ. ಮೂರು ಲೋಕದ ಸೌಂದರ್ಯವು ಉದಿಸಿ ಬಂದಂತೆ ಅಪೂರ್ವವಾದ ದೇಹದ ಕಾಂತಿಯನ್ನ ಪಡೆದವಳು ನೀನು. ನಿನಗಿಂತ ಸುಂದರಳಾದವಳು ಚೆಲುವೆ ಈ ಜಗತ್ತಿನಲ್ಲಿಯೇ ಇಲ್ಲ. ಹಾಗಾದ್ರೆ ನೀನು ಯಾಕೆ ತಪಸ್ಸು ಮಾಡ್ತೀ? ಇದೂ ಅಲ್ಲ. ಹಾಗಾದರೆ ಸಂಪತ್ತು ಬೇಕು ಅಂತ ತಪಸ್ಸನ್ನು ಆಚರಿಸುವವರಿದ್ದಾರೆ. ಅಮೃಗ್ಯಂ ಐಶ್ವರ್ಯ ಸುಖಂ ಅಂತ ಹೇಳಿಬಿಡ್ತಾನೆ. ಹಿಮವಂತನ ಪುತ್ರಿ ಅಲ್ಲವೇ ಹೇಮಾದ್ರಿ, ಅದು ಬಂಗಾರದ ಬೆಟ್ಟ. ಬಂಗಾರದ ಬೆಟ್ಟದಲ್ಲಿ ಸಂಪೂರ್ಣವಾಗಿರತಕ್ಕಂಥ ಜಗತ್ತಿನ ಸಂಪತ್ತುಗಳೆಲ್ಲ ಶೇಖರಿಸಲ್ಪಟ್ಟಿವೆ.
ಸಂಪತ್ತನ್ನು ಹುಡುಕಬೇಕಾಗಿಯೇ ಇಲ್ಲ. ಜಗತ್ತಿನ ಶ್ರೇಷ್ಠ ಸಂಪತ್ತು ಎಲ್ಲಿ ಕೇಳಿದ್ರೆ ಹಿಮವಂತನ ಒಡಲಲ್ಲಿ. ಹಾಗಾದರೆ ಸಂಪತ್ತಿಗೋಸ್ಕರ ನೀನು ತಪಸ್ಸನ್ನು ಆಚರಿಸುವಂತೆ ಇಲ್ಲ. ಇದು ಯಾವುದೂ ಅಲ್ಲ ಅಂತಾದರೆ ಕಿಮತಃ ಪರಂ, ವಯಸ್ಸಿಗೋಸ್ಕರವೇ. ನವಂ ವಯಃ ಅಂತ ಹೇಳಿಬಿಡ್ತಾನೆ. ಮುದಿತನ ಬರ್ತದೆ ಅಂತ ಹೆದರಿಕೆಯ ಅಂತ ಕೇಳಿದ್ರೆ ಹಾಗಾಗಲೇ ಇಲ್ಲ. ನೀನು ನವತರುಣಿ, ನವಂ ವಯಃ, ಹೊಸದಾದ ಯೌವನವನ್ನು ಪಡೆದಿದ್ದಿ ನೀನು. ಹಾಗಾದ್ರೆ ಇದಾವುದೂ ಅಲ್ಲದಿದ್ದರೆ ತಪಸ್ಸಿನ ಫಲ ಯಾವುದು? ಇಷ್ಟೆಲ್ಲ ಕೇಳಿದಾಗ ತಪಸ್ಸಿನಲ್ಲಿರುವ ಪಾರ್ವತಿ ಮಾತನಾಡುವುದಿಲ್ಲ. ಆಗ ಅವರ ಸಖಿ ಮಾತಾಡ್ತಾಳೆ. ಪಿನಾಕ ಪಾಣಿಂ ಪತಿಮಾಪ್ತುಮಿಚ್ಛತಿ ಅಂತ ಹೇಳಿಬಿಡ್ತಾಳೆ. ಪಿನಾಕ ಧನಸ್ಸನ್ನ ಕೈಯಲ್ಲಿ ಹಿಡಿದಂತ ಪರಶಿವನನ್ನ ಗಂಡನನ್ನಾಗಿ ಪಡೆಯುವುದಕ್ಕೆ ಹಂಬಲಿಸ್ತಾ ಇದ್ದಾಳೆ. ಈ ಮಾತನ್ನ ಕೇಳಿದರೆ ಬ್ರಹ್ಮಚಾರಿ ರೂಪದಲ್ಲಿರುವ ಪರಶಿವ ನಕ್ಕು ಬಿಟ್ಟನಂತೆ. ಛೇ, ಮದುವೆಯಾಗಲಿಕ್ಕೆ ನಿನಗೆ ವರನೇ ಸಿಗಲಿಲ್ಲವೇ? ಶ್ಮಶಾನವಾಸಿಯಾದವನು, ಅದು ಎಲ್ಲರ ಕಪಾಲವನ್ನ ಮಾಲೆಯನ್ನಾಗಿ ಧರಿಸಿದವನು. ಇದರಿಂದಲೇ ಆತನ ಸಂಪತ್ತು ಎಷ್ಟು ಎನ್ನುವುದು ವೇದ್ಯವಾಗುತ್ತದೆ. ಅಮಂಗಲಕರವಾದ ಎಲ್ಲ ಕೆಲಸಗಳನ್ನು ಮಾಡುವವನು ಅವನು. ಯಾವುದನ್ನೆಲ್ಲ ಜಗತ್ತಿನಲ್ಲಿ ಮಾಡಬಾರದು ಅಂತ ಹೇಳಿ ನಿಷೇಧಿಸಿದ್ದಾರೋ ಅದೆಲ್ಲವನ್ನ ಮಾಡುವವನು ಇವನು. ಅಂಥವನನ್ನ ವರನನ್ನಾಗಿ ನೀನು ಬಯಸ್ತಾ ಇದ್ದೀಯ? ಛೇ, ಯೋಚನೆ ಮಾಡಿ ನೋಡು. ನಿಮ್ಮಿಬ್ಬರ ವಿವಾಹದ ಘಟನೆಗಳ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡ್ರೆ ವಿಚಿತ್ರ ಅಂತ ಅನ್ನಿಸ್ತದೆ ನಮಗೆ. ಈ ಬಗೆಯಲ್ಲಿ ಆತ ಹೇಳ್ತಾ ಇದ್ರೆ ಅವನೆಲ್ಲ ಉತ್ತರಗಳನ್ನು ಕಡೆಗಣಿಸಿ ಶಿವನ ಶ್ರೇಷ್ಠತೆಯನ್ನು ಹೇಳ್ತಾಳೆ. ಶ್ಮಶಾನವಾಸಿಯಾದರೇನಂತೆ, ಜಗತ್ತಿನ ಎಲ್ಲ ಸಂಪತ್ತುಗಳಿಗೆ ಕಾರಣ ಆತ ಸ್ಮಶಾನವಾಸಿಯಾಗಿದ್ದರು ಲೋಕಕ್ಕೆಲ್ಲ ಸಂಪತ್ತನ್ನು ಅನುಗ್ರಹಿಸುವವನು, ಜಗತ್ತಿನ ಕಲ್ಯಾಣವನ್ನ ಮಾಡುವವನು. ಈ ಬಗೆಯಲ್ಲಿ ಹಲವು ಮುಖಗಳಲ್ಲಿ ಹೇಳಿದ ನಂತರ ಆ ಸಮಯದಲ್ಲಿ ನಿಜವಾದ ಶಿವನ ಸ್ವರೂಪವನ್ನು ಅರುಹಿದ್ದರಿಂದ ಶಿವ ಸಂತೋಷಗೊಂಡ. ಶಿವ ಅವಳನ್ನ ಕೈ ಹಿಡಿದ. ಇದು ಸುದೀರ್ಘವಾಗಿ ಕಾಳಿದಾಸನ ಕಾವ್ಯದಲ್ಲಿ ಬರುತ್ತದೆ. ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಸಂಕ್ಷಿಪ್ತವಾಗಿ ತಪಸ್ಸಿನ ಮೂಲಕ ಶಿವನನ್ನ ಒಲಿಸಿಕೊಂಡಿದ್ದಾಳೆ ಪಾರ್ವತಿ. ಇಷ್ಟು ಹೇಳಿದ ನಂತರ ಶಿವ ಪಾರ್ವತಿಯರ ವಿವಾಹ ನಡೆದಿದೆ. ಅವರು ಹಿಮವತ್ ಪ್ರದೇಶವನ್ನ ಸೇರಿದ್ದಾರೆ. ಹಿಮವತ್ ಪ್ರದೇಶವನ್ನ ಸೇರಿ 100 ದಿವ್ಯ ವರ್ಷಗಳ ಕಾಲ ಕ್ರೀಡೆಯಲ್ಲಿ ತೊಡಗಿದ್ದಾರೆ. 100 ದಿವ್ಯ ವರ್ಷಗಳು ಲೆಕ್ಕಾಚಾರ ಹೇಗೆ ಅಂದರೆ, ನಮ್ಮ 1 ವರ್ಷ ಅಂದರೆ ದೇವತೆಗಳಿಗೆ 1 ಹಗಲು, ನಮ್ಮ 2 ವರ್ಷ ಅಂತಂದ್ರೆ ದೇವತೆಗಳಿಗೆ 1 ದಿನ. ಅಂತಹ 365 ಅಂತಂದ್ರೆ ದೇವತೆಗಳಿಗೆ 1 ವರ್ಷ. ಆ ರೀತಿಯಲ್ಲಿರತಕ್ಕಂತಹ 100 ದಿವ್ಯ ವರ್ಷಗಳು. ಇಷ್ಟು ಸುದೀರ್ಘವಾದಂತಹ ಕಾಲ ಶಿವಪಾರ್ವತಿಯರು ಕ್ರೀಡೆಯನ್ನಾಡ್ತಾ ಹಿಮವತ್ ಪ್ರದೇಶದಲ್ಲಿ ಇದ್ದರೆ, ಈ ಕಡೆಯಲ್ಲಿ ದೇವತೆಗಳಿಗೆ ಆತಂಕ. ಆಗಬೇಕಾದ ಕೆಲಸ ಆಗುತ್ತಾ ಇಲ್ಲ. ದೇವಸೇನಾನಿಯೊಬ್ಬನು ಹುಟ್ಟಿ ಬರಬೇಕು, ಇದು ಸಂಕಲ್ಪ. ಅದಕ್ಕೋಸ್ಕರ ಶಿವಪಾರ್ವತಿಯರ ಮಿಲನ ಆಗಬೇಕು ಅಂತ ಬಯಕೆಯನ್ನ ಇಟ್ಟದ್ದು. ಆದರೆ ಇವರು ಕ್ರೀಡೆಯಲ್ಲಿಯೇ ಮಗ್ನರಾಗಿದ್ದಾರೆ. ಜಗತ್ತಿಗೆ ಹೊಸ ಸೃಷ್ಟಿಯಾಗುತ್ತಾ ಇಲ್ಲ. ಆಗ ಅರ್ಥವಾಗಿದೆ, ಶಿವನ ತೇಜಸ್ಸನ್ನ ಧರಿಸುವಂತಹ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಆ ತೇಜಸ್ಸನ್ನ ಧರಿಸುವವರು ಯಾರು ಎನ್ನತಕ್ಕಂತಹ ಪ್ರಶ್ನೆ ಬಂದಾಗ ಅವರೆಲ್ಲ ಹೋಗಿ ಬ್ರಹ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಏನು ಮಾಡುವುದು? ಇವರು ಕ್ರೀಡಾಮಗ್ನರಾಗಿ ದೂರದಲ್ಲಿದ್ದಾರೆ. ಶಿವನ ತೇಜಸ್ಸನ್ನ ಧರಿಸುವವರು ಯಾರೂ ಇಲ್ಲ. ಬ್ರಹ್ಮ ಹೇಳಿದ, ಪರಶಿವನನ್ನೇ ಪ್ರಾರ್ಥನೆ ಮಾಡಿರಿ. ಪರಶಿವನನ್ನ ಪ್ರಾರ್ಥನೆ ಮಾಡಿ ದೇವತೆಗಳೆಲ್ಲ ಬೇಡ್ತಾರೆ, ನಿನ್ನ ತೇಜಸ್ಸು ಒಂದು ವೇಳೆ ಬಿತ್ತು ಕೆಳಗೆ ಅಂತಾದ್ರೆ ಇಡೀ ಜಗತ್ತು ನಾಶವಾಗುತ್ತದೆ. ಪರಶಿವನ ತೇಜಸ್ಸನ್ನ ಧರಿಸುವ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಹಾಗಾಗಿ ಪರಶಿವನೇ, ನಿನ್ನ ತೇಜಸ್ಸನ್ನ ನಿನ್ನಲ್ಲಿಯೇ ನೀನು ಧರಿಸು. ಒಪ್ಪಿದ. ಆದರೆ ಈಗಾಗಲೇ ಸ್ಖಲನವಾಗಿರುವಂತಹ ತೇಜಸ್ಸನ್ನ ಎಲ್ಲಿ ಇಡುವುದು? ಭೂಮಂಡಲದ ಮೇಲೆ ನೇರವಾಗಿ ಕೆಡಗಿದರೆ ಸಂಪೂರ್ಣವಾದಂತಹ ಸೃಷ್ಟಿಯ ವಿನಾಶವಾಗುತ್ತದೆ. ಹಾಗಾಗಬಾರದು. ಈ ನಡುವಿನಲ್ಲಿ
ದೇವತೆಗಳು ಆಲೋಚನೆ ಮಾಡಿ ಅಗ್ನಿಯನ್ನ ಕರೆದು ಹೇಳ್ತಾರೆ, ಅಗ್ನಿ, ನೀನು ವಾಯುವಿನ ಸಹಾಯದಿಂದ ಸ್ಖಲನವಾಗಿರತಕ್ಕಂಥ ಪರಶಿವನ ತೇಜಸ್ಸನ್ನ ಧರಿಸಬೇಕು. ಅಗ್ನಿ ವಾಯುವನ್ನ ಸೇರಿಕೊಂಡು ಆ ತೇಜಸ್ಸನ್ನ, ಸ್ಖಲನವಾದ ಅಲ್ಪ ಪ್ರಮಾಣದ ತೇಜಸ್ಸನ್ನ ಧರಿಸ್ತಾನೆ. ಹೀಗೆ ಆ ಅಗ್ನಿ ಸ್ವೀಕರಿಸಿದಂತಹ ತೇಜಸ್ಸು ಅದೊಂದು ಸಂಪೂರ್ಣವಾದಂತಹ ಶ್ವೇತ ಪರ್ವತವಾಗಿ ಕೆಳಕ್ಕೆ ಬಿತ್ತಂತೆ. ಶ್ವೇತ ಪರ್ವತವಾಗಿ ಬಿದ್ದದ್ದರ ಪಕ್ಕದಲ್ಲಿ ಒಂದು ಶರವಣ, ಅಂದರೆ ದರ್ಬೆಯ ವನ ನಿರ್ಮಾಣವಾಗ್ತದೆ. ಆ ದರ್ಬೆಯ ವನದಲ್ಲಿಯೇ ಮುಂದೆ ಕಾರ್ತಿಕೇಯನ ಜನನವಾಗುತ್ತದೆ. ಇದನ್ನ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಹೇಳ್ತಾರೆ. ಆದರೆ ಅಗ್ನಿ ಅದನ್ನು ಧರಿಸಿದಾನೆ. ಆ ಅಗ್ನಿ ಧರಿಸಿದ್ದನ್ನ ಪೃಥ್ವಿಯಲ್ಲಿ ಒಂದು ಭಾಗವನ್ನು ಶ್ವೇತಪರ್ವತವಾಗಿ ಇಡ್ತಾ ಇದ್ರೆ, ಈ ಕಡೆಯಲ್ಲಿ ಶೈಲಪುತ್ರಿಯಾಗಿರತಕ್ಕಂಥ ಪಾರ್ವತಿಗೆ ಕೋಪ ಬರುತ್ತದೆ, ಸಿಟ್ಟಾಗ್ತದೆ. ನನ್ನೊಡೆಯನ ತೇಜಸ್ಸನ್ನು ನನಗೆ ಧರಿಸಲು ಅವಕಾಶ ಕೊಡದೆ ಪೃಥ್ವಿ ಧರಿಸಿ ಬಿಟ್ಟಳು. ದೇವತೆಗಳ ಕಪಟತಂತ್ರವಿದು. ಆ ತೇಜಸ್ಸನ್ನು ಧರಿಸಬೇಕಾದವಳು ಮಡದಿಯಾಗಿ ನಾನು, ನನಗೆ ಅವಕಾಶವನ್ನ ಕೊಡಲಿಲ್ಲ. ಕಪಟಿಗಳು ಈ ದೇವತೆಗಳು. ಹಾಗಾಗಿ ದೇವತೆಗಳಿಗೆ ಶಾಪವನ್ನು ಕೊಡ್ತಾಳೆ. ನಿಮ್ಮ ಮಡದಿಯರಿಗೆ ನಿಮಗೆ ಸಂತಾನ ಇಲ್ಲದೆ ಹೋಗಲಿ, ನಿಮ್ಮ ಮಡದಿಯರೆಲ್ಲ ಬಂಜೆಯರಾಗಿ ಹೋಗಲಿ ಅಂತ ಶಾಪವನ್ನು ಕೊಟ್ಟಳಂತೆ ಶೈಲಪುತ್ರಿ. ವಿಚಿತ್ರವಾದ ಸನ್ನಿವೇಶ. ಈ ಕಡೆಯಲ್ಲಿ ಪೃಥ್ವಿ ಆ ಅಗ್ನಿಯಿಂದ ಬಿದ್ದಂತಹ ಶ್ವೇತ ಪರ್ವತವನ್ನು ಧರಿಸಿದ ಪರಿಣಾಮವಾಗಿ ಕುಪಿತಳಾಗಿ ಮಾತ್ಸರ್ಯದಿಂದ ಶೈಲಪುತ್ರಿಯಾದ ಪಾರ್ವತಿ ಅವರಿಗೂ ಶಪಿಸಿದಳು. ನೀನು ಅನೇಕ ರೂಪವನ್ನ ಧರಿಸಿ ಅನೇಕ ಗಂಡಂದಿರನ್ನ ಹೊಂದಿದವನಾಗು. ಹಾಗಾಗಿ ಈ ಭೂಮಿಯನ್ನು ಆಳುವವರು ತುಂಬಾ ಜನ, ನಾನೇ ನನ್ನದೇ ಅಂತ ಎಲ್ಲರೂ ಹೇಳ್ತಾ ಹೋಗ್ತಾರೆ. ಯಾರೂ ಈ ಭೂಮಿಯನ್ನು ನಿರಂತರವಾಗಿ ಆಳುವುದಿಲ್ಲ. ಭೂಮಿಗೆ ಹಲವು ಜನ ಗಂಡಂದಿರು. ಇದು ಶೈಲಪುತ್ರಿಯಾದ ಪಾರ್ವತಿಯ ಶಾಪದ ಪರಿಣಾಮವಾಗಿ. ಹಾಗಾಗಿ ಈ ಬಗೆಯ ಕಷ್ಟವನ್ನ ಪೃಥ್ವಿ ಮತ್ತು ದೇವತೆಗಳು ಅನುಭವಿಸ್ತಾ ಇದ್ರೆ ದೇವತೆಗಳಿಗೆ ಮತ್ತೆ ಸಂಕಟ. ಲೋಕ ಕಲ್ಯಾಣವನ್ನ ಬಯಸಿ ನಾವು ಯೋಚನೆಯನ್ನ ಮಾಡ್ತಾ ಇದ್ರೆ ಆಗಬಾರದ ಘಟನೆಗಳೆಲ್ಲ ನಡೆದು ಹೋಗ್ತಾ ಇವೆ. ಇದಕ್ಕೆ ಪರಿಹಾರದ ಮಾರ್ಗ ಹೇಗೆ? ಏನು ಮಾಡುವುದು? ಈಗ ಅಗ್ನಿ ಆ ತೇಜಸ್ಸನ್ನು ಸ್ವೀಕರಿಸಿ ತನ್ನಲ್ಲಿ ಇಟ್ಟುಕೊಂಡಿದ್ದಾನೆ. ಆದರೆ ಅದನ್ನು ಗರ್ಭದಲ್ಲಿ ಇಟ್ಟುಕೊಂಡು ಈ ಜಗತ್ತಿಗೆ ಒಬ್ಬ ಪುತ್ರನನ್ನ ಕೊಡಬೇಕಲ್ಲ. ಆ ತೇಜಸ್ಸನ್ನು ಧರಿಸುವ ಶಕ್ತಿಯೇ ಯಾರಿಗೂ ಇಲ್ಲ. ಎಷ್ಟು ಕಾಲ ಅಗ್ನಿ ಅದನ್ನು ಹಿಡಿದಿಡಬಲ್ಲ? ಆ ತೇಜಸ್ಸನ್ನು ಯಾರಲ್ಲಿ ಇಡುವುದು? ಈ ನಡುವಿನಲ್ಲಿ ಬ್ರಹ್ಮದೇವ ಒಂದು ಮಾರ್ಗವನ್ನು ಹೇಳ್ತಾನೆ. ಇದಕ್ಕೆ ಯೋಗ್ಯರಾದವಳು ಜಗತ್ತಿನಲ್ಲಿ ಒಬ್ಬಳಿದ್ದಾಳೆ. ಅದು ಅವಳು ಹಿಮವಂತ ಮೇನೆಯರ ಪುತ್ರಿಯಾದಂತಹ ಆಕಾಶಗಂಗೆ. ಕಥೆಯ ರೋಚಕತೆ ನೋಡಿ, ಎಷ್ಟು ಚಂದದಲ್ಲಿ ಹೆಣಿತಾ ಹೋಗ್ತಾರೆ. ಆಕಾಶಗಂಗೆಯಲ್ಲಿ ಮಾತ್ರ ಈ ತೇಜಸ್ಸನ್ನ ಧರಿಸುವ ಶಕ್ತಿ ಇದೆ. ನೀವು ಆಕಾಶಗಂಗೆಯನ್ನ ಪ್ರಾರ್ಥಿಸಿಕೊಳ್ಳಿ. ಈಗಾಗಲೇ ಲೋಕ ಕಲ್ಯಾಣಕ್ಕೋಸ್ಕರ ಸ್ವರ್ಗವನ್ನ ಸೇರಿದ್ದಾಳೆ ಗಂಗೆ. ಅವಳು ಆಕಾಶಗಂಗೆ. ಅಗ್ನಿ ಅವಳಲ್ಲಿ ಇಟ್ಟರೆ ಮಾತ್ರ, ಈ ತೇಜಸ್ಸನ್ನ ಇಟ್ಟರೆ ಮಾತ್ರ ಅವಳು ಧರಿಸಬಲ್ಲಳು. ಬ್ರಹ್ಮನ ಮಾತನ್ನ ಒಪ್ಪಿ ದೇವತೆಗಳು ಅವಳನ್ನ ಪ್ರಾರ್ಥನೆ ಮಾಡ್ತಾಳೆ. ಬಹಳ ಸಂತೋಷ. ಶಿವನ ತೇಜಸ್ಸನ್ನ ನಾನು ಧರಿಸುವುದಕ್ಕೆ ಸಿದ್ಧ ಅಂತ ಹೇಳಿ ಲೋಕ ಕಲ್ಯಾಣಕ್ಕೋಸ್ಕರ ಹಪಹಪಿಸುವಂತಹ ಗಂಗೆ ಒಪ್ಪಿಕೊಳ್ಳುತ್ತಾಳೆ. ಸಾಮಾನ್ಯ ರೂಪ ಸಾಲದು ಅಂತ ಹೇಳಿ ದಿವ್ಯ ರೂಪವನ್ನು ಧರಿಸ್ತಾಳೆ. ಅವಳ ಚೆಲುವೋ ವರ್ಣಿಸಲಸದಳ ಅಪೂರ್ವವಾದಂತಹ ತೇಜಸ್ಸನ್ನು ಧರಿಸಿ, ಅದು ನಾನು ಆ ತೇಜಸ್ಸನ್ನು ಧರಿಸ್ತೇನೆ ಅಂತ ಧರಿಸಲಿಕ್ಕೆ ಹೊರಟರೆ ಶಿವನ ತೇಜಸ್ಸಿನ ಪರಿಣಾಮವನ್ನು ಗಂಗೆ ಅರಿಯಳು. ಸುಲಭವಾಗಿ ಧರಿಸಬಹುದೆಂದು ಯೋಚಿಸಿದ್ದಳು. ಆದರೆ ಯಾವಾಗ ಅವಳು ಧರಿಸಲು ಹಾತೊರೆದಳೋ ಆ ಕ್ಷಣದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ತೇಜಸ್ಸು ಜಾರಿ ಮತ್ತೆ ಭೂಮಿಗೆ ಬೀಳ್ತಾ ಇದೆ. ಅದರ ಶಾಖ, ಅದರ ಉಷ್ಣ ಸಹಿಸಲು ಸಾಧ್ಯವಿಲ್ಲ. ಆ ತೇಜಸ್ಸು ಬಿದ್ದಂತಹ ಜಾಗ ನೋಡಿದರೆ ಬಂಗಾರದ ವರ್ಣದಿಂದ ಹೊಳಿಲಿಕ್ಕೆ ಆರಂಭವಾಯಿತು. ಅದು ಸ್ವರ್ಣಮಯವಾಗಿ ಪರಿವರ್ತನೆ ಆಯಿತು. ಆದ್ದರಿಂದಲೇ ಭೂಮಿಯಲ್ಲಿ ಸ್ವರ್ಣ ಸೃಷ್ಟಿಯಾಯಿತು. ಸ್ವಲ್ಪ ಕಡಿಮೆ ಶಾಖ ಇರತಕ್ಕಂತಹ ತೇಜಸ್ಸು ಬಿದ್ದಂತಹ ಜಾಗ ಅದು ಬೆಳ್ಳಿಯಾಗಿ ಮಾರ್ಪಟ್ಟಿತು.
ಕೇವಲ ಶಾಖ ಮಾತ್ರ ಸೇರಿದಂಥದ್ದು ತಾಮ್ರವಾಯಿತು, ಸೀಸವಾಯಿತು, ತವರವಾಯಿತು ಅಂತ ರಾಮಾಯಣದಲ್ಲಿ ಉಲ್ಲೇಖ ಬರುತ್ತದೆ. ಈ ಜಗತ್ತಿನಲ್ಲಿ ಲೋಹಗಳು ಸೃಷ್ಟಿಯಾಗುವುದಕ್ಕೆ ಶಿವನ ತೇಜಸ್ಸು ಕಾರಣ. ಹಾಗಾಗಿಯೇ ಚಿನ್ನಕ್ಕೆ ಜಾತರೂಪ ಅಂತ ಹೆಸರನ್ನು ವಾಲ್ಮೀಕಿ ಮಹರ್ಷಿಗಳು ಉಲ್ಲೇಖ ಮಾಡ್ತಾರೆ. ಪ್ರಕಟವಾದ ರೂಪವುಳ್ಳದ್ದು ಸ್ವತಃ ಶಿವನ ರೂಪವೇ, ತೇಜಸ್ಸೇ ಇಲ್ಲಿ ಚಿನ್ನವಾಗಿ ಮಾರ್ಪಟ್ಟಿದೆ. ಹೀಗೆ ಜಾತರೂಪವಾಯಿತು. ಇಷ್ಟೆಲ್ಲ ಆಗುತ್ತಾ ಇದ್ರೆ ತೇಜಸ್ಸಿನ ಒಂದು ಭಾಗ ಇದೆಯಲ್ಲ, ಬ್ರಹ್ಮನೇ ವರವನ್ನ ಕೊಟ್ಟಿದ್ದಾನೆ. ಗಂಗೆಯಲ್ಲಿ ಧರಿಸಿದಂತಹ ತೇಜಸ್ಸಿನ ಒಂದು ಭಾಗ ಅದು ನೇರವಾಗಿ ಆ ಶರವಣದಲ್ಲಿ ದರ್ಬೆಯ ವನದ ನಡುವಿನಲ್ಲಿ ಬಿತ್ತು. ಹಾಗೆ ದರ್ಬೆಯ ವನದಲ್ಲಿ ಬಿದ್ದಂತಹ ತೇಜಸ್ಸು ಅದೊಂದು ಮಗುವಾಗಿ ರೂಪನ್ನ ಪಡೆಯಿತು. ದರ್ಬೆಯ ವನದಲ್ಲಿ ಕಾರ್ತಿಕೇಯನ ಜನನವಾಗಿದೆ. ಸ್ಕನ್ನ ಅಂತ ಕರೀತಾರೆ. ಸ್ಕನ್ನ ಅಂದ್ರೆ ನಿರ್ಗತ, ಜಾರಿದ ಅಂತ ಅರ್ಥ. ಅದು ಗಂಗೆಯ ಮಡಿಲಿನಿಂದ ಆಕಾಶದಿಂದ ಜಾರಿದ ತೇಜಸ್ಸಾದ್ದರಿಂದ ಆತನನ್ನ ಸ್ಕಂದ ಅಂತ ಕರೀತೇವೆ. ಸ್ಕನ್ನ, ಜಾರಿದ, ನಿರ್ಗತ, ಹೊರಬಂದದ್ದು, ಹಾಗಾಗಿ ಸ್ಕಂದ ಅಂತ ಹೇಳಿ. ಹುಟ್ಟಿದೆ ಮಗು, ಹಾಲು ಕುಡಿಸುವವರಿಲ್ಲ, ಎಳೆಯ ಹಸುಳೆ. ಕಾರ್ತಿಕೇಯ ಆ ಮಗು ಅಳುತ್ತಾ ಇದೆ. ಕಾರ್ತಿಕೇಯ ಅಂತ ಹೆಸರು ಬರ್ಲಿಕ್ಕಿಲ್ಲ ಇದು ಕಾರಣ. ಆ ಮಗು ಅಳುತ್ತಾ ಇದೆ, ಹಸಿವಾಗಿದೆ, ಎದೆ ಹಾಲು ಬೇಕು ಅಂತೇಳಿ ಹಪಹಪಿಸ್ತಾ ಇದೆ. ದೇವತೆಗಳಿಗೆ ಸಂಕಟ. ನಮ್ಮ ಸೇನಾನಿಯಾಗುವವನು ಇವನು, ಶಿವನ ತೇಜಸ್ಸಿನಿಂದ ಹುಟ್ಟಿದಂತ ವ್ಯಕ್ತಿ. ಆದರೆ ಈ ಮಗುವಿಗೆ ಹಾಲುಣಿಸುವ ತಾಯಂದಿರೇ ಇಲ್ಲವಲ್ಲ, ನೋವಾಗ್ತದೆ, ದುಃಖವಾಗ್ತದೆ. ಹಾಲುಣಿಸುವವರು ಯಾರು? ಆಗ ಕೃತ್ತಿಕಾ ದೇವತೆಯರನ್ನ ಪ್ರಾರ್ಥನೆ ಮಾಡ್ತಾರೆ. 6 ಮಂದಿ ಕೃತ್ತಿಕೆಯರು, ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿದಂತಹ ಕೃತ್ತಿಕೆಯರು 6 ಜನ ಬಂದು ಎರೆ ಹಾಲನ್ನು ಆ ಮಗುವಿಗೆ ಉಣಿಸ್ಲಿಕ್ಕೆ ಹವಣಿಸ್ತಾರೆ. ಆದರೆ ದೇವತೆಗಳಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ, ಆ ಮಗು ನಮ್ಮದಾಗಬೇಕು, ತಾಯಂದಿರ ಹೆಸರಿನಿಂದ ಆ ಮಗುವನ್ನ ಕರಿಬೇಕು ನೀವು. ಸರಿ. ಹಾಗಾಗಿ 6 ಮಂದಿ ಕೃತ್ತಿಕೆಯರು ಆ ಸಮಯದಲ್ಲಿ ಎದೆ ಹಾಲನ್ನು ಉಣ್ಣಿಸಿದ್ದರಿಂದಲೇ ಕಾರ್ತಿಕೇಯ, ಜಾರಿದ್ದರಿಂದ ಸ್ಕಂದ, ಕೃತ್ತಿಕಾ ದೇವತೆಗಳು ಹಾಲುಣಿಸಿದ್ದರಿಂದ ಕಾರ್ತಿಕೇಯ. ಅಷ್ಟು ಮಾತ್ರ ಅಲ್ಲ, 6 ಜನ ತಾಯಂದಿರು ಎದೆ ಹಾಲನ್ನು ಉಣಿಸುವುದಕ್ಕೆ ಬರ್ತಾ ಇದ್ರೆ ಸಂತೋಷಗೊಂಡಂತ ಮಗು 6 ಮುಖಗಳನ್ನ ಧರಿಸಿ ಹಾಲನ್ನ ಕುಡಿಯುತ್ತದಂತೆ. ಹಾಗಾಗಿ ಆತ ಷಟ್ಮುಖ ಷಣ್ಮುಖ ಆದ. 6 ಮುಖಗಳಿಂದ ಕೃತ್ತಿಕಾ ದೇವತೆಯರ ಎದೆ ಹಾಲನ್ನ ಸವಿದವನು ಇವನು. ಹಾಗಾಗಿ ಆತ ಷಣ್ಮುಖನಾದ. ಹೀಗೆ ವಿಸ್ತಾರವಾಗಿ ಷಣ್ಮುಖನ ಕಥೆಯನ್ನ ಹೇಳಿದ್ರೆ, ಅದು ಕೃತ್ತಿಕಾ ದೇವತೆಯರ ಹಾಲನ್ನ ಕುಡಿದಂತಹ ಆ ಕಂದನಾದರೂ ಬೆಳೆದ ದೇವಸೇನಾನಿಯಾಗಿ ಮಾರ್ಪಟ್ಟ. ದೇವತೆಗಳ ಸೇನಾನಿ ಯಾರು ಅಂತ ಕೇಳಿದ್ರೆ ಕಾರ್ತಿಕೇಯ, ಷಣ್ಮುಖ. ಮುಂದೆ ಮಹತ್ ಕಾರ್ಯ ಅವನಿಂದ ನಡಿಲಿಕ್ಕಿದೆ. ಹೀಗೆ ಒಂದು ಬಗೆಯಲ್ಲಿ ನಡೆಯುತ್ತಾ ಇದ್ದರೆ ಈ ಕಡೆಯಲ್ಲಿ ಇನ್ನೊಂದು ಘಟನೆ ನಡೆದು ಹೋಯಿತು. ಅದು ನಿಮ್ಮದೇ ವಂಶದಲ್ಲಿ ಹುಟ್ಟಿರತಕ್ಕಂಥ ಶ್ರೇಷ್ಠನಾದಂಥ ಚಕ್ರವರ್ತಿ ಒಬ್ಬನಿದ್ದಾನೆ, ಸಗರ ಚಕ್ರವರ್ತಿ. ಆತ ಅಯೋಧ್ಯೆಯನ್ನ ಸುದೀರ್ಘ ಕಾಲ ಆಳ್ತಾ ಇದ್ದಾನೆ. ಆತನಿಗೆ 2 ಮಡದಿಯರು, ವಿದರ್ಭ ರಾಜಕುಮಾರಿಯಾಗಿರುವಂತಹ ಕೇಶಿನಿ ಎನ್ನುವವಳು ಒಬ್ಬಳು, ಕಶ್ಯಪರ ಪುತ್ರಿಯಾಗಿರತಕ್ಕಂಥ ಸುಮತಿ ಎನ್ನುವವಳು ಇನ್ನೊಬ್ಬಳು. ಸುಮತಿಯಾದರೂ ಗರುತ್ಮಂತನ ಸಹೋದರಿ. ಆ ಮುಂದೆ ಕತೆ ಬರ್ತದೆ, ಅಲ್ಲಿ ಹೇಳ್ತೇನೆ ನಾನು, ಈ ಸಂಬಂಧಗಳು ಗೊತ್ತಿರಬೇಕಾಗ್ತದೆ. ಹೀಗೆ ಸಗರ ಚಕ್ರವರ್ತಿಗೆ 2 ಮಡದಿಯರು, ಸುದೀರ್ಘ ಕಾಲ ಅಯೋಧ್ಯೆಯನ್ನು ಆಳ್ತಾ ಇದ್ದಾನೆ. ಆದರೆ 2 ಮಡದಿಯರಲ್ಲಿ ಸಂತಾನ ಇಲ್ಲ. ಅಯೋಧ್ಯೆಯ ಪರಂಪರೆ ಮುಂದುವರಿಯುವುದು ಹೇಗೆ? ರಾಜ ಪರಂಪರೆಯ ಸಂರಕ್ಷಣೆ ಹೇಗೆ ಸಾಧ್ಯ? ಆಲೋಚನೆ ಮಾಡಿದಂತಹ ಆತ ತನ್ನ 2 ಮಡದಿಯರ ಜೊತೆಯಲ್ಲಿ ಭೃಗುಪ್ರಸ್ರವಣವನ್ನ ಸೇರ್ತಾನೆ. ಸುದೀರ್ಘ ಕಾಲ ಅಲ್ಲಿ ತಪಸ್ಸನ್ನ ಆಚರಿಸ್ತಾನೆ. ಭೃಗು ಮಹರ್ಷಿಗಳು ಇದಿರಿನಲ್ಲಿ ಬಂದು ಅನುಗ್ರಹವನ್ನ ಮಾಡುತ್ತಾರೆ. ಭೃಗು ಮಹರ್ಷಿಗಳು ಅನುಗ್ರಹ ಮಾಡುವಾಗ ಸಗರನಿಗೆ ಹೇಳ್ತಾನೆ, ಮಗು, ನಿನಗೆ ಸಂತಾನ ಲಭಿಸುತ್ತದೆ, ವರವಾಗಿ ಸಂತಾನವನ್ನು ನಾನು ಕರುಣಿಸುತ್ತೇನೆ. ಆದರೆ ಸಂತಾನದಲ್ಲಿ 2 ಸ್ವರೂಪಗಳಿವೆ. ಒಂದು, ನಿನ್ನ ಕುಲವನ್ನ ಮುಂದೆ ಆಳತಕ್ಕಂಥ ವಂಶದ ಕುಡಿಯಾಗಿ ಬೆಳೆಯುವ ವ್ಯಕ್ತಿ ಒಬ್ಬ. ಮತ್ತೊಬ್ಬನಾದರೂ, ಮತ್ತೊಂದು ಗರ್ಭದಲ್ಲಿ ಹುಟ್ಟುವಂಥದ್ದಾದರೂ
ಮಹಾಬಲಶಾಲಿಗಳಾದಂತಹ ಅತುಲ ಪರಾಕ್ರಮಿಗಳಾದಂತಹ 60,000 ಮಕ್ಕಳು ಹುಟ್ಟುತ್ತಾರೆ. ಈಗ ನೀನು ಆಯ್ಕೆ ಮಾಡಿಕೋ ಯಾವ ಮಡದಿಯಲ್ಲಿ ಯಾರು ಹುಟ್ಟಬೇಕು ಅಂತ ಹೇಳಿ. ಈ ನಡುವಿನಲ್ಲಿ ಧರ್ಮಿಷ್ಠಳಾಗಿರುವಂತಹ ಕೇಶಿನಿ ಹೇಳ್ತಾಳೆ, ವಂಶವನ್ನ ಮುಂದೆ ನಡೆಸತಕ್ಕಂತಹ ಒಬ್ಬ ಮಗನನ್ನ ನನಗೆ ಕೊಡು. ಈ ಕಡೆಯಲ್ಲಿ ಸುಮತಿಯ ಗರ್ಭದಲ್ಲಿ ಸೋರೆಯ ಬುರುಡೆಯಂತಹ ಒಂದು ಪಿಂಡ ಹೊರಕ್ಕೆ ಬರುತ್ತದೆ. ಗರ್ಭಸ್ರಾವವಾಗಿ ಹೋಗುತ್ತದೆ. ಗರ್ಭಸ್ರಾವವಾಗಿ ಹೊರಕ್ಕೆ ಬಂದಾಗ ಅದು 60,000 ಹೂಳುಗಳಾಯ್ತಂತೆ. ಗ್ರತಪಿಂಡದಲ್ಲಿ ಗ್ರತಕುಂಭದಲ್ಲಿ ಅದನ್ನ ಇಟ್ಟು ಆ ಪಿಂಡಗಳನ್ನ ಮತ್ತೆ ರಕ್ಷಣೆ ಮಾಡ್ತಾರೆ. ಅದರಿಂದ 60,000 ಪುರಾಣದ ಕಥೆಯೇ ಚಂದ. ಮತ್ತೆ ಹೇಗೆ ಹುಟ್ಟಿದ್ರು ಅಂತ ನನ್ನ ಹತ್ರ ಕೇಳಬೇಡಿ. ನೀವು ಬರೇ ಕಥೆಯೇ ಚಂದ. ಅಂದರೆ ಸೂಕ್ಷ್ಮವಾಗಿ ಎಲ್ಲ ವೈಜ್ಞಾನಿಕವಾಗಿರತಕ್ಕಂಥ ಇವತ್ತಿನ ಪ್ರಣಾಳ ಶಿಶು ಇತ್ಯಾದಿಗಳಿಗೆಲ್ಲ ಏನೋ ಒಂದು ಮೂಲ ಬೀಜ ಇದೆ ಅಂತ ಅನ್ನಿಸ್ತದೆ ಅಷ್ಟೇ. ಅದರ ಬಗ್ಗೆ ವಿಜ್ಞಾನಿಗಳೇ ಸಂಶೋಧನೆ ಮಾಡ್ಕೊಂಡು ನಾವು ಕತೆ ಮಾತ್ರ ಕೇಳುವ. ಹೀಗೆ 60,000 ಪಿಂಡಗಳು ಆಗ್ತದೆ. ಅದನ್ನು ಏನು ಮಾಡ್ತಾರೆ, ಗ್ರತಕುಂಭದಲ್ಲಿ ಇಟ್ಟು ಪೋಷಣೆ ಮಾಡ್ತಾರೆ ಈ ಕಡೆಯಲ್ಲಿ. ಆದರೆ ಧರ್ಮಿಷ್ಠಳಾದಂತಹ ಕೇಶಿನಿಯ ಗರ್ಭದಲ್ಲಿ ಹುಟ್ಟಿದ ಮಗ ಮಾತ್ರ ಕೆಡುಕನಾದ. ಇದೇನು ವಿಚಿತ್ರ! ವಂಶ ಬೆಳಗುತ್ತದೆ ಅಂತ ಹೇಳಿದ್ದಾರೆ, ಆದರೆ ಹುಟ್ಟಿದ ಮಗ ಅಸಮಂಜ ಅಂತ ಅವನಿಗೆ ಹೆಸರಿಡ್ತಾರೆ. ಬಹಳ ದುಷ್ಟ. ಅಯೋಧ್ಯೆಯ ಸಂಪೂರ್ಣವಾದ ಇತಿಹಾಸದಲ್ಲಿ ದುಷ್ಟನಾಗಿ ಗುರುತಿಸಲ್ಪಡುವಂಥ ವ್ಯಕ್ತಿ ಅಸಮಂಜ. ಮಾಡಬಾರದ ಎಲ್ಲ ಕೆಲಸಗಳನ್ನ ಮಾಡ್ತಾನೆ. ಸಗರನಿಗೆ ಇದಕ್ಕೋಸ್ಕರ ನಾನು ಬೃಹುಪ್ರಸ್ರವಣಕ್ಕೆ ಹೋಗಿ ತಪಸ್ಸನ್ನು ಆಚರಿಸಬೇಕಿತ್ತೆಂತ ಅನ್ನಿಸಿಬಿಡ್ತದೆ. ಊರಿನಲ್ಲಿರುವ ಎಳೆಯ ಮಕ್ಕಳನ್ನ ತಂದು ಅವರನ್ನು ಸರಯೂ ನದಿಗೆ ಬಿಸಾಡ್ತಾನೆ. ಅವರು ವಿರವಿರನೆ ಒದ್ದಾಡುವುದನ್ನು ನೋಡುವಾಗ ಕೇಕೆ ಹಾಕ್ತಾನೆ. ವಿಚಿತ್ರವಾದ ಸ್ವಭಾವ. ನಮ್ಮಲ್ಲಿ ಹೇಳ್ತಾರೆ, ತ್ಯಜೇರೇಕಂ ಕುಲಸ್ಯಾರ್ತೆ. ಪುತ್ರ ಕೆಟ್ಟವನಾಗಿದ್ದರೆ ಕುಲದ ರಕ್ಷಣೆಗೋಸ್ಕರ ಅವನನ್ನು ಹೊರಹಾಕಿ. ಇದು ಧರ್ಮಶಾಸ್ತ್ರ ಉಲ್ಲೇಖ ಮಾಡುವಂತ ಮಾತು. ಸಗರ ಚಕ್ರವರ್ತಿ ಅದನ್ನೇ ಮಾಡ್ತಾನೆ. ಭೃಗುಪ್ರಸ್ರವಣದಲ್ಲಿ ಭೃಗು ಮಹರ್ಷಿಗಳನ್ನ ಒಲಿಸಿಕೊಂಡು ಪುತ್ರನನ್ನ ಪಡೆದೆ ಆತ ಧರ್ಮದ ಮಾರ್ಗದಲ್ಲಿ ನಡೀತಾ ಇಲ್ಲ ಅಂತ ಆದರೆ ಇಂತಹ ಮಗನಿಂದ ಏನು ಧರ್ಮ ಬಾಹಿರವಾದಂತಹ ಕೆಲಸವನ್ನ ಮಾಡ್ತಾ ಇದ್ದದರಿಂದ ಅವನನ್ನ ದೇಶಭ್ರಷ್ಟನನ್ನಾಗಿ ಮಾಡ್ತಾನೆ. ಆದರೆ ಈ ನಡುವಿನಲ್ಲಿ ಅವನಿಗೊಬ್ಬ ಪುತ್ರ ಜನಿಸಿದ, ವಿವಾಹ ಆಗಿ ಪುತ್ರ ಜನಿಸಿದ್ದ. ಆತನು ಅಂಶುಮಂತ. ಅಸಮಂಜನಿಂದ ಯಾವ ಕೆಲಸ ನಡೆಯಲಿಲ್ವೋ ಮುಂದೆ ಅಂಶುಮಂತ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಧರ್ಮದಲ್ಲಿ ಅತ್ಯಂತ ಶ್ರದ್ಧೆ. ಮಗ ಕೆಡುಕನಾದರೇನು, ಪೌತ್ರ ಮೊಮ್ಮಗ ಧರ್ಮದ ಮಾರ್ಗದಲ್ಲಿ ನಡೀತಾನೆ. ಮುಂದೆ ಸಗರ ಚಕ್ರವರ್ತಿ ಯಜ್ಞವನ್ನ ಮಾಡುವಾಗ ಯಜ್ಞದ ಸಂಪೂರ್ಣ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ಅಂಶುಮಂತ ವಹಿಸ್ತಾನೆ. ಆ ಕಡೆಯಲ್ಲಿ ಸುಮತಿಗೆ ಹುಟ್ಟಿರತಕ್ಕಂಥ ಅತುಲ ಪರಾಕ್ರಮಿಗಳಾದ ಸಗರ ಪುತ್ರರು 60,000 ಜನರಿದ್ದಾರೆ. ಈಗ ಸುದೀರ್ಘ ಕಾಲ ಅಯೋಧ್ಯೆಯನ್ನು ಆಳಿ ಆಗಿದೆ. ಈ ಅಯೋಧ್ಯೆಯಲ್ಲಿ ಆಳಿದಂಥ ರಾಜಮಹಾರಾಜರಿಗೆಲ್ಲ ಒಂದು ಹೆಬ್ಬಯಕೆ, ಒಂದು ಶ್ರೇಷ್ಠವಾದಂಥ ಯಜ್ಞವನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಸಗರನ ಯಜ್ಞವದು. ಆ ಯಜ್ಞದ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ಮೊಮ್ಮಗನಾದಂಥ ಅಂಶುಮಂತನಿಗೆ ಕೊಟ್ಟು ಯಾಗವನ್ನ ಆರಂಭ ಮಾಡಿದ್ದಾನೆ. ಈ ನಡುವಿನಲ್ಲಿ ಅದು ಯಜ್ಞ ಪೂರ್ಣವಾದರೆ ದೇವತೆಗಳಿಗೆ ಅಪಾಯ. ಈ ಬಗೆಯಲ್ಲಿ ಚಿಂತನೆ ನಡೆಸಿದಂತಹ ಇಂದ್ರ ಇನ್ನೇನು ಅನಿವಾರ್ಯವಾಗಿ ಯಜ್ಞಕ್ಕೆ ಬೇಕಾಗಿದ್ದಂಥ ಅಶ್ವವನ್ನ ರಾತ್ರಿಯ ಕಾಲದಲ್ಲಿ ಅಪಹರಿಸಿ ಬಿಡ್ತಾನೆ. ರಸಾತಳಕ್ಕೆ ಕೊಂಡು ಹೋಗಿ ಅದನ್ನು ಅಡಗಿಸಿ ಇಡುತ್ತಾನೆ. ಮರುದಿವಸ ಯಾಗ ಪೂರ್ಣವಾಗುವುದಕ್ಕೆ ಅಶ್ವವನ್ನ ಹುಡುಕಿದರೆ, ಋತ್ವಿಜರು ಅಶ್ವವನ್ನ ಕರೆದರೆ ಅಶ್ವ ಕಾಣಿಸ್ತಾ ಇಲ್ಲ. ಅರಮನೆಯಲ್ಲೆಲ್ಲ ಆತಂಕ. ಯಜ್ಞದ ಕೊನೆಯ ಹಂತದಲ್ಲಿ ಈ ರೀತಿಯಲ್ಲಿ ತೊಂದರೆ ಬಂತು. ಸಗರ ಚಕ್ರವರ್ತಿ ಅಶ್ವ ಎಲ್ಲಿಯವರೆಗೆ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಯಜ್ಞ ಪೂರ್ಣವಾಗದು. ಹುಡುಕುವುದಕ್ಕೆ ಯಾರು? ಹುಡುಕುವುದಕ್ಕೆ ಬಲಶಾಲಿಗಳಾದ ಪರಾಕ್ರಮಿಗಳಾದ 60,000 ಜನ ತನ್ನ ಪುತ್ರನನ್ನ ಕಳುಹಿಸ್ತಾನೆ. ಇಡೀ ಭೂಮಂಡಲವನ್ನ 60,000 ಜನ ಹುಡುಕಿದನಂತೆ, ಅಶ್ವ ಸಿಗಲಿಲ್ಲ. ಹೇಳಿದ ಭೂಮಿಯನ್ನ ಶೋಧಿಸಿ. ಹರಿತವಾದ ಆಯುಧಗಳನ್ನು ಹಿಡಿದಂತಹ ಪರಾಕ್ರಮಿಗಳಾದಂತಹ ಆ ಸಗರ ಪುತ್ರರು ಭೂಮಿಯನ್ನು ಅಗೀತಾ ಹೋಗುತ್ತಾರೆ. ಎಲ್ಲಾದರೂ ಭೂಮಿಯಲ್ಲಿ ಅಡಗಿಸಿಡಬಹುದೇ?
ಈ ಎಲ್ಲ ಶಕ್ತಿ ದೇವತೆಗಳಿಗಿದೆ, ಮಾಡಿರಬಹುದು. ಅಂತರ್ಗ್ರಹದಲ್ಲಿ ಅಡಗಿಸಿಡಬಹುದೆಂದು ಭೂಮಿಯನ್ನು ಅಗೀತಾ ಹೋದರೆ 60,000 ಜನ ಮಕ್ಕಳು 60,000 ಯೋಜನಗಳವರೆಗೆ ಭೂಮಿಯನ್ನು ಅಗೆದರಂತೆ, ಸಿಗಲಿಲ್ಲ. ಈ ನಡುವಿನಲ್ಲಿ 60,000 ಯೋಜನ ಅಗೆದದ್ದರಿಂದಲೇ ಅಲ್ಲಿ ಜಲ ತುಂಬಿತು, ಪರಿಣಾಮವಾಗಿ ಅದು ಸಾಗರವಾಯಿತು. ಸಗರ ಚಕ್ರವರ್ತಿಯ ಪುತ್ರರೇ ಸಾಗರ ನಿರ್ಮಾಣಕ್ಕೆ ಕಾರಣ, ಅವರಿಂದಲೇ ಸಮುದ್ರ ನಿರ್ಮಾಣವಾದದ್ದು. ಹಾಗಾಗಿ ಅದಕ್ಕೆ ಸಾಗರ ಅಂತ ಹೆಸರು. ಅದರಲ್ಲಿರುವಷ್ಟು ಜಲ ಮತ್ತೆಲ್ಲೂ ಇಲ್ಲ. ಆ ಮೂಲಕ ಲೋಕ ಕಲ್ಯಾಣವನ್ನು ಮಾಡಿದ್ದಾರೆ. ನೋಡಿ, ಅಯೋಧ್ಯೆಯ ಸೂರ್ಯವಂಶದಲ್ಲಿ ಬಂದಂಥ ಎಲ್ಲ ರಾಜಮಹಾರಾಜರು ಈ ಭೂಮಂಡಲಕ್ಕೆ ಅಪೂರ್ವವಾದ ಕೊಡುಗೆಯನ್ನು ಕೊಡ್ತಾ ಹೋಗಿದ್ದಾರೆ. ನೋಡುವಾಗ ಕೆಡು ಕೆಲಸ ಅಂತ ಅನಿಸಿದ್ದು, ಭೂಮಿಯನ್ನು ಅಗೀತಾ ಹೋದರು. ಆದರೆ ಆ ಜಲರಾಶಿಗೆ, ಅಗಾಧವಾದಂತಹ ಜಲರಾಶಿಗೆ ಆಶ್ರಯವನ್ನು ಕಲ್ಪಿಸಿಕೊಡ್ತಾರೆ ಅತುಲ ಪರಾಕ್ರಮಿಗಳಾದಂತಹ 60,000 ಸಗರಪುತ್ರರು. ಸಿಗಲಿಲ್ಲ, ವೇದನೆ ಆಯಿತು. ಯಜ್ಞ ಪೂರ್ಣವಾಗುತ್ತಾ ಇಲ್ಲ, ಏನು ಮಾಡುವುದು? ಮತ್ತೆ ತಂದೆಯಲ್ಲಿ ಬಂದು ಹೇಳಿದರು. ಹೇಳ್ತಾನೆ ಸಗರ ಚಕ್ರವರ್ತಿ, ಯಾವ ಕಾರಣಕ್ಕೂ ಯಜ್ಞ ನಿಲ್ಲಬಾರದು. ಅದು ಸೂರ್ಯವಂಶದ ರಾಜರು ಆರಂಭಿಸಿದಂತ ಯಜ್ಞಕ್ಕೆ ಭಂಗ ಬರಬಾರದು. ಭೂಮಂಡಲದಲ್ಲಿ ಸಿಗಲಿಲ್ಲ ಅಂದ್ರೆ ರಸಾತಲವನ್ನ ಸೇರಿ ಮತ್ತೆ ಭೂಮಿಯನ್ನ ಅಗಿತಾ ತಂದೆಯ ಮಾತಿನಂತೆ ರಸಾತಳಕ್ಕೆ ಆ ಸಗರ ಪುತ್ರರು ಹೋಗುತ್ತಾರೆ. ಸಿಕ್ಕಿತಲ್ಲ ಅಶ್ವ. ರಸಾತಳಕ್ಕೆ ಪ್ರವೇಶ ಮಾಡುತ್ತಾ ಇದ್ರೆ ಅಲ್ಲಿ ಕಪಿಲ ಮಹರ್ಷಿಯ ಆಶ್ರಮದ ಪ್ರದೇಶದಲ್ಲಿ ಕಾಣಿಸ್ತಾ ಇದೆ. ಈ ನಡುವಿನಲ್ಲಿ ಇನ್ನೊಂದು ಘಟನೆ ಈ ಕಡೆಯಲ್ಲಿ ನಡೆದಿದೆ. ಕತೆ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಭೂಮಿಯನ್ನು ಅಗಿತಾ ಹೋಗ್ತಾ ಇದ್ದಾರೆ. ಇಡೀ ಭೂಮಂಡಲ ನಡುಗುತ್ತಾ ಇದೆ. ಎಲ್ಲಿವರೆಗೆ ಅಗಿತಾರೆ ಇವರು? ಭೂಮಿಯೇ ನಾಶವಾಗಿ ಬಿಟ್ಟರೆ ಈ ಆತಂಕ ದೇವತೆಗಳಿಗೆ ಕಾಡಿ ಅವರೆಲ್ಲರೂ ಬ್ರಹ್ಮನನ್ನ ಸೇರಿದ್ದಾರಂತೆ. ಸಗರ ಪುತ್ರರ ಈ ಭಯಾನಕವಾದ ಕೆಲಸವನ್ನ ಹೇಗೆ ನಿಗ್ರಹಿಸುವುದು, ತಡೆ ಹಿಡಿಯುವುದು ಹೇಗೆ? ಆ ನಡುವಿನಲ್ಲಿ ಬ್ರಹ್ಮ ಹೇಳ್ತಾನೆ, ಚಿಂತೆ ಬೇಡ, ಮುಂದಿನ ದಾರಿಯಲ್ಲಿ ಅವರನ್ನು ನಿಗ್ರಹಿಸುವಂತ ಒಬ್ಬ ಮಹಾತ್ಮನಿದ್ದಾನೆ. ಇಡೀ ಭೂಮಂಡಲವನ್ನ ನಿಗ್ರಹಿಸುವಂತವನು ಯಾರು ಕೇಳಿದ್ರೆ, ಭೂಮಂಡಲ ಯಾರ ಆಜ್ಞೆಯ ಪ್ರಕಾರ ನಡೆಯುತ್ತಿದೆ ಅಂತ ಕೇಳಿದ್ರೆ ಅದು ಭಗವಂತನಾದ ವಾಸುದೇವನ ಆಜ್ಞೆಯಂತೆ ನಡೀತಾ ಇದೆ. ಆ ವಾಸುದೇವನೇ ಈಗ ಕಪಿಲ ಮಹರ್ಷಿಯ ರೂಪದಿಂದ ರಸಾತಳದಲ್ಲಿ ಇದ್ದಾನೆ. ಯಾವಾಗ ಈ ಸಗರ ಪುತ್ರರು ರಸಾತಳವನ್ನ ಸೇರ್ತಾರೋ ಅಲ್ಲಿ ವಾಸುದೇವನೇ ಅವತಾರವಾಗಿ ಏನು ಹುಟ್ಟಿದಾನೆ ಕಪಿಲ ಮಹರ್ಷಿ, ಆ ಕಪಿಲ ಮಹರ್ಷಿಯಿಂದ ಇವರ ನಿಗ್ರಹ ಆಗುತ್ತದೆ ಅಂತ ಬ್ರಹ್ಮದೇವ ಹೇಳಿದ. ಕಾಲ ಕೂಡಿ ಬಂತು. ಅಶ್ವವನ್ನು ಹುಡುಕ್ತಾ ರಸಾತಳಕ್ಕೆ ಹೋದ್ರೆ ಅಲ್ಲಿ ಕಪಿಲ ಮಹರ್ಷಿಯ ಆಶ್ರಮದ ಸಮೀಪದಲ್ಲಿ ಅಶ್ವ ಮೇಯ್ತಾ ಇದೆ. ಹಸಿರು ಬಯಲಿನಲ್ಲಿ ಹುಲ್ಲನ್ನು ತಿಂತಾ ಇದೆ. ಓ, ಅಶ್ವ ಸಿಕ್ಕಿತಲ್ಲ ಅಂತ ಸಂಭ್ರಮ. ನಡುವಿನಲ್ಲಿ ಕೋಪ, ಸಿಟ್ಟು ನೆತ್ತಿಗೇರಿದೆ. ಎಷ್ಟೊಂದು ಪ್ರಯತ್ನ ಮಾಡಬೇಕಾಯಿತು. ತಂದೆ ಮಾಡ್ತಾ ಇದ್ದಂಥ ಯಜ್ಞದ ಅಶ್ವವನ್ನ ಸಾಮಾನ್ಯನಾದ ಋಷಿಯೊಬ್ಬ ಇಲ್ಲಿಗೆ ತಂದು ಅಡಗಿಸಿ ಇಟ್ಟಿದ್ದಾನೆ. ಆ ಋಷಿಯ ಬಗ್ಗೆ ಕೋಪ ಬಂತು. ಯೋಚನೆ ಮಾಡಲಿಲ್ಲ. ವಿವೇಚನೆ ಇಲ್ಲದೆ ಮಾಡುವ ಕೆಲಸ ಅವಿವೇಕಿತನ. ಈ ಜಗತ್ತಿನ ಅನರ್ಥಗಳಿಗೆಲ್ಲ ಮುಖ್ಯ ಕಾರಣ ಯಾವುದು ಕೇಳಿದ್ರೆ ಯೋಚನೆ ಮಾಡದೇನೆ ಕೆಲಸ ಮಾಡು. ಅವಿವೇಕ ಪರಮಾಪದಾಂ ಪದಂ ಅಂತ ನಮ್ಮ ಸುಭಾಷಿತಕಾರ ಹೇಳ್ತಾರೆ. ಎಲ್ಲ ಕೆಡುಗಳಿಗೆ ಅವಿವೇಕವೇ ಮುಖ್ಯ ಕಾರಣ. ಏನು ಅಂತ ವಿಚಾರಣೆ ಮಾಡಬಹುದಿತ್ತು, ಯಾರು ತಂದದ್ದು ಅಂತ ಕೇಳಬಹುದಿತ್ತು. ಸ್ವಲ್ಪ ಕೂಡ ಯೋಚನೆ ಮಾಡಲಿಲ್ಲ. ಆಶ್ರಮದ ಪಕ್ಕದಲ್ಲಿ ಅಶ್ವ ಇದೆ ಅಂತ ಆದ್ರೆ ಈತನೇ ಕದ್ದು ತಂದದ್ದು. ವಿಚಿತ್ರವಾದ ಮನೋಭಾವನೆ. ಮರುಕ್ಷಣದಲ್ಲಿ ಆ ಅಶ್ವವನ್ನ ಕದ್ದು ತಂದಿದ್ದಾನೆ ಎನ್ನುವ ಭಾವನೆಯಿಂದ ಆಶ್ರಮವನ್ನ ಪುಡಿ ಮಾಡುವುದಕ್ಕೆ ಹೋಗ್ತಾರೆ. ಹರಿತವಾದ ಆಯುಧವನ್ನ ಹಿಡಿದು ಆ ಋಷಿಯ ಮೇಲೆ ಆಕ್ರಮಣಕ್ಕೆ ಮುಂದಾದರೆ ತಪೋಭಂಗವಾದ್ದರಿಂದ ಕೋಪಿಷ್ಠನಾದಂತಹ ಆ ಕಪಿಲ ಮಹರ್ಷಿ ಹೂಂಕಾರವನ್ನ ಮಾಡಿದ. ಸುದೀರ್ಘ ಕಾಲ ತಪಸ್ಸನ್ನು ಆಚರಿಸಿದಾನೆ. ತಪಸ್ಸಿನ ಬಲವೇ ಹಾಗೆ. ಒಂದು ಹೂಂಕಾರದ ಮಾತ್ರದಿಂದಲೇ 60,000 ಜನ ಸಗದ ಪುತ್ರರು ಭಸ್ಮವಾಗಿ ಹೋದರು. ನಡೆಸಬೇಕಾದ ಕೆಲಸ ನಡೀಲಿಲ್ಲ. ಈ ಕಡೆಯಲ್ಲಿ ಸಗರ ಪುತ್ರರು ಎಲ್ಲಿಗೆ ಹೋದರು ಅಂತ ಗೊತ್ತಿಲ್ಲ. ಋತ್ವಿಜರು ಕಾಯ್ತಾ ಇದ್ದಾರೆ. ಅಲ್ಲಿ ಸಗರ ಚಕ್ರವರ್ತಿ ಯಜ್ಞ ವೇದಿಕೆಯಲ್ಲಿ ಕಾಯ್ತಾ ಇದ್ದಾನೆ. ಔಷಮಂತ ಅದು ಯಜ್ಞವನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಎಷ್ಟೋ ಸಮಯವಾಯಿತು, ಬರಲಿಲ್ಲ. ಕೊನೆಯ ಮಾರ್ಗವಾಗಿ
ಸಗರ ಹೇಳ್ತಾನೆ ಔಷಮಂತನಂತ, ನಿನ್ನ ಚಿಕ್ಕಪ್ಪಂದಿರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲಪ್ಪ, ಹೋಗಿ ಹುಡುಕಿ ಬಾ. ಅವರು ಹೋದ ಮಾರ್ಗವನ್ನು ಹುಡುಕ್ತಾ ಹೋದ್ರೆ ಅದೋ ಭೂಮಿಯನ್ನು ಅಗೀತಾ ಅಗೀತಾ ಪಾತಾಳ ಲೋಕವನ್ನ ಸೇರ್ತಾನೆ. ರಸಾತಳಕ್ಕೆ ಹೋಗ್ತಾ ಇದ್ರೆ ಯಾವ ಸಾಗರವನ್ನ ನಿರ್ಮಾಣ ಮಾಡಿದ್ರು ಅದೇ ದಾರಿಯಲ್ಲಿ ಮುಂದಕ್ಕೆ ಹೋದ್ರೆ ಕಪಿಲ ಮಹರ್ಷಿಯ ಆಶ್ರಮದ ಸಮೀಪಕ್ಕೆ ಬರ್ತಾ ಇದ್ದಂತೆ ಅಶ್ವ ಕಾಣಿಸ್ತಾ ಇದೆ. ಆ ನಡುವಿನಲ್ಲಿ ಎದುರಿನಿಂದ ಆ ಕಡೆಯಲ್ಲಿ ಆ 8 ದಿಕ್ಕುಗಳ ದೇವತೆಗಳು ಕಾಣಿಸಿಕೊಳ್ತಾರೆ. ಅವರಿಂದ ಅಶರೀರವಾಣಿ ಕೇಳಿ ಬರ್ತದೆ, ಮಗು ಚಿಂತೆ ಮಾಡಬೇಡ, ಸಗರನ ಯಜ್ಞ ಪೂರ್ಣವಾಗುತ್ತದೆ, ಅಶ್ವ ಸಿಗ್ತದೆ. ಇಷ್ಟೇ ಹೇಳಿತು. ಆಗಲೇ ಆತಂಕವಾಗಿದೆ. ಅಶ್ವ ಸಿಗುವ ಸಂದೇಶ ಸಿಕ್ಕಿದೆ, ಚಿಕ್ಕಪ್ಪಂದಿರು ಎಲ್ಲಿ? ರಸಾತಳಕ್ಕೆ ಬಂದು ನೋಡಿದರೆ ಕಪಿಲ ಮಹರ್ಷಿಯ ಆಶ್ರಮದ ಪ್ರದೇಶದಲ್ಲಿ ಅಶ್ವವೇನೋ ಕಾಣಿಸಿತು, ಕುದುರೆ ಸಿಕ್ಕಿತು. ಆದರೆ ಚಿಕ್ಕಪ್ಪಂದಿರು ಕಾಣಲಿಲ್ಲ. ಆಶ್ರಮದ ಸಮೀಪಕ್ಕೆ ಹೋಗಿ ನೋಡಿದರೆ ಭಸ್ಮದ ರಾಶಿ ಬಿದ್ದಿದೆ. ಆಗಲೇ ಅರ್ಥವಾಯಿತು, ಋಷಿಯ ಕೋಪದಿಂದ ಇವರೆಲ್ಲ ಭಸ್ಮೀಭೂತರಾಗಿದ್ದಾರೆ. ಕಣ್ಣೀರು ಸುರಿಸ್ತಾನೆ. ಅಶ್ವವನ್ನು ಕೊಂಡು ಹೋಗಲೆ ಅಥವಾ ಚಿಕ್ಕಪ್ಪಂದಿರಿಗೆ ತರ್ಪಣವನ್ನು ಕೊಡಲೆ? 2 ಕೆಲಸಗಳು ಜೊತೆಯಾಗಿ ಬಂದಾಗ ಮೊದಲು ಮಾಡಬೇಕಾದುದು ಮೃತ್ಯುವಶರಾದಂಥ ವ್ಯಕ್ತಿಗಳಿಗೆ ತರ್ಪಣವನ್ನು ಕೊಡುವುದೇ ಮೊದಲ ಕಾರ್ಯ. ಧರ್ಮಶಾಸ್ತ್ರ ಕೂಡ ಅದನ್ನು ಹೇಳ್ತದೆ. ಯಜ್ಞ ಮತ್ತೆ ಮೃತ್ಯುಮುಖನಾದವನಿಗೆ ತರ್ಪಣವನ್ನು ಕೊಟ್ಟು ಆತನಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ, ಮುಕ್ತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಬೇಕಾದದ್ದು ಧರ್ಮ. ತರ್ಪಣವನ್ನು ಕೊಡುವ ಅಂಥೇಳಿ ಆಚೀಚೆ ನೋಡಿದರೆ ಎಲ್ಲೂ ಜಲ ಸಿಗುವುದಿಲ್ಲ. ಅಂಶುಮಂತನಿಗೆ ತುಂಬ ದುಃಖಿತನಾಗ್ತಾನೆ. ಋಷಿಯ ಶಾಪಕ್ಕೆ ಒಳಗಾದಂಥವರು ಇವರು, ಭಸ್ಮಭೂತರಾಗಿದ್ದಾರೆ. ಇವರಿಗೆ ತರ್ಪಣ ಕೊಡುವೆಂದರೆ ಜಲ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಗಗನ ಮಾರ್ಗದಲ್ಲಿ ಗರುತ್ಮ ಅಂತ ಬರ್ತಾನೆ. ಆಗಲೇ ಹೇಳಿದೆ, ಸುಮತಿಯ ಸಹೋದರ ಆತ, ಇವನಿಗೆ ಸೋದರ ಮಾವ, ಅಂಶುಮಂತನಿಗೆ ಸೋದರ ಮಾವ. ಅವ ಬರ್ತಾನೆ, ಮಗು ಸಾಮಾನ್ಯ ತರ್ಪಣದಿಂದ ಇವರಿಗೆ ಮುಕ್ತಿ ಸ್ವರ್ಗ ಸಿಗಲಾರದು. ಋಷಿಯ ಶಾಪದ ಪರಿಣಾಮವಾಗಿ ಭಸ್ಮವಾದವರವರು. ಹಾಗಾಗಿ ಈ ರೀತಿಯಲ್ಲಿ ತರ್ಪಣವನ್ನು ಕೊಡಲಾರದು. ಸ್ವತಃ ದೇವಗಂಗೆಯನ್ನ ಭೂಮಿಗೆ ಇಳಿಸಿ ತರ್ಪಣವನ್ನು ಕೊಡಬೇಕು. ಅಲ್ಲಿಯವರೆಗೆ ಅವರಿಗೆ ಮುಕ್ತಿ ಸ್ವರ್ಗ ಸಿಗಲಾರದು. ಅದೋ ನೀನು ಸ್ವರ್ಗದ ಗಂಗೆಯನ್ನು ಇಳಿಸುವ ಪ್ರಯತ್ನ ಮಾಡು. ಈ ಕ್ಷಣದಲ್ಲಿ ನೀನು ಅಶ್ವವನ್ನು ಕೊಂಡು ಹೋಗಿ ಸಗರನ ಆ ಯಾಗವನ್ನು ಪೂರ್ಣಗೊಳಿಸು ಅಂತ ಹೇಳಿದರೆ ದುಃಖಿತನಾಗಿಯೇ ಅಶ್ವವನ್ನು ತೆಗೆದುಕೊಂಡು ಮತ್ತೆ ಅಯೋಧ್ಯೆಗೆ ಹಿಂತಿರುಗಿ ಬರ್ತಾನೆ ಅಂಶುಮಂತ. ನಡೆದ ಘಟನೆಗಳನ್ನೆಲ್ಲ ಸಗರ ಚಕ್ರವರ್ತಿಗೆ ಹೇಳಿದರೆ ದುಃಖಿತನಾಗಿ ಋತ್ವಿಜರ ಜೊತೆಯಲ್ಲಿ ಆ ಅಶ್ವವನ್ನು ಇಟ್ಟುಕೊಂಡು ಯಾಗವನ್ನು ಸಗರ ಚಕ್ರವರ್ತಿ ಪೂರ್ಣ ಮಾಡ್ತಾನೆ. 30,000 ವರ್ಷಗಳ ಕಾಲ ಸುದೀರ್ಘವಾಗಿ ಅಯೋಧ್ಯೆಯನ್ನು ಮತ್ತೆ ಆಳ್ತಾನೆ. ಆದರೆ ತನ್ನ ಮಕ್ಕಳಿಗೆ ತರ್ಪಣವನ್ನು ಕೊಡಲಿಕ್ಕೆ ಗಂಗೆಯನ್ನು ಇಳಿಸುವ ಬಗೆಯನ್ನು ಆತ ಕಾಣುವುದಿಲ್ಲ. ಮುಂದೆ ಅಂಶುಮಂತ ಅಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. ಗಂಗೆಯನ್ನು ಇಳಿಸುವ ಮಾರ್ಗ ಯಾವುದು ಅಂತ ಆತನಿಗೂ ಗೊತ್ತಾಗೋದಿಲ್ಲ. ಸ್ವರ್ಗಕ್ಕೆ ಹೋಗಿದ್ದಾಳೆ, ಲೋಕ ಕಲ್ಯಾಣಕ್ಕೆ ಗಂಗೆ ಗೊತ್ತಾಗಲಿಲ್ಲ. ಮುಂದೆ ಅವನ ಮಗನಾದಂಥ ದಿಲೀಪ ಆಳ್ವಿಕೆಗೆ ಬಂದ. ದಿಲೀಪನು ಸುದೀರ್ಘ ಕಾಲ ಅಯೋಧ್ಯೆಯನ್ನು ಆಳಿದ. ಅವನಿಗೂ ಕೂಡ ಸ್ವರ್ಗದ ಗಂಗೆಯನ್ನು ಇಳಿಸ್ಲಿಕ್ಕಾಗಲಿಲ್ಲ. ಮತ್ತೆ ದಿಲೀಪನ ಮಗ ಭಗೀರಥ ಬರ್ತಾನೆ. ಯಾವಾಗ ಭಗೀರಥ ಆಳ್ತಾ ಇದ್ನೋ ಸುದೀರ್ಘ ಕಾಲ ಅಯೋಧ್ಯೆಯನ್ನು ಆಳ್ತಾನೆ. ಮನಸ್ಸಿನಲ್ಲಿ ಒಂದೇ ಸಂಕಲ್ಪ, ನನ್ನ ವಂಶದವರಿಗೆ ಸದ್ಗತಿಯನ್ನು ಕರುಣಿಸಬೇಕು, ದೇವಗಂಗೆಯನ್ನು ಭೂಮಿಗೆ ಇಳಿಸಬೇಕು. ಇದೊಂದೇ ಸಂಕಲ್ಪ. ಈ ನಡುವಿನಲ್ಲಿ ಮತ್ತೊಂದು ಸಂಕಟ. ಇಷ್ಟೊಂದು ಸುದೀರ್ಘ ಕಾಲ ಅಯೋಧ್ಯೆಯನ್ನು ಆಳಿದರೂ ಕೂಡ ಮತ್ತೆ ಅಯೋಧ್ಯೆಯ ವಂಶವನ್ನು ಬೆಳಲಿಕ್ಕೆ ಬೇಕಾದಂತಹ ಸಂತಾನ ಇಲ್ಲ ಭಗೀರಥನಿಗೆ. ಆಗ ಯೋಚನೆ ಮಾಡ್ತಾನೆ, ಹೀಗೆ ಅಯೋಧ್ಯೆಯನ್ನು ನಿಷ್ಪ್ರಯೋಜಕವಾಗಿ ಆಳುವುದರಲ್ಲಿ ಅರ್ಥ ಇಲ್ಲ. ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದರೆ ಅಸಾಧ್ಯವಾದದನ್ನು ಸಾಧಿಸಬಹುದು. ನನ್ನ ತಂದೆಗೆ ಅಜ್ಜಂದಿರಿಗೆ ಆಗದೇ ಹೋದ ಕೆಲಸವನ್ನು ನಾನು ಮಾಡಿಯೇ ತೀರುತ್ತೇನೆ. ಆತ ಮಾಡಿದ ಕೆಲಸವನ್ನು ಮುಂದೆ ನೀವು ಕೇಳಿದ ಮೇಲೆ ನಾವು ಯಾಕೆ ಭಗೀರಥ ಪ್ರಯತ್ನ ಅಂತ ಇವತ್ತು ಪ್ರಯೋಗ ಮಾಡ್ತೇವೆ ಅನ್ನೋದು ಅರ್ಥವಾಗ್ತದೆ. ಬಹುಶಃ ಒಂದು ಕೆಲಸವನ್ನು ಹಿಡಿದು ಆ ಬಗೆಯಲ್ಲಿ ಪ್ರಯತ್ನ ಮಾಡಿದಂಥ ವ್ಯಕ್ತಿ ನಮಗೆ ಇತಿಹಾಸದ ಪುಟದಲ್ಲಿ ಇನ್ನೊಬ್ಬ ಕಾಣಸಿಗುವುದೇ ಇಲ್ಲ. ಭಗೀರಥ ಪ್ರಯತ್ನ ಅಂದರೆ ಭಗೀರಥ ಪ್ರಯತ್ನವೇ. ಪ್ರತಿ ಹಂತದಲ್ಲಿ ವಿಘ್ನಗಳು, ಪ್ರತಿ ಹಂತದಲ್ಲಿ ಕಷ್ಟಗಳು, ಅಡೆತಡೆಗಳು, ಅದೆಷ್ಟು ಸಂಕಟಗಳು. ಎಲ್ಲ ಸಂಕಟವನ್ನು ಮೀರಿ ಸಂಕಲ್ಪ ಶುದ್ಧಿಯಿಂದ ಮುಂದಡಿ ಇಟ್ಟು ಕೊನೆಗೂ ಅದರಲ್ಲಿ ಯಶಸ್ಸನ್ನು ಪಡೆದವನು ಭಗೀರಥ ಮಾತ್ರ. ಉಳಿದವರೆಲ್ಲ ಪ್ರಯತ್ನ ಮಾಡಿದ್ದಾರೆ, ವಿಫಲರಾಗಿದ್ದಾರೆ. ಆದರೆ ಸಂಕಲ್ಪ ಶುದ್ಧಿ,
ಎಲ್ಲವೂ ಒಂದೇ ಕೆಲಸ. ತನ್ನ ವಂಶಜರಿಗೆ ಅದು ತರ್ಪಣವನ್ನು ಕೊಡಲಿಕ್ಕೆ ಗಂಗೆಯನ್ನು ಇಳಿಸಲೇಬೇಕು, ಗಂಗಾವತರಣ ಆಗಲೇಬೇಕು. ಇದೊಂದೇ ಮನಸ್ಸಿನ ಸಂಕಲ್ಪ. ರಾಜ್ಯವನ್ನು ಮಂತ್ರಿಗಳಿಗೆ ಒಪ್ಪಿಸಿ ಅಮಾತ್ಯರ ಹೊಣೆಗಾರಿಕೆಯಲ್ಲಿ ಅಯೋಧ್ಯೆಯನ್ನು ಬಿಟ್ಟು ಅದು ಹಿಮವತ್ ಪರ್ವತಕ್ಕೆ ಹೋಗಿ ಅಲ್ಲಿ ಸುದೀರ್ಘ ಕಾಲ ತಪಸ್ಸನ್ನು ಆಚರಿಸ್ತಾನೆ. ಗೋಕರ್ಣ ಕ್ಷೇತ್ರವನ್ನು ಸೇರ್ತಾನೆ, ಅಲ್ಲಿ ತಪಸ್ಸನ್ನು ಆಚರಿಸ್ತಾನೆ. ಮೊದಲಾಗಿ ತಪಸ್ಸನ್ನು ಆಚರಿಸಿದ್ದು ಬ್ರಹ್ಮನನ್ನ ಕುರಿತು. ಗಂಗೆಯನ್ನು ಇಳಿಸುವುದು ಹೇಗೆ ಅಂತಲೇ ಗೊತ್ತಿಲ್ಲಲ್ಲ. ಗಂಗೆಯನ್ನು ಇಳಿಸುವ ಬಗೆ ಹೇಗೆ? ಸೃಷ್ಟಿಕರ್ತನಾದ ಬ್ರಹ್ಮನನ್ನೇ ಕೇಳಬೇಕು ಅಂತ ಹೇಳಿ ಗೋಕರ್ಣ ಕ್ಷೇತ್ರದಲ್ಲಿ ಸುದೀರ್ಘ ಕಾಲ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡ್ತಾನೆ. ಅವನ ತಪಸ್ಸಿನ ಬಗೆ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ ಇಲ್ಲಿ. ಪಂಚಾಗ್ನಿಗಳ ನಡುವೆ ಕುಳಿತು ತಪಸ್ಸು. ಎಷ್ಟು ಭಯಾನಕವಾದ ತಪಸ್ಸು! ಸುತ್ತಲೂ 4 ಕಡೆಯಲ್ಲಿ ಅಗ್ನಿಯ ಕುಂಡವನ್ನು ನಿರ್ಮಾಣ ಮಾಡಿ ಅಗ್ನಿಯ ಜ್ವಾಲೆ ಸುಡ್ತಾ ಇದೆ. ಮೇಲುಗಡೆಯಲ್ಲಿ ಸೂರ್ಯನ ತೇಜಸ್ಸು ನಡುನೆತ್ತಿಯನ್ನು ಸುಡ್ತಾ ಇದೆ. 5 ಕಡೆಯಲ್ಲಿ ಅಗ್ನಿಯನ್ನು ನಿರ್ಮಾಣ ಮಾಡಿಕೊಂಡು ಪಂಚಾಗ್ನಿಯ ಮಧ್ಯದಲ್ಲಿ ನಿಂತು ಭಗೀರಥ ತಪಸ್ಸನ್ನು ಆಚರಿಸ್ತಾನೆ. ಇದು ಒಂದು ಬಗೆಯ ಪಂಚಾಗ್ನಿ. ಇನ್ನೊಂದು ಬಗೆಯ ಪಂಚಾಗ್ನಿ ಇದೆ. 5 ಬಗೆಯ ಅಗ್ನಿಗಳನ್ನು ನಮ್ಮ ಹಿರಿಯರು ಉಲ್ಲೇಖ ಮಾಡ್ತಾರೆ. ದಾಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ, ಸಭ್ಯ ಮತ್ತು ಅವಸಥ್ಯ ಅಂತ ಕರೀತಾರೆ ಪಂಚಾಗ್ನಿಗಳು. ಹೀಗೆ ಪಂಚ ಅಗ್ನಿಗಳನ್ನು ನಿರ್ಮಾಣ ಮಾಡಿ ಭಯಾನಕವಾದ ತಪಸ್ಸು ಅದು. ಪಂಚಾಗ್ನಿಗಳ ನಡುವಿನಲ್ಲಿ ಮಾಡುವಂಥ ತಪಸ್ಸು ಅಂದರೆ ಅಂತಹ ತಪಸ್ಸನ್ನು ಮಾಡಿದಾಗ ಬ್ರಹ್ಮ ಪ್ರತ್ಯಕ್ಷನಾಗ್ತಾನೆ. ಮಗು, ನಿನ್ನ ಸಂಕಲ್ಪ ಶುದ್ಧಿಯನ್ನು ಮೆಚ್ಚಿದ್ದೇನೆ. ಗಂಗೆಯನ್ನು ಇಳಿಸಬಹುದು. ಒಂದು ಭರವಸೆಯ ಮಾತು ಭಗೀರಥನಿಗೆ. ಆಗುತ್ತದೆ ಅಂತಲೇ ಅಂದುಕೊಂಡಿರಲಿಲ್ಲ. ಆದರೆ ಸಂಕಲ್ಪ ಶುದ್ಧಿ ಇದ್ದರೆ, ನಾವು ಹೋಗುವಂತಹ ದಾರಿ ನಮ್ಮ ಮನಸ್ಸಿನ ಸಂಕಲ್ಪ ಶುದ್ಧವಾಗಿದ್ದರೆ ಜಗತ್ತಿನಲ್ಲಿ ಅಸಾಧ್ಯವನ್ನ ಸಾಧಿಸಬಹುದು. ಮಾರ್ಗಾರಬ್ಧ ಸರ್ವಯತ್ನ ಫಲಂತಿ ಅಂತ ಸಂಸ್ಕೃತದಲ್ಲಿ ಮಾತಿದೆ. ನಮ್ಮ ಸಂಕಲ್ಪ ಶುದ್ಧವಾಗಿರಬೇಕು. ಜನಬೆಂಬಲ ಬೇಡ, ಆರ್ಥಿಕ ಬಲ ಬೇಡ. ಹೋಗುವ ದಾರಿಯ ಬಗ್ಗೆ ಶುದ್ಧತೆ, ಪ್ರಾಮಾಣಿಕತೆ, ಆತ್ಮವಿಶ್ವಾಸ ಇದು ಜೊತೆಯಾಗಿತ್ತು ಅಂತಾದರೆ ಮಾರ್ಗಾರಬ್ಧ ಸರ್ವಯತ್ನ ಫಲಂತಿ. ಸನ್ಮಾರ್ಗದಲ್ಲಿ ಹೋಗುವವನಿಗೆ ಎಲ್ಲ ಆತನ ಪ್ರಯತ್ನಕ್ಕೆ ಫಲ ಸಿಗ್ತದೆ. ಹಾಗಾಗಿ ಮೊದಲು ಭರವಸೆಯ ಕುಡಿ ಸಿಕ್ಕಿತು, ಹೇಳಿದ. ಆದರೆ ಮಗು, ಈ ನೋಡಿ, ಆಗುತ್ತದೆ ಅಂತ ಹೇಳಿದಾಗ ತೊಂದರೆ ಇಲ್ಲ. ಈ ಆದರೆ ಅಂತ ಬಂದರೆ ಅಪಾಯಕಾರಿಯೇ. ನಿಮ್ಮ ಮಗ ಬಹಳ ಬುದ್ಧಿವಂತ, ಆದರೆ ಓದುವುದಿಲ್ಲ ರೀ. ಆ ಆದರೆ ಅಂದ್ರೆ ಬಂದು ಮುಂದಿನದು ಅದಕ್ಕೆ ವ್ಯತಿರಿಕ್ತವೇ ಇರುವುದು. ಅವನು ಈ ವರ್ಷ ಒಳ್ಳೆ ಓದಿದ್ದಾನೆ, ಆದರೆ 3 ವಿಷಯದಲ್ಲಿ ಈ ಆದರೆ ಅನ್ನೋದು ಮುಂದುಂಟಲ್ಲ, ಅದು ಅಪಾಯ. ಇಲ್ಲಿ ಬ್ರಹ್ಮ ಹೇಳಿದ್ದು ಹಾಗೆ, ಮಗು ಸಂಕಲ್ಪ ಶುದ್ಧಿ ಇದೆ, ಕೆಲಸ ಆಗುತ್ತದೆ. ಆದರೆ ಗಂಗೆ ಇಲ್ಲಿಲ್ಲ, ಸ್ವರ್ಗದಲ್ಲಿದ್ದಾಳೆ. ಆಕಾಶ ಗಂಗೆ ಅವಳನ್ನ ಭೂಮಿಗೆ ಇಳಿಸಿದರೆ, ರಭಸದಿಂದ ಸ್ವರ್ಗದಿಂದ ಭೂಮಿಗೆ ಇಳಿಸುವಾಗ ಆ ರಭಸವನ್ನ ಧರಿಸುವ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಎತ್ತರದಿಂದ ಜಲಪಾತವಾದರೆ ಆ ಜಲಪಾತವನ್ನು ಸಹಿಸುವವರಾರು ಅಲ್ವಾ? ಭಯಾನಕ ಅದು ಅಪೂರ್ವವಾದಂತಹ ಗಂಗೆ ರಭಸದಿಂದ ಭೂಮಿಗೆ ಇಳಿದರೆ ಭೂಮಂಡಲ ತೊಳೆದು ಹೋದೀತು. ಧರಿಸುವವರು ಯಾರು? ಅದಾಗುವುದಿಲ್ಲ. ಹಾಗಾದರೆ ಧರಿಸುವ ಶಕ್ತಿ ಯಾರಿಗಿದೆ? ಹರ ಮಾತ್ರ ಜಟೆಯಲ್ಲಿ ಧರಿಸಬಲ್ಲ. ಹರನನ್ನು ಕುರಿತು ತಪಸ್ಸು ಮಾಡು. ಭಗೀರಥ ಮತ್ತೆ ತಪಸ್ಸಿನ ಸ್ವರೂಪವನ್ನು ಬದಲಾಯಿಸಿದ, ಶಿವನನ್ನ ಕುರಿತು ತಪಸ್ಸು ಮಾಡಿದ. ಸರಿ, ಗಂಗೆಯನ್ನ ಧರಿಸುವುದಕ್ಕೆ ಶಿವ ಒಪ್ಪಿಕೊಂಡ. ಸರಿ, ತನ್ನ ಜಟಾಮಂಡಲವನ್ನು ವಿಸ್ತಾರವಾಗಿ ಹರಡಿ ಸ್ವರ್ಗದ ಗಂಗೆಯನ್ನು ತಡೆ ಹಿಡಿಯುವುದಕ್ಕೆ ಆತ ಸಿದ್ಧನಾದ. ಮತ್ತೆ ಆ ಕಡೆಯಲ್ಲಿ ಗಂಗೆಯನ್ನ ಕುರಿತು ಭಗೀರಥ ತಪಸ್ಸು ಮಾಡಿದ. ಇಳಿಬೇಕಲ್ಲ ಅವಳು. ಪ್ರಸನ್ನಳಾದ ಗಂಗೆ ಕೆಳಕ್ಕೆ ಇಳಿದಳು. ಇಳಿಯುವಾಗ ಅವಳಿಗೊಂದು ಅಹಂಕಾರ. ನನ್ನ ಶಕ್ತಿಯನ್ನು, ನನ್ನ ಸಾಮರ್ಥ್ಯವನ್ನ ಭೂಮಂಡಲದಲ್ಲಿ ತಡೆ ಹಿಡಿಯುವವರು ಯಾರಿದ್ದಾರೆ? ಸೊಕ್ಕಿನ ಹೆಣ್ಣು ಅವಳು. ಸ್ವರ್ಗಕ್ಕೆ ಹೋದವಳು, ಲೋಕ ಕಲ್ಯಾಣ ಮಾಡ್ತೇನೆ. ಒಳ್ಳೆ ಕೆಲಸ ತುಂಬ ಮಾಡಿದರೂ ಅಹಂಕಾರ ಇರ್ತದೆ. ಈ ಅಹಂಕಾರದ ವಿಚಿತ್ರವೇ. ತುಂಬ ಒಳ್ಳೆ ಕೆಲಸ ಮಾಡಿ ನಾನು ಒಳ್ಳೆ ಮಾಡಿದ್ದೇನೆ ಅಂತ ಮನಸ್ಸಿನಲ್ಲಿ ಅನಿಸೋದು ಕೂಡ ಅಪಾಯವೇ. ಈ ಗಂಗೆಗೆ ಹಾಗೆ ದೇವತೆಗಳೇ ಮೆಚ್ಚಿ ಲೋಕ ಕಲ್ಯಾಣಕ್ಕೆ ನನ್ನನ್ನು ತೊಡಗಿಸಿಕೊಂಡಿದ್ದಾರೆ. ನಾನು ಭೂಮಂಡಲಕ್ಕೆ ಇಳಿತೇನೆ, ಭೂಮಂಡಲದಲ್ಲಿ ನನ್ನನ್ನು ಧರಿಸುವವರು ಯಾರಿದ್ದಾರೆ? ಈ ಅಹಂಕಾರದಿಂದಲೇ ರಭಸದಿಂದ ಕೆಳಕ್ಕೆ ಧುಮುಕಿದರೆ ಅವಳ ಅಹಂಕಾರ ಶಿವನಿಗೆ ಅರ್ಥವಾಗಿದೆ. ಮರುಕ್ಷಣದಲ್ಲಿ ಜಟಾಮಂಡಲವನ್ನು ವಿಸ್ತಾರವಾಗಿ ಹರಡಿದಂತಹ ಪರಶಿವ ಜಟೆಯ ನಡುವಿನಲ್ಲಿ ಅವಳನ್ನು ಸೆರೆ ಹಿಡಿದು ಬಿಟ್ಟ.
ಜಗತ್ತಿನ ಎಲ್ಲರನ್ನ ನಿಯಂತ್ರಿಸುವ ಶಕ್ತಿಯಾದ ನಿತ್ಯತ್ವವನ್ನು ಹೊಂದಿದಂತಹ ಪರಶಿವನಿಗೆ ಸವಾಲೊಡ್ತಾಳೆ ಒಬ್ಬಳು ಹೆಣ್ಣು ಮಗಳು. ಜಟಾಮಂಡಲದಲ್ಲಿ ಸೇರಿದಂತಹ ಗಂಗೆಗೆ ಸಾವಿರಾರು ವರ್ಷಗಳ ಕಾಲ ಆ ಜಟೆಯ ನಡುವಿನಿಂದ ಹೊರಬರುವುದಿಲ್ಲ ಅಂತಲೇ ಗೊತ್ತಾಗಲಿಲ್ಲಂತೆ. ಎಲ್ಲಿ ಹೋದರೂ ಗುಹೆಗಳು. ಶಿವನ ಜಟೆಯ ಸ್ವರೂಪವೇ ಹಾಗೆ. ಆ ಕಡೆಗೆ ಈ ಕಡೆಗೆ ದ್ವಾರವನ್ನು ಹುಡುಕಿ ಹೋಗ್ತಾಳೆ. ಚಕ್ರವ್ಯೂಹವನ್ನು ಪ್ರವೇಶಿಸಿದ ಅಭಿಮನ್ಯುವಿನಂತೆ ಹೊಕ್ಕು ಬಿಟ್ಟಿದ್ದಾಳೆ. ಹೊರಬರುವ ದಾರಿ ಕಾಣ್ತಾ ಇಲ್ಲ. ಭಗೀರಥ ಇದೆಲ್ಲ ಪ್ರಯತ್ನ ಮಾಡಿದ್ದೇ ಆಯಿತು. ಬ್ರಹ್ಮನನ್ನ ಒಪ್ಪಿಸಿ ಆಯಿತು, ಶಿವನನ್ನ ತಪಸ್ಸು ಮಾಡಿ ಆಯಿತು, ಗಂಗೆಯನ್ನ ಒಪ್ಪಿಸಿ ಆಯಿತು. ಮತ್ತೆ ಇಲ್ಲಿ ಈ ಶಿವ ಅವರಿಬ್ಬರ ಗಲಾಟೆಯಲ್ಲಿ ಮಧ್ಯದಲ್ಲಿ ಇವಲ್ಲ ಸೋತದ್ದು. ಈ ಬಾರಿ ಹಾಗೆ ಅವಳ ಅಹಂಕಾರ ಇವ ಅವಳನ್ನು ತಡೆ ಹಿಡಿದದ್ದು. ಇದು ಹೀಗೆ ಆದರೆ ನನ್ನ ವಂಶದ ಉದ್ಧಾರ ಹೇಗೆ? ಮತ್ತೆ ಶಿವನನ್ನ ಕುರಿತು ತಪಸ್ಸು ಮಾಡ್ತಾನೆ ಪರಶಿವ. ನನ್ನ ವಂಶದ ಉದ್ಧಾರಕ್ಕೋಸ್ಕರ ನಿನ್ನನ್ನು ಪ್ರಾರ್ಥನೆ ಮಾಡಿದರೆ ಅಹಂಕಾರಿಯಾಗಿರುವ ಗಂಗೆಗೆ ಬುದ್ಧಿಯನ್ನು ಕಲಿಸಲು ಹೊರಟು ನೀನು ಅವಳನ್ನು ಜಟಾಮಂಡಲದಲ್ಲಿ ಸೆರೆ ಹಿಡಿದಿದ್ದಿ. ಅವಳು ಭೂಮಿಗೆ ಬರದ ಹೊರತು, ಪಾತಾಳವನ್ನ ಸೇರದ ಹೊರತು ಸಗರ ಪುತ್ರರಿಗೆ ಉದ್ಧಾರ ಆಗುವುದಿಲ್ಲ. ಶಿವ ಬಹಳ ಬೇಗ ಕರಗುತ್ತಾನೆ, ಬಹಳ ಬೇಗ ಸಿಟ್ಟಿಗೆ ಒಳಗಾಗ್ತಾನೆ. ತಾಂಡವ ನೃತ್ಯ ಎರಡೂ ಸಂದರ್ಭದಲ್ಲಿ ನಡೀತದೆ. ಅತಿ ಕೋಪವನ್ನು ಪಡೆದಾಗಲೂ ಆತ ಸಂತೋಷವಾದಾಗಲೂ ತಾಂಡವ ನೃತ್ಯ ಮಾಡ್ತಾನೆ. ಬಹಳ ಬೇಗ ಕರಗಿದ ಮಗು ಸರಿ, ಆದರೆ ಈ ಗಂಗೆಯ ರಭಸವನ್ನು ನೇರವಾಗಿ ಬಿಟ್ಟರೆ ಭೂಮಂಡಲ ಸರಿಸಲಾರದು. ಹಾಗಾಗಿ 7 ಧಾರೆಗಳಾಗಿ ಇವನ್ನ ಭೂಮಂಡಲಕ್ಕೆ ಬಿಡುತ್ತೇನೆ. 7 ಧಾರೆಗಳಾಗಿ ಭೂಮಂಡಲಕ್ಕೆ ಬಿಡ್ತಾನೆ. ಲಾದಿನಿ, ಪಾವನಿ, ನಲಿನಿ ಎನ್ನತಕ್ಕಂಥ ಪೂರ್ವಾಭಿಮುಖವಾಗಿ ಹರಿತವೆ. ಈ ಕಡೆಯಲ್ಲಿ ಸುಚಕ್ಷು, ಸಿಂಧು ಎನ್ನತಕ್ಕಂತಹ ಭಾಗಗಳು ಮತ್ತೊಂದು ಕಡೆಗೆ ಪಶ್ಚಿಮಾಭಿಮುಖವಾಗಿ ಸಮುದ್ರವನ್ನು ಸೇರ್ತವೆ. ಕೊನೆಯದಾದಂತಹ ಒಂದು ಅಲಕಾನಂದ ಎನ್ನತಕ್ಕಂಥ ಒಂದು ಧಾರೆ ಮಾತ್ರ ಭಗೀರಥನನ್ನು ಅನುಸರಿಸಿ ಮುಂದಕ್ಕೆ ಹೋಗ್ತದೆ. ಅಲಕಾನಂದ ಎನ್ನುವ ಧಾರೆ ಅದು ಭಗೀರಥನ ಜೊತೆಯಲ್ಲಿ ಬರ್ತಾ ಇದ್ರೆ ಮೇಲಿನಿಂದ ರಭಸವಾಗಿ ಗಂಗೆ ಭೂಮಿಗೆ ಇಳಿತಾ ಇದ್ದಾಳೆ. ಗಂಗೆ ಮಾತ್ರ ಬಂದದ್ದಲ್ಲ, ಗಂಗೆಯ ಜೊತೆಯಲ್ಲಿ ಮತ್ಸ್ಯಗಳು, ಕೂರ್ಮಗಳೆಲ್ಲ ಕೆಳಕ್ಕೆ ಜಾರಿ ಜಾರಿ ಬೀಳುತ್ತಾ ಇದ್ದಾವೆ. ಮೊಸಳೆಗಳೆಲ್ಲ ಭೂಮಿಗೆ ಎಷ್ಟು ಚಂದ ವರ್ಣನೆ ಮಾಡ್ತಾರೆ ಅದನ್ನ. ನೀರಿನಲ್ಲಿರುವ ಎಲ್ಲ ಜೀವಿಗಳು, ಜಲಚರಗಳೆಲ್ಲ ಜಾರಿ ಬೀಳ್ತಾ ಇದ್ದಾವೆ. ಈ ಅಪೂರ್ವವಾದಂತಹ ದೃಶ್ಯವನ್ನು ನೋಡುವುದಕ್ಕೆ ದೇವತೆಗಳು ಗಗನ ಮಾರ್ಗದಲ್ಲಿ ಬಂದು ನಿಂತಿದ್ದಾರಂತೆ. ಋಷಿಗಳು ಕೆಳಗೆ ಬಂದಿದ್ದಾರೆ. ಜೀವನದಲ್ಲಿ ತಪ್ಪನ್ನ ಮಾಡಿದೆ ಅಂತ ಹೇಳತಕ್ಕಂಥ ವ್ಯಕ್ತಿಗಳು ಸ್ವರ್ಗದ ಗಂಗೆ ಬರ್ತಾ ಇದ್ದಾಳೆ, ಅವಳ ಪವಿತ್ರವಾದ ತೀರ್ಥ ನಮ್ಮ ಮೈ ಮೇಲೆ ಬೀಳಲಿ ಅಂತ ಹೇಳಿ ಅಲ್ಲಿ ಬಂದು ಆ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾರಂತೆ. ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ. ಇಡೀ ಕತೆ ಗಂಗೆಯ ಬಗ್ಗೆ ಅಪೂರ್ವ ಭಾವನೆಯನ್ನು ಸೃಷ್ಟಿ ಮಾಡ್ತದೆ. 1 ಗಂಟೆಯ ಕಥೆಯಲ್ಲಿ ನನಗೆ ಅದನ್ನೆಲ್ಲ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಬರೇ ಗಂಗಾವತರಣದ ಕಥೆಯೇ ಮಾಡಬೇಕು, 3 ಗಂಟೆ ಬೇಕು. ಮಿಥಿಲೆಯ ಮಂಗಲ ಪರ್ವ ಹೀಗೆ ನಡೆಯೋದು. ಒಂದೇ ಮಿಥಿಲೆ, ನೀವು ಕಲ್ಯಾಣ ಅಂತ ಅಂದ್ಕೊಂಡು ಬಿಟ್ಟಿದ್ದೀರಿ. ಇನ್ನು ಮಧ್ಯದಲ್ಲಿ ಹಲವು ಪರ್ವದ ಕಥೆಗಳು ನಡೀತಾ ಹೋಗ್ತವೆ ಮಿಥಿಲೆಗೆ ಹೊರಟಾಗ. ಈ ಕಡೆಯಲ್ಲಿ ಗಂಗೆ ಇಳಿತಾ ಇದ್ದಾಳೆ. ಸ್ವರ್ಗದ ಗಂಗೆ ಬಂದ್ಲು, ಅಲಕಾನಂದ ಕೆಳಗೆ ಇಳಿದು ಬಂದ್ಲು. ಪವಿತ್ರವಾದಂಥ ಗಂಗೆಯಲ್ಲಿ ಋಷಿಮುನಿಗಳೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಎದುರಿನಲ್ಲಿ ಭಗೀರಥ ಮುಂದಕ್ಕೆ ರಥವನ್ನ ಏರಿ ಹೋಗ್ತಾ ಇದ್ದಾನೆ. ಗಂಗೆಗೆ ದಾರಿಯನ್ನು ತೋರಿಸ್ತಾ ಮುಂದೆ 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 ಹೋಗ್ತಾನೆ. ಅವನ ಹಿಂದುಗಡೆಯಲ್ಲಿ ಅನುಸರಿಸಿ ಬರ್ತಾ ಇದ್ದಾಳೆ. ತಂದೆಯನ್ನು ಅನುಸರಿಸಿ ಬರುವ ಪುಟ್ಟ ಬಾಲಕಿಯ ರೀತಿಯಲ್ಲಿ ಅಲಕಾನಂದ ಬರ್ತಾ ಇದ್ದಾಳೆ. ತಂದೆ ಮುಂದಕ್ಕೆ ಹೋಗ್ತಾನೆ. ಮಗು ಬಾ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಹೋಗುವ ದಾರಿ ಗೊತ್ತಿರಬೇಕಲ್ಲ. ಕರ್ಕೊಂಡು ಹೋಗ್ತಾನೆ. ಸುದೀರ್ಘ ಕಾಲ ನಡೀತಾನೆ, ಮುಂದಕ್ಕೆ ಹೋಗ್ತಾನೆ. ಆದರೆ ಈ ಗಂಗೆಯ ಅಹಂಕಾರ ಕಡಿಮೆ ಆಗುವುದಿಲ್ಲ. ಸಿಕ್ಕಿಬಿಟ್ಲು. ಹಾಗಾದ್ರೆ ಕೆಳಕ್ಕೆ ಹೋಗು ಅಂತ ಹೇಳಿದ್ರೆ, ಹೀಗೆ ಭಗೀರಥನನ್ನು ಅನುಸರಿಸಿ ಹೋಗ್ತಾ ಇದ್ರೆ ಇದಿರಿನಲ್ಲಿ ಹೋಗುವಾಗ ಜನ್ಮ ಮಹರ್ಷಿಯ ಆಶ್ರಮ ಕಾಣುತ್ತದೆ. ಆಶ್ರಮ ಕಾಣ್ತಾ ಇದ್ದಾಗ ಈ ಸೊಕ್ಕಿನ ಗಂಗೆಗೆ ಮತ್ತೆ ಸೊಕ್ಕು ಏರಿತು. ಜನ್ಮ ಮಹರ್ಷಿಯ ಆಶ್ರಮವನ್ನು ಕೊಚ್ಚಿ ಬಿಡುತ್ತಾಳೆ. ತಪಸ್ಸನ್ನು ಆಚರಿಸ್ತಾ ಇದ್ದ ಇಡೀ ಆಶ್ರಮದ ಪ್ರದೇಶ ಕೊಚ್ಚಿ ಹೋಗುತ್ತದೆ. ಮಳೆಗಾಲದ ಪ್ರವಾಹದಲ್ಲಿ ಇಡೀ ಊರೂರು ಮುಳುಗಿ ಹೋಗುವುದನ್ನು ನೋಡಿದ್ದೇವೆ. ಇನ್ನು ಗಂಗೆಯೇ ಸ್ವರ್ಗದಿಂದ ಇಳಿದು ಬರುವಾಗ ಹೇಗಾಗಿರಬಹುದು? ಸಂಪೂರ್ಣವಾದಂತಹ ಇದು ಕೊಚ್ಚಿ ಹೋಗುತ್ತದೆ. ಜನ್ಮ ಮಹರ್ಷಿ ಕೋಪಿಷ್ಠನಾಗುತ್ತಾನೆ. ಅಬ್ಬ, ಸ್ವರ್ಗವನ್ನು ಬಿಟ್ಟು ಭೂಮಂಡಲಕ್ಕೆ ಬಂದ ಎನ್ನುವ ಅಹಂಕಾರ ಇವಳಿಗೆ. ಭೂಮಂಡಲದಲ್ಲಿ ನನ್ನನ್ನು ಎದುರಿಸುವವರಿಲ್ಲ ಎನ್ನುವ ಅಹಂಕಾರ. ಇವಳನ್ನು ಆಪೋಷಣ ತೆಗೆದುಕೊಳ್ತೇನೆ ಅಂತ ಹೇಳಿ ಆಶ್ರಮವನ್ನು ಸಂಪೂರ್ಣ ನಾಶ ಮಾಡಿದಂತಹ ಆ ಗಂಗೆಯನ್ನ ಆತ ಆಪೋಷಣವಾಗಿ ಕ್ಷಣ ಮಾತ್ರದಲ್ಲಿ ಕುಡಿದು ಬಿಟ್ಟ. ಮರುಕ್ಷಣದಲ್ಲಿ ಜನ್ಮ ಮಹರ್ಷಿಯ ಉದರವನ್ನ ಗಂಗೆ ಸೇರಿಬಿಟ್ಟಳು.
ಹಿಂತಿರುಗಿ ಭಗೀರಥ ನೋಡ್ತಾನೆ, ಗಂಗೆ ಇಲ್ಲ. ಎಂಥ ವಿಚಿತ್ರ, ಇದೆಂಥ ವಿಘ್ನಗಳು! ತಡೆಯ ಮೇಲೆ ತಡೆ, ಪುನಃ 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 ವಿಚಿತ್ರವಾದ ಸನ್ನಿವೇಶ. ಮತ್ತೆ ಗೊತ್ತಾಯಿತು, ತಪೋಬಲದಿಂದ ಸಂಪೂರ್ಣವಾದ ಗಂಗೆಯನ್ನು ನಿಗ್ರಹಿಸಿದವರು ಇವರು. ಏನು ಮಾಡುವುದು? ಜನ್ಮ ಮಹರ್ಷಿಗಳನ್ನ ಕುರಿತು ತಪಸ್ಸು ಮಾಡ್ತಾನೆ, ಬಹುವಿಧವಾಗಿ ಪ್ರಾರ್ಥಿಸ್ತಾನೆ. ಕ್ರೋಧಾವೇಶಕ್ಕೆ ಒಳಗಾದ ಜನ್ಮ ಮಹರ್ಷಿಗಳನ್ನ ಒಲಿಸಿಕೊಳ್ಳುವುದು ಸುಲಭ ಅಲ್ಲ. ತಪಸ್ವಿಗಳೇ ಹಾಗೆ ಸಿಟ್ಟಿನ ಬರದಲ್ಲಿ ಏನೆಲ್ಲೋ ಮಾಡಿಬಿಡ್ತಾರೆ, ಮತ್ತೆ ಒಲಿಸಿಕೊಳ್ಳಿ ತುಂಬ ಕಷ್ಟಪಡಬೇಕು. ಇವ್ರ ಗಲಾಟೆಯಲ್ಲಿ ಈ ಭಗೀರಥ ಸೋತವನು. ಆದರೆ ಅವನ ಸಂಕಲ್ಪ ಶುದ್ಧಿ ಇದೆ. ಏನೇ ಇರಲಿ ಪ್ರಾರ್ಥನೆ ಮಾಡ್ತೇನೆ, ಪ್ರಾರ್ಥನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಜನ್ನು ಮಹರ್ಷಿಯನ್ನ ಪ್ರಾರ್ಥನೆ ಮಾಡಿದರೆ ಭಗೀರಥನ ಪ್ರಾರ್ಥನೆಗೆ ಸೋಲದೆ ಹೋದವರೇ ಇಲ್ಲ. ಯಾಕಂದರೆ ಸ್ವಾರ್ಥ ಇಲ್ಲ, ಸಂಪೂರ್ಣವಾಗಿ ವಂಶದ ಉದ್ಧಾರ, ಲೋಕದ ಉದ್ಧಾರ ಮಾತ್ರ ಇರುವುದು. ಬರೇ ತನ್ನ ವಂಶದ ಉದ್ಧಾರ ಮಾತ್ರ ಅಲ್ಲ, ಸ್ವರ್ಗಕ್ಕೆ ಮಾತ್ರ ಸೀಮಿತವಾದ ಗಂಗೆಯನ್ನು ಭೂಮಂಡಲಕ್ಕೆ ತರಬೇಕು, ಪಾತಾಳಕ್ಕೂ ಕೊಡಬೇಕು. 3 ಲೋಕಕ್ಕೂ ಗಂಗೆ ಬೇಕು. ಒಬ್ಬರ ಸೊತ್ತಲ್ಲ ಇದು. ಎಲ್ಲರಿಗೆ ಗಂಗೆಯನ್ನು ಒದಗಿಸಿಕೊಟ್ಟವನು ಭಗೀರಥ. ಹಾಗಾಗಿ ತನ್ನ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡಿದ್ದಲ್ಲ. ಜನ್ನು ಮಹರ್ಷಿಯು ಒಲಿದ, ಅವಳನ್ನು ಕಿವಿಯ ಮೂಲಕ ಹೊರಹಾಕ್ತಾನೆ. ಜನ್ನು ಮಹರ್ಷಿಯ ಕಿವಿಯಿಂದ ಹೊರಕ್ಕೆ ಬಂದದ್ದರಿಂದಲೇ ಜನ್ನುವಿನ ಮಗಳಾದಳು ಜನ್ನು ಸುತ ಜಾಹ್ನವಿ ಅಂತ ಅವಳಿಗೆ ಹೆಸರು ಬರ್ತದೆ. ಸ್ವರ್ಗದಿಂದ ಜಾರಿದ್ದರಿಂದ ಸುರನದಿ ಅಂತ ಅವಳಿಗೆ ಹೆಸರು. ಸ್ವರ್ಗದ ಗಂಗೆ ಅಲ್ವೇ ಸುರನದಿ, ದೇವಲೋಕದ ನದಿಯವಳು. ಹಾಗಾಗಿ ಹೀಗೆ ಜನ್ನು ಸುತಾಳಾದಳು. ಮತ್ತೆ ಮುಂದಕ್ಕೆ ಮುಂದಕ್ಕೆ ಹೊರಡ್ತಾಳೆ. ಹೀಗೆ ಭಗೀರಥನನ್ನು ಅನುಸರಿಸಿ ಭೂಮಂಡಲವನ್ನ ದಾಟಿ ನೇರವಾಗಿ ಅದು ರಸಾತಳವನ್ನ ಸೇರಿ ಅದು ಕಪಿಲ ಮಹರ್ಷಿಯ ಆಶ್ರಮದ ಪ್ರದೇಶಕ್ಕೆ ಬರ್ತಾ ಇದ್ರೆ, ಈಗ ಯಾವ ಸಂಕಲ್ಪವನ್ನ ಭಗೀರಥ ಮಾಡಿದ್ದನೋ ಅದು ಸಿದ್ಧಿಸಿದೆ. ಸಗರ ಪುತ್ರರು ಭಸ್ಮವಾಗಿ ಬಿದ್ದಂಥ ಪ್ರದೇಶದ ಮೇಲೆ ಗಂಗೆ ಹರಿತಾ ಇದ್ರೆ, ಆ ಕ್ಷಣದಲ್ಲಿ ಸ್ವತಃ ಬ್ರಹ್ಮನೇ ಬಂದು ಹೇಳ್ತಾನೆ, ಭಗೀರಥ ನಿನ್ನ ಪ್ರಯತ್ನ ಫಲ ಕೊಟ್ಟಿದೆ, ಸಗರ ಪುತ್ರರಿಗೆಲ್ಲರಿಗೆ ಅದೋ ಸ್ವರ್ಗ ಪ್ರಾಪ್ತಿಯಾಗಿದೆ. ನಮ್ಮಲ್ಲಿ ಚಂದದ ಸುಭಾಷಿತ ಇದೆ. ಭಗೀರಥನನ್ನು ನೆನಪಿಸಿಕೊಂಡು ಆ ಶ್ಲೋಕವನ್ನು ನೆನಪಿಸಿಕೊಳ್ಬೇಕು. ಪ್ರಾರಭ್ಯತೇನ ಖಲು ವಿಘ್ನ ಭಯೇನ ನೀಚೈ ಪ್ರಾರಭ್ಯ ವಿಘ್ನ ವಿಹತಾಃ ವಿರಮಂತಿ ಮದ್ಯಾಃ ವಿಘ್ನಯೇ ಪುನಃ ಪುನರಪಿ ಪ್ರತಿಹನ್ಯಮಾನಾಃ ಪ್ರಾರಬ್ಧಮುತ್ತಮ ಜನಾಃ ನ ಪರಿತ್ಯಜಂತಿ. ಬಹಳ ವಿಚಿತ್ರವಾದಂಥದ್ದು. ಈ ಜಗತ್ತಿನಲ್ಲಿ 3 ರೀತಿಯ ಜನ ಇದ್ದಾರೆ. ಪ್ರಾರಭ್ಯತೆ ನಕಲು ವಿಘ್ನ ಭಯೇನ ನೀಚೈಹಿ. ಯಾವುದೇ ಕೆಲಸ ಮಾಡುವಾಗ ತೊಂದರೆ ಬರ್ತದೆ, ಕಷ್ಟ ಬರ್ತದೆ ಅಂತ ಹೇಳಿ ಕೆಲಸವೇ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋರು ಭಾಳ ಆರೋಗ್ಯಪೂರ್ಣವಾದ ವ್ಯಕ್ತಿತ್ವ. ನಾವು ಯಾವ ಕೆಲಸ ತೊಂದರೆ ಬರ್ತದೆ, ಮತ್ತೆ ಕಷ್ಟ ಆಗುತ್ತದೆ, ನೀವು ನೋಡಿ ಯಾವುದೇ ಹೇಳಿ ಮೊದಲು ಅವ್ರ ಹತ್ರ ನೆಪ ಉಂಟು. ಅದು ಮತ್ತೆ ಕಷ್ಟ ಆದರೆ ಕಷ್ಟ ಅಲ್ಲ, ಕಷ್ಟ ಆದರೆ ಕಷ್ಟ ಅಲ್ಲ. ವಿಚಿತ್ರ. ಕೆಲವರು ಹಾಗೆ ಅವರನ್ನು ನೀಚ ಜನರು ಅಂತ ಉಲ್ಲೇಖ ಮಾಡ್ತಾರೆ. ಪ್ರವೃತ್ತಿಯೇ ಮಾಡುವುದಿಲ್ಲ, ಹೆಜ್ಜೆಯೇ ಇಡುವುದಿಲ್ಲ. ಹೆಜ್ಜೆ ಇಡದೇನೆ ನಡೆಯುವುದು ಹೇಗೆ ಕಲಿಯುವುದು? ಪ್ರಾರಭ್ಯತೆ ನಕಲು ವಿಘ್ನ, ಕಷ್ಟ ಬರ್ತದೆ ಎನ್ನುವ ಹೆದರಿಕೆಯಲ್ಲಿ ಕೆಲಸವೇ ಮಾಡದೇ ಇರುವವರು. ಇನ್ನು 2ನೇ ಹಂತದವರಿದ್ದಾರೆ. ಪ್ರಾರಭ್ಯ ವಿಘ್ನ ವಿಹತಾಹ ವಿರಮಂತಿ ಮದ್ಯಾಹ. 2ನೇ ಹಂತದ ಜನ ಅದು ಕೆಲಸ ಆರಂಭ ಮಾಡ್ತಾರೆ, ಹೇಳಿದ ತಕ್ಷಣ ಸಿದ್ಧರು. ನಾವಿದ್ದೇವೆ, ಸ್ವಲ್ಪ ತಡೆ ಬಂತ, ಅದು ಬೇಡ ರೀ, ನಾನು ಮೊದಲೇ ಗೊತ್ತಿತ್ತು ಅದು ಅವರೇ ಸರಿ ಇದ್ದಾರೆ. ಯಾಕಂದ್ರೆ ಕೆಲಸ ಮಾಡದೆ ಕೂತವರ ಸಾಲಿಗೆ ಇವರು ಸೇರಿ ಬಿಡುದು. ಯಾಕಂದ್ರೆ ಅವರದ್ದೇ ಸರಿ ಇತ್ತು, ಅವರು ಏನು ಮಾಡ್ದೇನೆ ಕೂತರು, ಇವರು ಸ್ವಲ್ಪ ಕೆಲಸ ಮಾಡಿ ಮಧ್ಯದಲ್ಲಿ ತೊಂದರೆ ಬಂತು ಅಂತ ನಿಲ್ಲಿಸಿ ಬಿಡೋದು. ಮಧ್ಯಮಾಹ. ನಮ್ಮ ದಕ್ಷಿಣ ದೇಶದವ್ರ ಬಗ್ಗೆ ಮೊದಲು ಆ ಮಾತಿತ್ತು. ಅಲ್ಲಿ ಆರಂಭ ಶೂರಾಹ ಕಲು ದಾಕ್ಷಿಣಾತ್ಯಾಹ ಅಂತ ಹೇಳ್ತಾರೆ. ದಕ್ಷಿಣ ದೇಶದ ಜನ ಕೆಲಸ ಆರಂಭ ಮಾಡ್ತಾರೆ, ಪೂರ್ಣಗೊಳಿಸುವುದಿಲ್ಲ, ಅರ್ಧಕ್ಕೆ ಯಾಕೆ ಬಂತ ಗೊತ್ತಿಲ್ಲ ಅಂತೂ ಹಾಗೊಂದು ಮಾತಿತ್ತು. ಇದು 2ನೇ ಹಂತದ್ದು. ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಾಹ ಪ್ರಾರಬ್ಧಂ ಉತ್ತಮದ ಜನಾಹ ನ ಪರಿತ್ಯಜಂತಿ. ಆದರೆ 3ನೇ ಜನ ಇದ್ದಾರೆ. ವಿಘ್ನಗಳು ಪುನಃ 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 ಬರಲಿ, ಎಷ್ಟೇ ಸಂಕಷ್ಟಗಳು ಬರಲಿ, ಆ ಎಲ್ಲ ಸಂಕಷ್ಟಗಳನ್ನು ಎದುರಿಸಿ ಮಾಡಬೇಕಾದ ಕೆಲಸವನ್ನು ಮಾಡಿಯೇ ಸಿದ್ಧ. ಪ್ರಾರಬ್ಧಂ ಉತ್ತಮ ಜನಾಹ ನ ಪರಿತ್ಯಜಂತಿ. ಆರಂಭಿಸಿದಂತಹ ಕೆಲಸವನ್ನ ಉತ್ತಮ ಜನರು ಬಿಡುವುದಿಲ್ಲ. ಅದಕ್ಕೆ ಪರಿಶುದ್ಧ ಉದಾಹರಣೆ ಭಗೀರಥ. ಬ್ರಹ್ಮನೇ ಹೇಳ್ತಾನೆ ಈ ಮಾತನ್ನ. ಮಗು, ಸಂಕಲ್ಪ ಶುದ್ಧಿ ಇತ್ತು, ಆತ್ಮವಿಶ್ವಾಸ ಇತ್ತು, ಪ್ರಾರ್ಥನೆಯ ಬಲ ಇತ್ತು, ಸುದೀರ್ಘವಾದ ತಪಸ್ಸು ಇತ್ತು,
ಲೋಕ ಕಲ್ಯಾಣದ ಹೆಬ್ಬಯಕೆ ನಿನ್ನ ಮನಸ್ಸಿನಲ್ಲಿತ್ತು. ಇದೆಲ್ಲವೂ ಇದ್ದದ್ದರಿಂದಲೇ ಈ ಕೆಲಸ ಸಾಧ್ಯವಾಗಿದೆ. ಅದು ಸಗರ ಪುತ್ರರಿಗೆ ಸ್ವರ್ಗ ಪ್ರಾಪ್ತಿಯಾಗಿದೆ. ಎಷ್ಟು ಸಂತೋಷ ಆಗಬಾರದು. ಹೀಗೆ ನಿಮ್ಮ ವಂಶವನ್ನು ಉದ್ಧರಿಸಿದವಳು ಗಂಗೆ. ಪವಿತ್ರಳಾದಂಥ ಗಂಗೆಗೆ ನಮಸ್ಕಾರ ಮಾಡಿ ಮಿಥಿಲೆಯ ಮಾರ್ಗದಲ್ಲಿ ಸಿಕ್ಕಿದ ಈ ಗಂಗೆ ಪಾವನಿ ಪಾವಮಾನಿ ಅಂತ ವಿಶ್ವಾಮಿತ್ರರು ಹೇಳ್ತಾ ಇದ್ದರೆ, ತಮ್ಮ ವಂಶವನ್ನು ಉದ್ಧಾರ ಮಾಡಿದವಳು ಇವಳು ಅಂತ ಹೇಳಿ ರಾಮಲಕ್ಷ್ಮಣರು ಹೃದಯ ತುಂಬಿ ಬಂದು ಕೈ ಮುಗಿತಾರೆ. ಬಹಳ ಸಂತೋಷ ಆಗುತ್ತದೆ. ಗಂಗೆಯನ್ನು ದಾಟಿದ್ದಾರೆ. ಗಂಗೆಯನ್ನು ದಾಟಿ ಮುಂದಕ್ಕೆ ಬಂದರೆ ರಾತ್ರಿಯೆಲ್ಲ ರಾಮಲಕ್ಷ್ಮಣರಿಗೆ ನಿದ್ದೆಯೇ ಬರುವುದಿಲ್ಲ. ಗಂಗೆಯ ಕಥೆಯನ್ನು ಕೇಳಿ, ಭಗೀರಥನ ಕಥೆಯನ್ನು ಕೇಳಿ ಮನಸ್ಸು ಪುಲಕಕ್ಕೆ ಒಳಗಾಗಿದೆ. ಅತಿ ಸಂಕಟವನ್ನು ಅನುಭವಿಸ್ತಾ ಇದ್ದರೆ ಅಥವಾ ಅತಿ ಸಂತೋಷದಾಯಕವಾದ ಘಟನೆ ನಡೆದರೆ ರಾತ್ರಿಯೆಲ್ಲ ನಿದ್ದೆ ಬರುವುದಿಲ್ಲ. ನೋಡಿಬೇಕಾದ್ರೆ ತುಂಬ ಚಿಂತೆ ಇದ್ರೂ ಹಾಗೆ ನಿದ್ದೆ ಬರುವುದಿಲ್ಲ. ಅತಿ ಸಂತೋಷ ಆದರೂ ಹಾಗೆ ಅದನ್ನೇ ನೆನಪಿಸಿಕೊಳ್ತಾ ಇದ್ದೇವೆ. ಗಂಗಾವತರಣದ ಕಥೆ ಬಹಳ ಸಂತೋಷ ಕೊಟ್ಟಿದೆ. ನಮ್ಮ ವಂಶದಲ್ಲಿ ಹೀಗೊಂದು ಇತ್ತು ಏನೋದೇ ಮಕ್ಕಳಿಗೆ ಗೊತ್ತಿರಲಿಲ್ಲ. ಅದು ನಮಗೂ ಗೊತ್ತಿರಲಿಲ್ಲ. ಎಷ್ಟೋ ಜನರಿಗೆ ಗಂಗಾವತರಣದ ಕಥೆ ಕೇಳಿ ನಾವು ಕೇಳಬೇಕು. ಅದಕ್ಕಾಗಿ ರಾಮಲಕ್ಷ್ಮಣರಿಗೆ ಇಷ್ಟರವರೆಗೆ ಗೊತ್ತಿರಲಿಲ್ಲ ಆ ಕಥೆ. ಅದನ್ನು ಕೇಳಿ ಪುಲಕಗೊಂಡಿದ್ದಾರೆ. ಮಿಥಿಲೆಗೆ ಹೊರಟವರು ಇಲ್ಲಿ ಆ ಇಡೀ ರಾತ್ರಿಯನ್ನ ಗಂಗೆಯ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಕಳೆದಿದ್ದಾರೆ. ಮರುದಿವಸ ಮತ್ತೆ ವಿಶ್ವಾಮಿತ್ರರ ಸಮೀಪಕ್ಕೆ ಬಂದು ಪ್ರಾತರಾನ್ನಿಕಗಳನ್ನೆಲ್ಲ ಮುಗಿಸಿ ಮುಂದಿನ ದಾರಿಯನ್ನು ಹಿಡಿತಾರೆ. ನೇರವಾಗಿ ಸರಿ, ಎಷ್ಟೊತ್ತು ಮಾಡುವ? ಇನ್ನು 6:10 ಆಯಿತು. ಸ್ವಲ್ಪ ಹೊತ್ತು ಮಾಡ್ತೇನೆ. 6:15 ಮಾಡ್ತೇನೆ. ಯಾಕಂದರೆ ಮಿಥಿಲೆಗಾರು ಹೋಗಿ ತಲುಪುವ. ಮಿಥಿಲೆಯ ಮಂಗಲ ಪರ್ವ ಸುದೀರ್ಘ ಪರ್ವ ಅದು. ಯಾಕಂದರೆ ಬಾಲಕಾಂಡ ಮಿಥಿಲೆಯ ವಿವಾಹದೊಟ್ಟಿಗೆ ಸಂಕಲ್ಪ ಮುಕ್ತಾಯವಾಗ್ತದೆ ಬಾಲಕಾಂಡ. ಹಾಗಾಗಿ ತುಂಬ ಕಥೆಗಳಿವೆ, ಎಲ್ಲವೂ ಮಂಗಲಕರವಾದ ಕಥೆಗಳು. ಅದು ಇಲ್ಲದೆ ಸಂಪೂರ್ಣವಾದ ರಾಮಾಯಣ ಮುಗಿಯುವುದೇ ಇಲ್ಲ. ಯಾಕಂದರೆ ಇಲ್ಲಿ ಬರುವ ಎಲ್ಲ ಕಥೆಗಳು ರೋಚಕ. ನಮ್ಮ ಇಡೀ ಭೂಮಂಡಲದ ಬಗ್ಗೆ ತುಂಬ ಪ್ರೀತಿಯನ್ನು, ಅತಿಯಾದ ಹೆಮ್ಮೆಯನ್ನು ಮೂಡಿಸುವಂಥ ಕಥೆಗಳು ಇಲ್ಲಿ. ಒಂದೊಂದು ಊರಿಗೂ ರೋಚಕವಾದ ಕಥೆ ಇದೆ. ಅದರ ಇತಿಹಾಸ ಅಪೂರ್ವವಾದದ್ದು. ಹಾಗಾಗಿ ರಾಮನ ಕಥೆ ಎಲ್ಲರಿಗೂ ಗೊತ್ತು. ರಾಮಾಯಣದ ಸಾಮಾನ್ಯ ಕಥೆ ಗೊತ್ತಿದೆ. ರಾಮಾಯಣದ ಒಳಗೆ ಇರತಕ್ಕಂಥ ಭೂಮಂಡಲದ ನಮ್ಮ ಭಾರತದ ಬಗೆಗಿನ ಹೆಮ್ಮೆಯ ಕಲ್ಪನೆಗಳು ನಮ್ಮ ಮರೆತು ಹೋಗಿವೆ. ಅದನ್ನು ನಾವು ನೆನಪಿಸಿಕೊಳ್ಬೇಕಿಲ್ಲಿ. ಒಂದೊಂದು ನಗರ, ಒಂದೊಂದು ನದಿಗೆ ಎಂತಹ ಕಥೆಗಳು. ನಾನು ಒಂದೊಂದೇ ಹೇಳಿದ್ದೇನೆ. ಇದೇ ಕಥೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಬರ್ತದೆ. ನಾನು ಸರ್ ಹತ್ರ ಇವತ್ತು ಪ್ರಶ್ನೆ ಮಾಡಿದ್ದೆ, ಅವ್ರ ಹತ್ರ. ನಾನು ವಿಶ್ಲೇಷಣೆ ಮಾಡಿ ಹೇಳಬೇಕಂತ ಬೇಡ ಹೇಳಿದ್ರು. ಆದರೂ ಒಂದು ಸ್ವಲ್ಪ ಮಧ್ಯದಲ್ಲಿ ಆ 2 ಉದಾಹರಣೆಗಳನ್ನು ಕೊಟ್ಟೆ. ಬೇರೆ ಬೇರೆ ರಾಮಾಯಣಗಳಿವೆ. ಆ ಬೇರೆ ಬೇರೆ ರಾಮಾಯಣದಲ್ಲಿ ಈ ಕಥೆಗಳ ಸ್ವರೂಪ ಬೇರೆ ಇದೆ. ಅದು ಮತ್ತಷ್ಟು ರೋಚಕ. ಈಗ ಕೇವಲ ನಾನು ವಾಲ್ಮೀಕಿ ರಾಮಾಯಣದ ಶ್ಲೋಕಗಳನ್ನೇ ಇಟ್ಟುಕೊಂಡು ಹೋಗ್ತಾ ಇದ್ದೇನೆ. ಯಾಕಂದರೆ ಒಂದು ಸ್ವರೂಪ ನಮಗೆಲ್ಲ ಗೊತ್ತಾಗಲಿ ಎನ್ನುವ ಕಾರಣದಿಂದ. ನೇರವಾಗಿ ಗಂಗಾವತರಣದ ಕಥೆಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡುತ್ತಾ ವಿಶ್ವಾಮಿತ್ರರ ಜೊತೆಯಲ್ಲಿ ಸುದೀರ್ಘ ಪ್ರಯಾಣ ಮಾಡಿದಂಥ ಅವರು ಈಗ ಬಂದು ಒಂದು ನಗರವನ್ನು ಸೇರ್ತಾರೆ. ನಗರದ ಹೊರಭಾಗದಲ್ಲಿ ಬರ್ತಾ ಇದ್ದ ಹಾಗೆ ಅದು ವಿಶಾಲ ನಗರ ಅಂತ ಹೇಳ್ತಾನೆ ವಿಶ್ವಾಮಿತ್ರರು. ಮಕ್ಕಳಿಗೆ ಆ ನಗರವನ್ನು ನೋಡುವಾಗ ಸಂತೋಷ ಆಗ್ತದೆ. ಇಷ್ಟರವರೆಗೆ ನೋಡಿದಂಥದ್ದಲ್ಲ. ಈ ನಗರದ ಪ್ರವೇಶದಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ, ಇದು ನಗರ ಯಾವುದು, ಇದರ ಕಥೆಯನ್ನು ಹೇಳಬೇಕು ಅಂತ ಕೇಳ್ತಾರೆ. ಆಗ ವಿಶ್ವಾಮಿತ್ರ ಹೇಳ್ತಾರೆ, ಮಕ್ಕಳೇ, ವಿಶಾಲ ನಗರದ ಕಥೆ ಕೂಡ ನಿಮ್ಮ ವಂಶಕ್ಕೆ ಸಂಬಂಧಪಟ್ಟದ್ದು. ಇದರ ಪೂರ್ವದಲ್ಲಿ ನಾನು ಇನ್ನೊಂದು ಕಥೆಯನ್ನು ನಿಮಗೆ ಹೇಳಬೇಕು. ಯಾಕಂದರೆ ಇದು ಅತ್ಯಂತ ಪವಿತ್ರವಾದ ಭೂಮಿ. ದಿತಿಯ ಅದಿತಿಯರಿದ್ದಾರೆ, ಕಶ್ಯಪರ ಮಡದಿಯರು. ದಿತಿಯ ಮಕ್ಕಳು ದೈತ್ಯರು, ಅದಿತಿಯ ಮಕ್ಕಳು ಆದಿತ್ಯರು, ದೇವತೆಗಳು. ಅವರಾದರೂ ಧರ್ಮಿಷ್ಠರು, ಧರ್ಮ ಮಾರ್ಗದಲ್ಲಿ ನಡೆಯುವವರು ಅದಿತಿಯ ಪುತ್ರರು. ಧರ್ಮ ಮಾರ್ಗದಲ್ಲಿ ನಡೆಯತಕ್ಕಂಥ ಅದಿತಿಯ ಪುತ್ರರಿಗೆ ಮನಸ್ಸಿನಲ್ಲಿ ಒಂದು ಭಯಕ್ಕೆ ಮೂಡಿದೆ. ಕ್ಷೀರಸಾಗರವನ್ನು ಕಡೆಯಬೇಕು ಅಂತ ಹೇಳಿ. ಸಮುದ್ರ ಮಥನದ ಕಥೆ ಇಲ್ಲಿ. ಕ್ಷೀರಸಾಗರವನ್ನು ಕಡೆಯುವಂಥ ಹೆಬ್ಬಯಕೆ ಉಂಟಾಗಿದೆ. ಆ ಕ್ಷಣದಲ್ಲಿ ಅವರು ಆ ಕ್ಷೀರಸಾಗರವನ್ನು ಕಡೆಯುವುದಕ್ಕೆ ಯೋಗ್ಯವಾದಂತಹ ಕಡಗೋಲು ಯಾವುದು ಅಂತ ಯೋಚನೆ ಮಾಡುವಾಗ ಮಂದರ ಪರ್ವತವನ್ನೇ ಕಡಗೋಲನ್ನಾಗಿ ಮಾಡಿಕೊಂಡು, ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ಆ ಕ್ಷೀರಸಾಗರವನ್ನು ಕಡೆಯುವುದಕ್ಕೆ ಅಣಿಯಾಗುತ್ತಾರೆ. ಸುದೀರ್ಘ ಕಾಲ ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿ ಅದು ದೈತ್ಯರ ಜೊತೆಯಲ್ಲಿ ಸೇರಿ ಸಮುದ್ರವನ್ನು ಮಥನ ಮಾಡ್ತಾ ಇದ್ರೆ
ಆ ಘರ್ಷಣೆಯನ್ನ ಸಹಿಸಲಿಕ್ಕೆ ವಾಸುಕಿಗೆ ಸಾಧ್ಯ ಆಗಲಿಲ್ಲ. ಅತಿಯಾದಂತಹ ಒಂದು ಕಡೆಯಲ್ಲಿ ದೇವತೆಗಳು, ಇನ್ನೊಂದು ಕಡೆಯಲ್ಲಿ ದೈತ್ಯರು ಅದನ್ನು ಬಲವಾಗಿ ಎಳೀತಾ ಇದ್ದಾರೆ. ಮಂದರ ಪರ್ವತದ ಘರ್ಷಣೆ, ಇವರು ಎಳೆಯೋದು ಬೇರೆ. ಆ ವೇದನೆಯನ್ನು ಸಹಿಸಲಿಕ್ಕೆ ಸಾಧ್ಯವಾಗದೆ ತನ್ನ ಫಣೆಯನ್ನ ಮೇಲಕ್ಕೆ ಎತ್ತಿ, ಹೆಡೆಯನ್ನ ಮೇಲಕ್ಕೆ ಎತ್ತಿ ಸಮುದ್ರದ ಮಧ್ಯದಲ್ಲಿರತಕ್ಕಂಥ ಬಂಡೆಗೆ ಬಲವಾಗಿ ಹೊಡೆಯಿತಂತೆ ವಾಸುಕಿ. ಆ ಬಲವಾದ ಹೊಡೆತವನ್ನ ಬಂಡೆಗೆ ಕೊಟ್ಟಾಗ ಅಲ್ಲಿ ಭಯಂಕರವಾದಂಥ ವಿಷ ಮೂಡಿತು. ಸಾಮಾನ್ಯವಾದ ವಿಷ ಅಲ್ಲ, ಹಲಾಹಲ ವಿಷ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡರೆ ಆ ವಿಷವನ್ನ ನಿಗ್ರಹಿಸುವವರು ಯಾರು? ಯಾರು ನಿಗ್ರಹಿಸುವುದು ಗೊತ್ತಾಗಲಿಲ್ಲ. ಈ ನಡುವಿನಲ್ಲಿ ವಿಷ್ಣುವನ್ನ ಪ್ರಾರ್ಥನೆ ಮಾಡಿದರೆ ಗರುಡ ವಾಹನನಾದಂಥ ಮಹಾವಿಷ್ಣು ಬಂದ. ಈ ಸಮುದ್ರ ಮಥನದಲ್ಲಿ ಮೊದಲು ಹುಟ್ಟಿದಂಥದ್ದು ಪರಶಿವನಿಗೆ ಸೇರಬೇಕು. ಜಗತ್ತಿನಲ್ಲಿ ಮೊದಲು ಉದ್ಭವಿಸಿದ್ದೆಲ್ಲವೂ ನಿತ್ಯನಾದಂತಹ ಪರಶಿವನಿಗೆ ಸೇರಿದ್ದು. ಇದನ್ನ ಮಹಾವಿಷ್ಣು ಹೇಳಿದನಂತೆ, ಪರಶಿವನನ್ನ ಪ್ರಾರ್ಥಿಸಿರಿ. ದೇವತೆಗಳು ಪರಶಿವನನ್ನ ಪ್ರಾರ್ಥನೆ ಮಾಡ್ತಾರೆ. ಶಿವ ಬಂದ ವಿಷ್ಣುವಿನ ಆಜ್ಞೆಯಂತೆ ಆ ಗರಳವನ್ನ, ಆ ವಿಷವನ್ನ ಧರಿಸಿದ. ಸಮುದ್ರ ಮಥನದಲ್ಲಿ ಮೊದಲು ಬಂದಂತ ವಿಷವನ್ನ ಧರಿಸಿ ಆತ ನೀಲಕಂಠನಾದ. ಕಂಠದಲ್ಲಿ ಅದನ್ನು ಧರಿಸಿದ್ದರಿಂದ ನೀಲಯ ಬಣ್ಣ ಕಂಠದ್ದಾಯಿತು, ಆದ್ದರಿಂದ ನೀಲಕಂಠ. ವಿಷವನ್ನ ಕಂಠದಲ್ಲಿ ಧರಿಸಿದ್ದರಿಂದ ವಿಷಕಂಠನಾದ. ಮತ್ತೆ ಸಮುದ್ರ ಮಥನದ ಕಾರ್ಯ ನಡೀತಾ ಇದ್ರೆ ಮತ್ತೆ ವಿಘ್ನ ಬಂತು. ಮಂದರ ಪರ್ವತ ಅಡಿಯಲ್ಲಿ ಕೆಳಕ್ಕೆ ಕುಸಿದು ಹೋಗ್ತಾ ಇದೆ. ಮತ್ತೆ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ಮಹಾವಿಷ್ಣುವನ್ನ. ಮಹಾವಿಷ್ಣು ಕೂರ್ಮಾವತಾರಿಯಾಗಿ, ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ, ಕೂರ್ಮಾವತಾರಿಯಾಗಿ ಆ ಪರ್ವತವನ್ನ ಮೇಲಕ್ಕೆ ಎತ್ತಿದ. ಬಹಳ ವಿಚಿತ್ರವಾದದ್ದು ಭಗವಂತನ ಸ್ವರೂಪ ಇಲ್ಲಿ. ಒಂದು ಕಡೆಯಲ್ಲಿ ಕೂರ್ಮಾವತಾರವನ್ನ ತಾಳಿ ಆ ಮಂದರ ಪರ್ವತವನ್ನ ಮೇಲಕ್ಕೆ ಎತ್ತುತ್ತಾ ಇದ್ದಾನೆ. ಮತ್ತೊಂದು ಕಡೆಯಲ್ಲಿ ಅದೋ ದೇವತೆಗಳ ಮಧ್ಯದಲ್ಲಿ ನಿಂತು ಆತ ಸಮುದ್ರವನ್ನ ಕಡಿತಲೂ ಇದ್ದಾನಂತೆ. ಮಾಯಾರೂಪಿಯಾದವನು, ಬಹುವಿಧದ ರೂಪವನ್ನು ಧರಿಸುವವನು, ಕಾಮರೂಪಿಯಾದವನು ಭಗವಂತ. ಹೀಗೆ ವಿಭಿನ್ನ ಮುಖಗಳಿಂದ ಕೆಲಸವನ್ನ ಮಾಡ್ತಾ ಇದ್ರೆ ಆಯುರ್ವೇದಕ್ಕೆ ಅಧಿಪತಿಯಾದಂಥ ಧನ್ವಂತರಿ ಮೇಲಕ್ಕೆ ಎದ್ದು ಬರ್ತಾನೆ. ಎಲ್ಲರೂ ಸಂತೋಷಗೊಳ್ಳುತ್ತಾರೆ. ಈ ನಡುವಿನಲ್ಲಿ ನೋಡುತ್ತಾ ಇದ್ದಂತೆ ಅದೋ ಸಮುದ್ರದ ಮಧ್ಯದಿಂದ 60,000 ಅಪ್ಸರೆಯರು ಮೇಲಕ್ಕೆ ಬಂದರು. ಅಪ್ಪ ಅಂದ್ರೆ ನೀರು, ನೀರಿನ ಮಧ್ಯದಲ್ಲಿ ನೀರಿನ ರಸದಿಂದ ಹುಟ್ಟಿ ಬಂದವರು ಅಪ್ಸರೆಯರು. 60,000 ಜನ ಹುಟ್ಟಿ ಬಂದರು. ಸುಂದರಿಯರವರು, ರೂಪವತಿಯರವರು. ಆದರೆ ಏನೋ ವಿಚಿತ್ರ, ದೇವತೆಗಳಾಗಲಿ ದೈತ್ಯರಾಗಲಿ ಅವರನ್ನು ಸ್ವೀಕಾರವೇ ಮಾಡಲಿಲ್ಲ. ಬಹಳ ವಿಚಿತ್ರ ನೋಡಿ. ಹೆಣ್ಣಿನ ಬಗ್ಗೆ ಅಪೂರ್ವ ವ್ಯಾಮೋಹ ಹೊಂದಿದವರು ಯಾರೂ ಸ್ವೀಕಾರ ಮಾಡಲಿಲ್ಲ. ಅವರ ಜೊತೆಯಲ್ಲಿ ಕೋಟ್ಯಂತರ ಪರಿಚಾರಿಕೆಯರು ಹುಟ್ಟಿ ಬರುತ್ತಾರೆ. ರಾಮಾಯಣದಲ್ಲಿ ಉಲ್ಲೇಖ ಇದೆ. ಆದರೆ ಇವರೆಲ್ಲರಿಗೂ ಸಾಮಾನ್ಯ ಸ್ತ್ರೀಯರಾಗಿ ವೇಶ್ಯೆಯರಾಗಿ ಹೋಗ್ತಾರೆ. ಹಾಗಾಗಿ ದೇವತೆಗಳಿಗೆ ಅವರು ವೇಶ್ಯಾಸ್ತ್ರೀಯರಾಗಿ ಬಿಡ್ತಾರೆ. ಒಪ್ಪುವುದೇ ಇಲ್ಲ ಅವರನ್ನು. ಅವರ ಕಲ್ಪನೆ ಒಂದೇ, ಸಮುದ್ರ ಮಥನ ಮಾಡಬೇಕು, ಅಮೃತವನ್ನ ಪಡೆಯಬೇಕು ಅಂತ ಹೇಳಿ. ಹಾಗಾಗಿ ಸಾಮಾನ್ಯ ಸ್ತ್ರೀಯರ ಬಗ್ಗೆ ವ್ಯಾಮೋಹವನ್ನ ಹೊಂದಲಿಲ್ಲ. ಈ ನಡುವಿನಲ್ಲಿ ವರುಣನ ಪುತ್ರನಾದಂತಹ ವಾರುಣಿ ಹುಟ್ಟಿ ಬರ್ತಾಳೆ, ಸುರಕನ್ಯೆಯವಳು. ವಾರುಣಿ ಹುಟ್ಟಿ ಬಂದರೆ ದೈತ್ಯರು ಅವಳನ್ನು ತಿರಸ್ಕಾರ ಮಾಡಿಬಿಟ್ಟರಂತೆ. ಆದರೆ ದೇವತೆಗಳು ಅವಳನ್ನು ಸ್ವೀಕಾರ ಮಾಡ್ತಾಳೆ. ದೇವತೆಗಳು ಸುರಕನ್ಯೆಯಾದ ವಾರುಣಿಯನ್ನ ಸ್ವೀಕರಿಸಿದ್ದರಿಂದಲೇ ದೇವತೆಗಳಿಗೆ ಸುರರು ಅಂತ ಹೆಸರು. ಸುರಕನ್ಯೆಯನ್ನ ಒಪ್ಪಿದವರು ಅಂತ ಅರ್ಥ. ಸುರಕನ್ಯೆಯನ್ನ ತಿರಸ್ಕಾರ ಮಾಡಿದ್ದರಿಂದ ದೈತ್ಯರಿಗೆ ಅಸುರರು ಅಂತ ಹೆಸರು. ಸುರಕನ್ಯೆಯನ್ನ ತಿರಸ್ಕಾರ ಮಾಡಿದವರು, ಹಾಗಾಗಿ ಅವರು ಅಸುರರಾದರು. ಈ ನಡುವಿನಲ್ಲಿ ಕೌಸ್ತುಭ ಮಣಿ ಬಂತು, ಉಚ್ಚೈಶ್ರವಸ್ಸು ಎನ್ನತಕ್ಕಂಥ ಕುದುರೆ ಬಂತು. ಹೀಗೆ ಅಮೂಲ್ಯವಾದಂಥ ವಸ್ತುಗಳೆಲ್ಲ ಬರುತ್ತಾ ಹೋದವು. ಕೊನೆಯಲ್ಲಿ ಅಪೂರ್ವವಾಗಿರತಕ್ಕಂತಹ ಶ್ರೇಷ್ಠವಾದಂತಹ ಪಿಯೂಷ ಮೇಲಕ್ಕೆ ಎದ್ದು ಬಂತು. ಪಿಯೂಷ ಮೇಲಕ್ಕೆ ಎದ್ದು ಬರುತ್ತಿದ್ದಂತೆ ಈ ಪಿಯೂಷದ ಕುಂಭ ನಮಗೆ ಎನ್ನುವ ವಿಷಯದಲ್ಲಿ ದೇವದಾನವರ ನಡುವೆ ಘನಘೋರವಾದಂಥ ಯುದ್ಧ ನಡೆಯಿತು. ತುಂಬ ಸಂಕ್ಷಿಪ್ತವಾಗಿದೆ ರಾಮಾಯಣದಲ್ಲಿ ಸಮುದ್ರ ಮಥನದ ಕತೆ. ಈ ನಡುವಿನಲ್ಲಿ ಮೋಹಿನಿಯ ರೂಪವನ್ನು ಧರಿಸಿದಂತಹ ವಿಷ್ಣು ದೈತ್ಯರನ್ನ ನಾಶ ಮಾಡಿದ. ದೈತ್ಯರಿಗೂ ಮತ್ತು ದೇವತೆಗಳಿಗೂ ಯುದ್ಧ ನಡೆಯಿತು. ದೈತ್ಯರು ದಾನವರ ಮತ್ತು ರಾಕ್ಷಸರ ಜೊತೆಯಲ್ಲಿ ದೇವತೆಗಳ ಮೇಲೆ ಯುದ್ಧ ಮಾಡಿದರು ಅಂತ ಬರ್ತದೆ.
ನಾವು ಸಾಮಾನ್ಯವಾಗಿ ದೈತ್ಯರು, ದಾನವರು, ರಾಕ್ಷಸರು ಇದೆಲ್ಲ ಸಮಾನಾರ್ಥಕವಾಗಿ ಬಳಸ್ತೇವೆ. ಆದರೆ ನಿಜವಾಗಿ ನಾವು ಪುರಾಣವನ್ನು ಓದಿ ನೋಡಿದಾಗ ದೈತ್ಯರ ಕುಲ ಬೇರೆ, ದಾನವರ ಕುಲ ಬೇರೆ, ರಾಕ್ಷಸರ ಕುಲ ಬೇರೆ, ಗುಣ ಸ್ವಭಾವದಲ್ಲಿ ಎಲ್ಲ ಒಂದೇ ರೀತಿ. ಹಾಗಾಗಿ ಅವರೆಲ್ಲ ಸಮಾನರು, ಆದರೆ ಕುಲ ಬೇರೆ ಬೇರೆ. ಇಲ್ಲಿ ದೈತ್ಯರಿಗೆ ಸಮಾನರಾದವರು ಸಹಕಾರ ಮಾಡ್ತಾರೆ. ನಾವು ಈಗಲೂ ಜಗತ್ತಿನಲ್ಲಿ ಅದನ್ನೇ ಕಾಣ್ತೇವೆ. ಕೆಡುಕನ್ನು ಮಾಡುವವರಿಗೆ ಆ ಕೆಡುಕನ್ನು ಮಾಡುವವರು ಗೆಳೆಯರಾಗಿ ಸಿಗ್ತಾರೆ. ಇಲ್ಲಿ ಹಾಗೆ ದೈತ್ಯರಿಗೆ ದಾನವರು, ರಾಕ್ಷಸರು ಸಹಕಾರ ಮಾಡಿದರು. ಮೋಹಿನಿಯ ರೂಪದಲ್ಲಿ ಇವರನ್ನು ನಿಗ್ರಹಿಸಿದ. ಆದರೆ ಹೆಚ್ಚಾಗಿ ದೈತ್ಯರನ್ನು ನಿಗ್ರಹ ಮಾಡಿದ್ದು ಇಂದ್ರ. ಇಂದ್ರನಿಂದಾಗಿ ಆ ಸಮಯದಲ್ಲಿ ದೈತ್ಯರಿಗೆ ಸೋಲಾಯಿತು. ಅವರೆಲ್ಲ ಪಲಾಯನ ಮಾಡ್ತಾರೆ, ಎಷ್ಟೋ ಜನ ವಿನಾಶ ಹೊಂದುತ್ತಾರೆ. ಈ ನಡುವಿನಲ್ಲಿ ಸ್ವರ್ಗವನ್ನು ಮತ್ತೆ ಆಳುತ್ತಾ ಸಂತೋಷದಿಂದ ಇಂದ್ರ ಇದ್ದ. ಈಗ ದಿತಿಗೆ ದುಃಖ ಉಂಟಾಗುತ್ತದೆ. ನನ್ನ ಮಕ್ಕಳನ್ನೆಲ್ಲ ನಾಶ ಮಾಡಿಬಿಟ್ಟ ಇಂದ್ರ, ಈ ನೋವನ್ನು ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ನನ್ನ ಮಕ್ಕಳ ವಿನಾಶಕ್ಕೆ ಇಂದ್ರನೇ ಕಾರಣ. ಇಂದ್ರನನ್ನು ಸಂಹರಿಸತಕ್ಕಂಥ ಒಬ್ಬ ಮಗನನ್ನು ಪಡೆಯುವವರೆಗೆ ನಾನು ತಪಸ್ಸನ್ನು ನಿಲ್ಲಿಸುವುದಿಲ್ಲ ಅಂತ ಸಂಕಲ್ಪ ಮಾಡ್ತಾಳೆ. ಪತಿಯಾದಂಥ ಕಶ್ಯಪನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾಳೆ. ಇಂದ್ರನನ್ನು ಸಂಹಾರ ಮಾಡತಕ್ಕಂಥ ಒಬ್ಬ ಮಗನನ್ನು ನನಗೆ ಅನುಗ್ರಹಿಸಬೇಕು. ಇಂದ್ರನನ್ನು ಕೊಲ್ಲುವಂಥ ಮಗ. ಕಶ್ಯಪನಿಗೆ ಮನಸ್ಸಿಲ್ಲ. ಆದರೆ ದುಃಖ ತತ್ತಳಾದ ತಾಯಿ ಇವಳು. ಅವಳ ಮನಸ್ಸಿನ ವೇದನೆಯನ್ನು ಅರಿತು, ನೀನು ಪರಿಶುದ್ಧಳಾಗಿ ಇದ್ದರೆ ಮಾತ್ರ, ತಪಸ್ಸನ್ನು ಆಚರಿಸಿದರೆ ಮಾತ್ರ ನಿನಗೆ ಇಂದ್ರನನ್ನು ಗೆಲ್ಲತಕ್ಕಂಥ ಮಗ ಹುಟ್ಟುತ್ತಾನೆ ಅಂತ ಹೇಳಿ ಅನುಗ್ರಹ ಮಾಡದಿದ್ರೆ ದಿತಿ ಹೋಗಿ ಸುದೀರ್ಘ ಕಾಲ ತಪಸ್ಸನ್ನು ಆಚರಿಸ್ತಾಳೆ. ವಿಚಿತ್ರ ಅಂದರೆ ತನ್ನನ್ನು ಕೊಲ್ಲತಕ್ಕಂಥ ಮಗನನ್ನು ಪಡೆಯುವುದಕ್ಕೆ ದಿತಿ ತಪಸ್ಸನ್ನು ಆಚರಿಸ್ತಾಳೆ ಎನ್ನುವುದನ್ನು ತಿಳಿದು ಇಂದ್ರ ಆ ದಿತಿ ತಪಸ್ಸನ್ನು ಆಚರಿಸುವಂಥ ಭೂಮಿಗೆ ಬರ್ತಾನೆ. ದಿತಿದೇವಿಗೆ ಆತ ಸಹಕಾರ ಮಾಡ್ತಾನೆ. ಆಕೆ ಯಜ್ಞವನ್ನು ಮಾಡುವುದಕ್ಕೆ ಅಣಿಯಾದರೆ ಅಗ್ನಿಯನ್ನು ಹೊತ್ತಿಸಿಕೊಳ್ತಾನೆ. ಅರ್ಘ್ಯ ಪಾದ್ಯಗಳನ್ನು ತಂದು ಕೊಡ್ತಾನೆ, ಸಮಿತೆಯನ್ನು ತಂದು ಕೊಡ್ತಾನೆ, ಫಲಪುಷ್ಪಗಳನ್ನು ತಂದು ಕೊಡ್ತಾನೆ, ಸ್ನಾನಕ್ಕೆ ಜಲವನ್ನು ತಂದು ಕೊಡ್ತಾನೆ. ಅವಿರತವಾಗಿ ಇಂದ್ರ ತಾಯಿಯ ಸೇವೆಯನ್ನು ಮಾಡ್ತಾನೆ. ಇಲ್ಲಿ ಬಹಳ ವಿಚಿತ್ರವಾದದ್ದು. ಸುದೀರ್ಘ ಕಾಲ ದಿತಿಯ ಸೇವೆಯನ್ನು ಮಾಡ್ತಾಳೆ. ಯಾವ ದ್ವೇಷದಿಂದ ದಿತಿ ತಪಸ್ಸನ್ನು ಆಚರಿಸಿದ್ಲೋ ಅಂತಹ ದಿತಿಯ ಮನಸ್ಸು ಪರಿವರ್ತನೆ ಆಗ್ತದೆ. ಇಂದ್ರನನ್ನು ಕೊಲ್ಲುವ ಮಗ ಬೇಕು ಅಂತ ಕಶ್ಯಪರಿಂದ ವರವನ್ನು ಪಡೆದು ತಪಸ್ಸು ಮಾಡ್ತಾ ಇದ್ದಾಳೆ. ಆದರೆ ಇಂದ್ರನ ಸೇವೆಯನ್ನು ನೋಡಿ ಮನಸ್ಸು ಬದಲಾಯಿಸಿ ಬಿಡ್ತಾಳೆ. ಆ ಇಂದ್ರನನ್ನು ಕರೆದು ಪ್ರೀತಿಯಿಂದ ತಪ್ಪಿಕೊಂಡು ದಿತಿ ಹೇಳ್ತಾಳೆ, ಮಗು, ಯಾವ ಜನ್ಮದ ಋಣವೋ ಗೊತ್ತಿಲ್ಲ, ಈ ಬಗೆಯಲ್ಲಿ ನನ್ನ ಸೇವೆಯನ್ನು ಮಾಡ್ತಾ ಇದ್ದಿ. ನಿನ್ನನ್ನು ಕೊಲ್ಲುವಂತ ಮಗ ಬೇಕು ಅಂತ ನಾನು ಗಂಡನಿಂದ ಪ್ರಾರ್ಥನೆ ಮಾಡಿ ಬಂದೆ. ಈಗ ನಾನು ಪುತ್ರನನ್ನು ಪಡಿತೇನೆ. ಆದರೆ ನಿನಗೆ ಮಿತ್ರನಾಗುವಂತಹ ಪುತ್ರನನ್ನು ನಾನು ಪಡಿತೇನೆ, ನನ್ನ ಸಂಕಲ್ಪವನ್ನು ಬದಲಾಯಿಸ್ತೇನೆ ಅಂತ ಹೇಳಿ ಆ ದಿತಿ ಇಂದ್ರನಿಗೆ ಮಾತು ಕೊಡ್ತಾಳೆ. ಈ ನಡುವಿನಲ್ಲಿ ಒಂದು ದಿವಸ ಮಧ್ಯಾಹ್ನದ ಹೊತ್ತಿನಲ್ಲಿ ದಿತಿ ಕಾಲು ಚಾಚುವ ಕಡೆಗೆ ತಲೆಯನ್ನ ಚಾಚಿ ಮಲಗುತ್ತಾಳೆ. ಇಂದ್ರ ಹೊರಗಡೆಯಲ್ಲಿದ್ದ. ನಿದ್ರೆ ಮಾಡ್ತಾ ಇರತಕ್ಕಂಥ ದಿತಿಯನ್ನ ನೋಡಿ ಇವಳು ಅಶುಚಿಯಾದಳು ಎನ್ನುವುದು ಗೊತ್ತಾಯಿತು. ಕಶ್ಯಪರ ವರವೇ ಹಾಗೆ, ಶುದ್ಧಳಾಗಿರಬೇಕು. ಅಶುಚಿಯಾದರೆ ಸಂಕಲ್ಪ ಫಲಿಸುವುದಿಲ್ಲ. ಅಶುಚಿಯಾದಳು ಎನ್ನುವುದು ಯಾವಾಗ ತಿಳಿಯಿತೋ ಇಂದ್ರ ಸೂಕ್ಷ್ಮ ಸ್ವರೂಪವನ್ನು ಧರಿಸಿ ದಿತಿಯ ಗರ್ಭವನ್ನು ಪ್ರವೇಶ ಮಾಡಿ ವಜ್ರಾಯುಧವನ್ನು ಹಿಡಿದು ಗರ್ಭವನ್ನು 7 ತುಂಡುಗಳಾಗಿ ಕತ್ತರಿಸಿದ. ದಿತಿಗೆ ನಿದ್ರೆ ಬಂದು ಹೋಗಿದೆ. ಆ ಪಿಂಡಗಳು ವೇದನೆಯನ್ನು ಸಹಿಸಲಿಕ್ಕೆ ಸಾಧ್ಯವಾಗದೆ ಜೋರಾಗಿ ಕಿರುಚುತ್ತವೆ, ಅಳುತ್ತವೆ. ಅವು ಕಿರುಚುವುದನ್ನು ನೋಡಿ ಒಳಗಡೆಯಲ್ಲಿ ಸೂಕ್ಷ್ಮ ಶರೀರಿಯಾಗಿರತಕ್ಕಂಥ ಇಂದ್ರ ಮಾರುದಹ ಮಾರುದಹ ಅಂತ ಹೇಳಿದ. ಅಳಬೇಡಿ ಮಕ್ಕಳೇ, ಅಳಬೇಡಿ. ಅವರ ಅರಚುವಿಕೆಯನ್ನು ಕೇಳಿ ದಿತಿದೇವಿಗೆ ಎಚ್ಚರವಾಗಿದೆ. ಇಂದ್ರನನ್ನು ಪ್ರಾರ್ಥನೆ ಮಾಡ್ತಾಳೆ, ಮಗು ಇಂದ್ರ, ಕೊಲ್ಲಬೇಡ ಅವರನ್ನ. ನನ್ನ ಮಕ್ಕಳು ಜಗತ್ತಿನಲ್ಲಿ ಕಣ್ಣು ತೆರೆಯುವ ಮೊದಲು ಸಾಯುವುದನ್ನು ನಾನು ನೋಡಲಾರೆ, ಮೃತಪಿಂಡವನ್ನು ನೋಡಲಾರೆ. ಇಂದ್ರನಿಗೆ ತಾಯಿಯ ಬಗ್ಗೆ ಕರುಣೆ ಮೂಡುತ್ತದೆ. ಆ ಕ್ಷಣದಲ್ಲಿ ಇಂದ್ರ ಹೊರಕ್ಕೆ ಬರ್ತಾನೆ. 7 ಪಿಂಡಗಳು ಹೊರಕ್ಕೆ ಬರ್ತಾ ಇದ್ರೆ ದಿತಿಯ ಪ್ರಾರ್ಥನೆ, ನಾನು ಹೇಳಿದಂತೆ ನಿನ್ನ ಶತ್ರುಗಳಲ್ಲ ಇವರು, ದೇವತೆಗಳ ಗುಂಪಿಗೆ ಸೇರಿಕೊಂಡು ನಿನ್ನ ಮಿತ್ರರಾಗಿರ್ತಾರೆ, ಅನುಗ್ರಹ ಮಾಡು. ಮಾರುದಹ ಮಾರುದಹ ಅಂತ ಹೇಳಿದ್ದರಿಂದ, ಅಳಬೇಡಿ ಅಳಬೇಡಿ ಅಂತ ಹೇಳಿದ್ದರಿಂದ ಅದೇ ಹೆಸರಿನಿಂದ ಖ್ಯಾತರಾಗಲಿ ಮಾರುತಃ. ಹಾಗಾಗಿ 7 ಮಾರುತಗಳು
ಆವಹ, ಪ್ರವಹ, ವಿವಹ, ಉದ್ವಹ, ಸಂವಹ, ಪರಾವಹ ಅಂತ ಬರ್ತದೆ. ಆ ರೀತಿಯಲ್ಲಿ 7 ಮಾರುತಗಳು ಅಲ್ಲಿಂದಲೇ ಸೃಷ್ಟಿಯಾದದ್ದು. ಅವರು ದೇವತೆಗಳಿಗೆ ಸಹಕಾರಿಯಾಗಿ ಮಳೆಯನ್ನ ತರುವ ಮಾರುತಗಳಾಗಿ ಪರಿವರ್ತನೆಯನ್ನು ಹೊಂದುತ್ತವೆ. ಅಂದರೆ ಇದೆಲ್ಲ ನೋಡಿ, ಪ್ರಕೃತಿಗೆ ಸಂಬಂಧಪಟ್ಟಂತ ಎಷ್ಟು ರೋಚಕವಾದ ಕಥೆಗಳು ಮಂಗಲ ಪರ್ವದಲ್ಲಿ ಬರ್ತವೆ. ಹೀಗೆ 7 ಮಾರುತಗಳ ಸೃಷ್ಟಿಯಾಗಿದೆ. ಇನ್ನೊಂದು ನಿಲ್ಲಿಸುವ. ಹಾಗಾಗಿ ಹೀಗೆ ಈ ಕಡೆಯಲ್ಲಿ 7 ಮಾರುತಗಳ ಸೃಷ್ಟಿ, ಗಂಗಾವತರಣದ ಕಥೆಯನ್ನ ಕೇಳಿ ಸಂತೋಷಗೊಂಡಿದ್ದಾರೆ ರಾಮ ಲಕ್ಷ್ಮಣರು. ಮತ್ತೆ ಹಾಗೆ ವಿಶಾಲ ನಗರವನ್ನ ಸೇರ್ತಾ ಇದ್ರೆ, ವಿಶಾಲ ನಗರಕ್ಕೆ ಹೋಗುವ ದಾರಿಯಲ್ಲಿ ಒಂದು ಅಪೂರ್ವವಾದಂಥ ಆಶ್ರಮ ಕಾಣ್ತಾ ಇದೆ. ಆ ಆಶ್ರಮದಿಂದ ಮತ್ತೆ ಮಿಥಿಲೆಯ ಮಂಗಲ ಪರ್ವ ಮುಂದುವರಿತದೆ. ಮುಂದಿನ ಭಾಗದಲ್ಲಿ ಅದನ್ನೆಲ್ಲ ತಿಳಿಯುವಂಥ ಪ್ರಯತ್ನ ಮಾಡೋಣ. ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ 4:15 ಆಗ್ಬೋದು, 5 ಗಂಟೆಗೆ ಅಂತ ಹೇಳಿದ್ರೆ ತುಂಬ ಲೇಟ್ ಆಗೋದಿಲ್ಲ. ಆಗ್ಬೋದಾ? 4:15 ಆಗ್ಬೋದಲ್ಲ? ಸುಮಾರು 1 ಗಂಟೆಗಳ ಕಾಲ ಇಂದಿನ 3ನೇ ಪರ್ವವನ್ನು ಅತ್ಯಂತ ರೋಚಕಮಯವಾಗಿ ಹಾಗೂ ವಿದ್ಯಾರ್ಥಿಗಳಾದಂತಹ ನಮಗೆ ಅಧ್ಯಾಪಕರಾಗಿ ಪಾಠವನ್ನು ಹೇಳುವ ರೀತಿಯಲ್ಲಿ, ಅಂದರೆ ಇದರಲ್ಲಿ ನಾವು ಯಾವುದೇ ಕಥಾಭಾಗವನ್ನು ನಾವೇ ಓದುವುದರಿಂದ ನಮಗೆ ಅದರ ಒಳಗಿರುವಂತಹ ಯಾವುದೇ ಒಂದು ವಿಶೇಷವಾದಂತಹ ಸಾಹಿತ್ಯ ನಮಗೆ ದೊರಕುವುದಿಲ್ಲ. ಅದರ ಬದಲು ಇಂತಹ ಉಪನ್ಯಾಸಕರ ಮೂಲಕ ಕೇಳಿದಂತಹ ಕಥೆ ನಮ್ಮ ಮನಸ್ಸನ್ನು ಖಂಡಿತ ಒಂದು ರೋಚಕಮಯವಾದ ವಾತಾವರಣಕ್ಕೆ ಕರ್ಕೊಂಡು ಹೋಗಿ ಅನೇಕ ನಮಗೆ ಮಾಹಿತಿಗಳು ದೊರಕುವಂತಹ ಸಂದರ್ಭ ಇವತ್ತು ನಮಗೆ ಸರ್ ಒದಗಿಸಿಕೊಟ್ಟಿದ್ದಾರೆ. ಸರ್ ತಮಗಿದು ಎಲ್ಲ ನಮ್ಮ ಬಂಧುಗಳ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ, ಈ ಇಂದಿನ ಒಂದು ಉತ್ತಮವಾದ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡುತ್ತಾ, ಇಂದು ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ನಮ್ಮ ನೆಚ್ಚಿನ ಶ್ರೀ ಕಮಲಾಕ್ಷ ಕಾಮತ್ ಚಾರ್ಟರ್ಡ್ ಅಕೌಂಟೆಂಟ್ ನಮ್ಮ ಕಾರ್ಕಳದಲ್ಲಿ ಎಲ್ಲ ಮನೆಯನ್ನ ಮನವನ್ನ ತಲುಪಿದಂತಹ ವ್ಯಕ್ತಿ ಒಬ್ಬರು ನಮ್ಮ ಊರಿನವರಾಗಿದ್ದಾರೆ. ಅವರು ಇಂದಿನ ಪ್ರಾಯೋಜಕತ್ವವನ್ನು ಪಡ್ಕೊಂಡಿದ್ದಾರೆ. ಆದ್ದರಿಂದ ನಮ್ಮ ಈ ಒಂದು ಸಂಘಟನೆಯ ಪರವಾಗಿ ಅವರನ್ನ ಒಂದು ಕಿರು ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಇದನ್ನ ನಮ್ಮ ರಾಜ್ಯ ಮೊಗಸಾಲೆಯವರು ರಾಜ್ಯ ಸಂಘದ ಅಧ್ಯಕ್ಷರು ವಹಿಸಿಕೊಡ್ಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು ಸರ್. ಇನ್ನು ಮುಂದಿನ ಕಾರ್ಯಕ್ರಮ ಧನ್ಯವಾದ ಸಮರ್ಪಣೆ ವೀಣಾ ರಾಜೇಶ್ ಅವರಿಂದ. ಕನ್ನಡ ಸಂಘ ಕಾಂತಾವರ, ಅಲ್ಲಮ್ಮ ಪ್ರಭು ಪೀಠ ಕಾಂತಾವರ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿ ಜಂಟಿಯಾಗಿ ಅರ್ಪಿಸುವಂತಹ 39ನೇ ಕಾರ್ಯಕ್ರಮದ ರಾಮಸಾಗರಗಾಮಿ ಶ್ರೀಮದ್ ವಾಲ್ಮೀಕಿ ರಾಮಾಯಣ ದರ್ಶನ ಉಪನ್ಯಾಸ ಮಾಲೆಯ ತೃತೀಯ ಸೋಪಾನದ ಮಿಥಿಲೆಯ ಮಂಗಲ ಪರ್ವದಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಇದರ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಕಾಂತಾವರ ಕನ್ನಡ ಸಂಘದ ಕಾರ್ಯಾಧ್ಯಕ್ಷರು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಮೊಗಸಾಲೆ ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇಂದು ಬಹಳ ಚೆನ್ನಾಗಿ ಮಿಥಿಲೆಯ ಮಂಗಲ ಪರ್ವದಲ್ಲಿ ನಮ್ಮೆಲ್ಲರನ್ನ ಕೊಂಡೊಯ್ದಂತಹ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ ರಾಘವೇಂದ್ರ ರಾವ್ ಪಡುಬಿದ್ರಿ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿಯ ಅಧ್ಯಕ್ಷರಾಗಿರುವಂತಹ
ಶ್ರೀಮತಿ ಮಿಂದಪ್ರಭಾ ಹೆಗಡೆ ತಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕಾರ್ಕಳ ಘಟಕದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ನಿತ್ಯಾನಂದ ಪೈ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಸಂಪೂರ್ಣ ಪ್ರಾಯೋಜಕರಾಗಿರುವ ನಿಮ್ಮೆಲ್ಲರ ನೆಚ್ಚಿನ ಮನೆ ಮಾತನಾಗಿರುವಂತಹ ಶ್ರೀ ಕೆ ಕಮಲಾಕ್ಷ ಕಾಮತ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತಹ ಕುಮಾರಿ ಶಾರ್ವರಿ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಅತ್ಯಂತ ಚೆನ್ನಾಗಿ ನಿರೂಪಣೆಯನ್ನ ನಡೆಸಿಕೊಟ್ಟಂತಹ ಶ್ರೀಮತಿ ಸುಲೋಚನಾ ಬೀವಿ ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಚೆಂದಗಾಣಿಸಬೇಕಾದ್ರೆ ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳಿಗೆ ನಾನು ಪೂರಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿ ನೆರೆದಿರುವ ಪತ್ರಿಕಾ ಮಿತ್ರರು ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸಭಾಂಗಣವನ್ನು ಒದಗಿಸಿಕೊಟ್ಟಂತಹ ಬೃಂದಾ ಪ್ರಕಾಶ್ ಇವರಿಗೆ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಈಗ ಕಾರ್ಯಕ್ರಮದ ಕೊನೆಯ ಹಂತ ಶಾಂತಿ ಮಂತ್ರದೊಂದಿಗೆ ನಾವು ಇಂದಿನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಾತ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. Gracias.